ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಇವರು ವೈಸ್ ಚಾನ್ಸಲರ್ ಕರೆದು ಇವ್ರಿಗೆ ಡಾಕ್ಟರೇಟ್ ಕೊಟ್ಟರು. ಗವರ್ನರ್ ಬಂದಿದ್ದಾರೆ, ವೈಸ್ ಚಾನ್ಸಲರ್ ಇದ್ದಾರೆ, ಎಲ್ಲ ದೊಡ್ಡ ಸಭೆ ತುಂಬೋಗಿದೆ, ಬೇಂದ್ರೆ ಅವರು ಡಾಕ್ಟರೇಟ್ ಕೊಡ್ತಾರೆ ಅಂತ ಹೇಳಿ. ಪಾಪ ವೈಸ್ ಚಾನ್ಸಲರ್ ಏನ್ ತಪ್ಪೋ ಏನೋ ಆ ಮೂಡಲ್ಲಿ ಇದ್ರೋ ಎಲ್ಲೋ ಗೊತ್ತಿಲ್ಲ, ಓದ್ಬೇಕಲ್ಲ ಸರ್ಟಿಫಿಕೇಟ್ ಓದುವಾಗ ದ.ರಾ. ಬೇಂದ್ರೆ ಅನ್ನೋ ಬದಲು ದಾರ ಬೇಂದ್ರೆ ಅಂದ್ರಂತ. ಒಂದಷ್ಟು ಎದ್ದು ನಿಂತ್ಕೊಂಡ್ಬಿಟ್ರು, ಭಾಷಣ ಇಲ್ಲ ಇವ್ರದೀಗ, ಎದ್ದು ನಿಂತ್ಕೊಂಡ್ಬಿಟ್ರು. ನೀವೇನು ಡಾಕ್ಟರೇಟ್ ಕೊಡ್ತೀರಿ ನನಗೆ ಅಂದ್ಬಿಟ್ರು. ನಾ ಹುಟ್ಟಿದಾಗಲೂ ನಮ್ಮಪ್ಪ ಕೊಟ್ಟಿದ್ದ ನನಗೆ D.R. ಬೇಂದ್ರೆ ಅಂತ, ನೀವೇನು ಡಾಕ್ಟರೇಟ್ ಕೊಡೋದು ನನಗೆ? ಸ್ಟೇಜ್ ಮೇಲೆ ಅಂದ್ರು. ಇದು ಸ್ವಭಾವ ಅವತ್ತಿಂದ ಬಂದದ್ದು. ಅದಕ್ಕೆ ನಮ್ಮ ಪಾಟೀಲ್ ಪುಟ್ಟಪ್ಪ ಹೇಳೋರು, ಅದು ಡಬಲ್ ಎಜೆಡ್ ವೆಪನ್ ರೀ, ಹುಷಾರಾಗಿ ಬಳಸ್ಬೇಕು ಅದನ್ನ, ಕರೆದವ್ರನ್ನು ಕಟ್ ಮಾಡುತ್ತೆ, ಕರ್ಸ್ಕೊಂಡವ್ರನ್ನು ಕಟ್ ಮಾಡುತ್ತೆ, ಅದು ಹುಷಾರಾಗಿರ್ಬೇಕು ಅಂತ. ಆ ಸ್ವಭಾವ ಅಲ್ಲಿಂದ ಬಂದದ್ದು, ಅಜ್ಜಿಯಿಂದ ಬಂದದ್ದು, ಬೆಳೆಸ್ಕೊಂಡದ್ದು. ಹಾಗೆ ಬಂದಂಥ ಅಜ್ಜನ, ಬೇಂದ್ರೆ ಅಜ್ಜನ ನಾನು ನೋಡಿದ್ದು ನಾನು ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ. ಇದು ಮುಖ್ಯ ಭಾಗ ಬರಬೇಕಾದ್ರೆ ಧಾರವಾಡದಲ್ಲಿ ಕೆ ಬೋರ್ಡ್ಸ್ ಹೈಸ್ಕೂಲ್ ಅಂತ ಒಂದು ಹೈಸ್ಕೂಲ್ ಇದೆ, ಮಾಳಮಡ್ಡಿ ಅಂತ ಒಂದು ಜಾಗ. ಮಾಳಮಡ್ಡಿಯಲ್ಲಿ ನಾವಿದ್ವಿ. ನಮ್ಮ ಅಜ್ಜ ಒಂಥರ ವಿಶೇಷ ಮನುಷ್ಯ. ಅವನು ಹೇಗೆ ಅಂತ ಹೇಳೋಕೆ ಸಂಪಗಾರ ಸರ್ವಜ್ಞ. ಅವನು ಸ್ಕೂಲ್ ಟೀಚರ್ ಆಗಿದ್ದವನು. ಅವನು ಸ್ಕೂಲ್ ಟೀಚರ್ ಬೌಂಡ್ರಿ ಅಂತ ದಾಟಿ ಹೋಗಿದ್ದ. ಪಾಠ ಚಂದ ಮಾಡೋದಷ್ಟೇ ಅಲ್ಲ, ಊರಲ್ಲಿ ಯಾರು ಸತ್ರೆ ಕೆಲಸ ಮಾಡಿಸೋನು ನಮ್ಮ ಅಜ್ಜನೇ, ಯಾರು ಹುಟ್ಟಿದ್ರೆ ಪೂಜೆ ಮಾಡಿಸೋನು ಇವನೇ, ಸತ್ಯನಾರಾಯಣ ಪೂಜೆಗೆ ಇವನೇ, ಶ್ರಾದ್ದಕ್ಕೂ ಇವನೇ. ಊರಲ್ಲಿ ಯಾರೂ ಇಲ್ಲ, ಬೇರೆ ಬ್ರಾಹ್ಮಣರು ಪೂಜೆ ಮಾಡಿಸೋರಿಲ್ಲ. ಅದಲ್ಲದೆ ಊರು ನಿರ್ಮಲೆಗೋಸ್ಕರ ಏನ್ ಮಾಡ್ತಿದ್ದ ಅಂದ್ರೆ, ಕೋರ್ಟಲ್ಲಿ 2 ಕೋಟ್ ಜೇಬಲ್ಲಿ DDT ಪುಡಿ ಇಟ್ಕೊಂಡು ಹೋಗೋದಂತ. ಇಲ್ಲಿ ಕೊಳಕ್ ಮಾಡಬೇಡಿ ನೀರು, ಇದು ಕುಡಿಯೋ ನೀರು, ಬೇಲಿ ಕಟ್ಟಿ ಇದಕ್ಕೆ ಕಾಲಿಳಂಗಿಲ್ಲ, ಒಳಗಡೆ ದನ ತೊಳೆಯಂಗಿಲ್ಲ, ಇದ್ರೊಳಗೆ ಕುಡಿಯೋ ನೀರು ಮಾತ್ರ ಇದು ಅಂತ ಹೇಳುದು. ಎಲ್ಲ ಕಡೆ DDT ಪೌಡರ್ ಹಾಕಿ ಸ್ವಚ್ಛ ಇಟ್ಕೋಬೇಕೆಲ್ಲಾನು. ಊರಿಗೆಲ್ಲ ಅವನೇ ಹೆಲ್ತ್ ಇನ್ಸ್ಪೆಕ್ಟರ್, ಸ್ಯಾನಿಟರಿ ಇನ್ಸ್ಪೆಕ್ಟರ್ ಇದ್ದಂಗೆ. ಆಮೇಲೆ ಆಗಿನ ಕಾಲದಲ್ಲಿ ಪೋಸ್ಟ್ ಶುರು ಆಗಿತ್ತು, ಯಾರು ಬಳಸ್ತಿರ್ಲಿಲ್ಲ ಹಳ್ಳಿ ಜನ. ಇವನ್ ಜೇಬಲ್ಲಿ ಯಾವಾಗಲೂ ಕೋರ್ಟಲ್ಲಿ ಇನ್ಲ್ಯಾಂಡ್ ಲೆಟರು, ಪೋಸ್ಟ್ ಕಾರ್ಡು, ಕವರ್ ಇಟ್ಕೊಂಡು ಹೋಗೋದು, ಮನೆ ಮನೆಗೆ ಹೋಗೋದು, ಪತ್ರ ಬರೀರಿ ಅಂತ ಹೇಳುದು. ಹಳ್ಳಿ ಜನ ಇಲ್ಲಿ ಬರೆದ್ರೆ ಅಲ್ಲೇ ಮುಡುತ್ತದೆ ಸರ್ ಅಂತ ಅವ್ರು ಕೇಳ್ಬೇಕು. ನಾ ಹಾಕ್ತೀನಿ ಕೊಡಿ, ತಾರೆ ಪತ್ರ ಬರೆದು ಹಾಕಿ ಉತ್ತರ ಬಂದ ಮನೆಗೆ ಹೋಗಿ ಓದಿ ಬರೋದು, ಎಲ್ಲ ಕೆಲಸ ಮಾಡ್ತಿದ್ದ. ನನ್ನ ನೆನಪಿದ ಮಟ್ಟಿಗೆ ಅದು 1938-39ರಲ್ಲೂ ಇಂಗ್ಲೆಂಡ್ನಿಂದ ಬ್ರಿಟನ್ ರಾಣಿ ನಮ್ಮ ಅಜ್ಜಿ ಒಂದು ಬೆಳ್ಳಿ ಮೆಡಲ್ ಕಳಿಸಿದ್ದು. ಇಷ್ಟು ದೊಡ್ಡದು ನಮ್ಮನೇಲಿ ಇದೆ, ಇಷ್ಟು ದೊಡ್ಡದು, ಹಂಗ ಎಷ್ಟು ದೊಡ್ಡದು ಬೆಳ್ಳಿ ಮೆಡಲ್ ಇದೆ. ಅಜ್ಜ ಎಷ್ಟು ಸಿಂಪಲ್ ಆಗಿದ್ದ ಅಂದ್ರೆ, ಬೆಳ್ಳಿ ಮೆಡಲ್ ಕೊಟ್ಟರು, ಡೆಪ್ಟಿ ಕಮಿಷನರ್ ಬ್ರಿಟಿಷ್ ಇರ್ತಿದ್ರು ಅವಾಗ, ಬಂದು ಕೊಟ್ರಂತೆ. ಇವನ್ ತಂದು ಏನ್ ಮಾಡದ ಗೊತ್ತಾ, ಒಂದು ಟ್ರಂಕಲ್ಲಿ ಹಾಕಿ ಕಾಟಿನ ಬುಡಕ್ಕೆ ಕಳಿಸ್ಬಿಟ್ಟ. ನಮ್ಮ ಅಜ್ಜಿ ಗಂಡಕ್ಕೆ ಬಂದಿದೆ ಅಂತ ಚೆನ್ನಾಗಿರೋದು ಅಂತ ಹೇಳಿ ತೆಗೆದು ಒಂದ್ಸಲ ಗೂಡಲ್ಲಿ ಇಟ್ಲ ಅಂತ ಹೊರಗೆ ಬಂದು ಚೆನ್ನಾಗಿ ಬೈದ್ಬಿಟ್ಟ. ಹೊರಗೆ ಯಾಕೆ ಇಡ್ತೀಯ ಅದನ್ನ? ಅಲ್ಲ ನೋಡ್ಲಿ ಬಿಡ್ರಿ, ಪ್ರಶಸ್ತಿ ಬಂದದ್ದು ನಿಮ್ಗೆ ಗೊತ್ತಾಗಬೇಕಲ್ಲ ಜನಕ್ಕೆ ಅಂದ. ಅಜ್ಜ ಹೇಳಿದ ಮಾತು ಇವತ್ತಿಗೂ ನನ್ನ ಕಿವಿಯಲ್ಲಿ ಇದೆ. ಅದಕ್ಕೆ ಜಾನ್ವಿ ನನ್ನ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಅವಾರ್ಡ್ ಬಂತು, ಈ ಅವಾರ್ಡ್ ಬಂತು ಅಂತ ಅಜ್ಜ ನೆನೆಸ್ಕೋತಾ ಇದ್ದೆ ನಾನು. ಅವೆಲ್ಲ ಭ್ರಮೆಗಳನ್ನ ಸೃಷ್ಟಿ ಮಾಡ್ತವೆ, ಈ ಪ್ರಶಸ್ತಿಗಳ ಭ್ರಮೆ ಸೃಷ್ಟಿ ಮಾಡ್ತವೆ, ಇವನು ಬಹಳ ತಿಳ್ಕೊಂಡಿದ್ದಾನೆ ಅಂತ ಅನ್ನೋ ಹಾಗೆ ಮಾಡ್ತವೆ. ನಮ್ಮ ಅಜ್ಜ ಹೇಳಿದ್ದು, ಹೊರಗಡೆ ಇದ್ರೆ ಭ್ರಮೆ ಸೃಷ್ಟಿ ಮಾಡುತ್ತೆ, ಟ್ರಂಕಲ್ಲಿ ಹಾಕಿ ಕಾಟ್ ಕೆಳಗೆ ಕಳಿಸು. ಕೊನೆಗೂ ತೆಗಿಲಿಲ್ಲ ಹೊರಗಡೆ. ಅವನೊಂಥರ ಲೆಜೆಂಡ್ ಆಗಿದ್ದ ಅವಾಗ. ಧಾರವಾಡದಲ್ಲಿದ್ದಾಗ ಅಜ್ಜ, ಅಜ್ಜಿ, ನಾನು, ನನ್ನ ಅಕ್ಕ, 4 ಜನ ಇರೋದಲ್ಲ ಮನೇಲಿ. ಅಜ್ಜನ ನೋಡಕ್ ಬೇಂದ್ರೆ ಬರ್ಬೇಕು ಆಗಾಗ. ಯಾವ ವಾರಕ್ಕೊಂದ್ಸಲ ಬಂದ್ರು, ತಿಂಗಳಿಗೊಂದ್ಸಲ ಬಂದ್ರು. ಬಂದ ತಕ್ಷಣ ನಾವು ಇದಾರೇನಪ್ಪ ಕರ್ಜಿಗೆ ಮಾಸ್ತರು ಅಂತ ನಮಗೆ ಕೇಳ್ಬೇಕು. ಹೊರಗೆ ಆಟ ಆಡ್ತಿದ್ವಿ, ಓಡಿ ಹೋಗಿ ಅಜ್ಜ ಬೇಂದ್ರೆ ಮಾಸ್ತರ್ ಬಂದಾರ ಅಂತ ಹೇಳೋದು, ಇಷ್ಟೇ ಕೆಲಸ ನಮ್ದು. ಇಬ್ರು ಕೂಡ್ಬೇಕು. ನಮ್ಮ ಅಜ್ಜಿ ಇಬ್ರು ಮುದುಕರೇ, ಇವರು ಇಬ್ರು ಬಾಯಲ್ಲೂ ಹಲ್ಲಿಲ್ಲ. ಆಕೆ ಕುಟ್ಟ ಅವಲಕ್ಕಿ ಅಂತ ಮಾಡ್ತಿಲ್ಲ. ಈ ಅವಲಕ್ಕಿ ಚೆನ್ನಾಗಿ ಒಗ್ಗರಣೆ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಬಿಡೋದು, ಹಲ್ಲಿಲ್ಲಲ್ಲ, ಬಾಯಲ್ಲಿ ಪುಡಿ ಹಾಕೊಳ್ಳೋದು, ತಿಂತಾ ಇರೋದು. ಹಾಗೇನೆ ಅವರು ಚಾ ಕುಡಿಯೋದು, ಅವಲಕ್ಕಿ ಪುಡಿ ತಿನ್ನೋದು. ನಮ್ಗೆ ಅವಾಗ ಬೇಂದ್ರೆ ಅವ್ರ ಸಾಹಿತಿ ಅಂತ ಗೊತ್ತಿಲ್ಲ, ಅವ್ರ ಸಾಹಿತ್ಯದ ಬಗ್ಗೆ ಏನೂ ಗೊತ್ತಿಲ್ಲ, ಆದ್ರೆ ದೊಡ್ಡವರು ಅಂತ ಗೊತ್ತು. ದೊಡ್ಡವರು ಅಂತ ಗೊತ್ತು. ಒಂದು ಘಟನೆ ಆದದ್ದು ಹೇಳ್ಬೇಕು ನಾನು ಇಲ್ಲಿ, ನಾನು ಇಷ್ಟವಾದದ್ದು. ನಮ್ಮ ಕಡೆ ಧಾರವಾಡ ಕಡೆ, ಇಲ್ಲೂ ಇರ್ಬೋದೇನೋ, ಧಾರವಾಡ ಕಡೆಗೆ ಒಂದಿತ್ತು ವಿಷಯ. ಕೆಲವು ದೆವ್ವ ಸಾಕೊಂಡಿರ್ತಾರೆ ಅಂತ, ದೇವುಗಳನ್ನು ಸಾಕಿರ್ತಾರೆ ಅಂತ ಸುದ್ದಿ. ಅವನ ಕಡೆ 6 ದೆವ್ವ ಇದ್ದಾವೆ, ಈ ಕಡೆ 8 ದೆವ್ವ ಇದ್ದಾವೆ, 9 ಇದ್ದಾವೆ. ದೆವ್ವ ಎಂತ ಕೆಲಸ ಮಾಡ್ತಾ ಗೊತ್ತಾ? ಮೊನ್ನೆ ಮಳೆ ಬಂತಲ್ಲ, ಆ ರುದ್ರಪ್ಪನ 6 ದೆವ್ವ ರಾತ್ರಿ ಎಲ್ಲ ಹೊಲ ಹರಿಗೆ ರೆಡಿ ಮಾಡಿ ಇಟ್ಬಿಟ್ಟಿದ್ದಾವೆ. 8 ಎಕರೆ ಹೊಲ ಸ್ವಚ್ಛ ಮಾಡಿದ್ದು, ಚೆನ್ನಾಗಿ ಮಾಡಿದ್ದಾವೆ ಅಂತ ನಂಬ್ತೀವಿ. ಆ ಕತೆಗೆ ಇನ್ನೊಂದು ಬಾಲಂಗೋಚಿ ಇತ್ತು. ಏನಂದ್ರೆ, ಯಾರು ದೆವ್ವ ಸಾಕಿರ್ತಾರೋ ಅವ್ರು ಹೇಳಿದ ಹಾಗೆ ದೆವ್ವ ಕೇಳ್ತವೆ, ಏನ್ ಬೇಕಾದ ಕೆಲಸ ಮಾಡ್ತವೆ. ಆದ್ರೆ ಯಾವತ್ತೂ ಅವ್ನು ಹಲ್ಲು ಬೀಳತ್ತೋ, ಹಲ್ಲು ಬಿದ್ದ ದಿವಸ ಅವತ್ತೇ ಅವ್ನು ಹೊಡೆದುಕೊಂಡು ಬಿಡ್ತಾವೆ ಅಂತ ಸುದ್ದಿ. ನಮ್ಮ ಊರಲ್ಲಿ ಮಾಳಮಡ್ಡಿಯಲ್ಲಿ ಮನುಷ್ಯ ಹೋಗ್ತೀವಿ, ಸುಬ್ಬ ನರಸಿಂಹ ಅಂತ ಅವನ ಹೆಸರು.
ಉದ್ದ ಹಲ್ಲು ಮುಂದೆ ಇತ್ತು, 2 ಹಲ್ಲು ಮುಂದೆ ಇತ್ತು ಅವನು. ಮತ್ತೊಂದು ದಾಂಡಿಗ ನೋಡೋದಕ್ಕೆ, ಹಣೆ ಮೇಲೆ ಇಷ್ಟು ಅಗಲ ಕುಂಕುಮ ಹಚ್ಕೊತಿದ್ದ, ಕೂದಲೆಲ್ಲ ಜಡೆ ಆಗಿತ್ತು, ಕಣ್ಣೆಲ್ಲ ಕೆಂಪಿರೋದು ಯಾವಾಗಲೂ. ಅವನು 8 ದೆವ್ವ ಸಾಕಿದ್ದಾನೆ ಅಂತ ಉದ್ದೇಶ. ಯಾರು ಎಣಸಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ, ಈ ಬಾಲ್ಯದಲ್ಲಿ ರೋಚಕ ಕಥೆಗಳು ಇರ್ತಾವಲ್ಲ ಹಾಗೆ. 8 ಸಲ ಸಾಕಿದ್ದಾನೆ ಅವನು ಅಂತ. ನಾವು ನಮ್ಗೆ ಅಥಾರಿಟಿ ಅಂದ್ರೆ ಬೇಂದ್ರೆಯವರೇ. ಬಂದಾಗ ಕೇಳಿದ್ವಿ, ಅಚ್ಚಾ ಅವನು 8 ದೆವ್ವ ಸಾಕಿದಾನಂತೆ, ಹಿಂಗ್ ದೆವ್ವ ಸಾಕ್ಬೋದಾ ಅಂತ ಕೇಳಿದ್ವಿ. ಓ ಸಾಕ್ಬೋದಲ್ಲ, ಭಾಳ ಮಂದಿ ಸಾಕಿರ್ತಾರೆ ಅಂದ್ರು. ಅವ್ರು ಹೇಳ್ತಾನೆ, ಹ್ಞೂ ನಮ್ ಕರೆಕ್ಟ್ ಆಯ್ತು ಅಂತ. ಕತೆ ಬಾಲಂಗೋಚಿನ ಅಂದಂಗೆ ಆಯ್ತಲ್ಲ. ಯಾವಾಗ ಹಲ್ಲು ಬಿದ್ದ ತಕ್ಷಣ ಅವ್ನು ಹೊಡೆದ್ಕೊಳ್ತಾವೆ ಅಂತ. ನಮಗೆ ಹಗಲು ರಾತ್ರಿ ಶಾಲೆಯಿಂದ ಹೋಗುವಾಗ ಬರುವಾಗ ಸುಬ್ಬ ನೆರೆಸಿ ಮೆದ್ರಿಗೆ ಬಂದ್ರೆ ಅವ್ನು ಹಲ್ಲೇ ನೋಡೋದು ನಾವು, ಅಲ್ಲಿದ್ಯಾ ಇಲ್ಲ ಅಂತ. ಒಂದ್ ದಿವಸ ನಾನು ನನ್ನ ಗೆಳೆಯ ಸವಾಯಿ ಅಂತಿದ್ದ, ಇಬ್ರು ಬರ್ತಾ ಇದ್ವಿ. ಸುಬ್ಬ ನರಸಿಂಹನ್ 1 ಹಲ್ಲಿಲ್ಲ, 2 ಹಲ್ಲು ಮುಂದೆ ಬಂದಿದ್ದಾರೆ, 1 ಹಲ್ಲಿಲ್ಲ. ನಮ್ಗೆ ಗಾಬರಿ, ಅಯ್ಯೋ ಇವತ್ತು ರಾತ್ರಿ ದೆವ್ವ ಸುಬ್ಬ ನೆರೆಸಿ ಹೊಡೆದ್ಕೊಳ್ತಾವೆ ಅಂತ. ಏನು ಆಗ್ಲೇ ಇಲ್ಲ, ಹಂಗೆ ಆರಾಮಿದ್ದವನು, ಬದುಕಿದ್ದ. ನಮ್ ಸಂಶಯ ಬಂದದ್ದು 2, ದೆವ್ವದ ಬಗ್ಗೆ ಮತ್ತು ಬೇಂದ್ರೆಯವ್ರ ಬಗ್ಗೆ. ಬೇಂದ್ರೆ ಇರ್ತದೆ ಅಂತ ಹೇಳಿದಾರಲ್ಲ, ಮತ್ತೆ ಇವ್ಲಾದಂಗೆ ಆಯ್ತಲ್ಲ, ಏನ್ ಮಾಡೋದು? ಮತ್ತೊಂದ್ಸಲ ಬಂದಾಗ ಹೇಳಿದೆ, ನೀವು ಹೇಳಿದ್ರಿ ಅವ್ನು ಸಾಯ್ಲೇ ಇಲ್ಲ ಸುಬ್ಬ ಅಂತ. ಅವಾಗ ಕೂಡ್ಸ್ಕೊಂಡು ಹೇಳಿದಂತ ಮಾತು ಎಷ್ಟು ಫಿಲಾಸಾಫಿಕಲ್ ಗೊತ್ತಾ ಅದು. ನಮ್ಮಂತ ಹುಡುಗರಿಗೆ ಅರ್ಥ ಆಗೋಂಗ್ ಹೇಳಿದ್ರು. ಏ ಹುಚ್ಚಪ್ಪ, ಹಂಗಲ್ಲ, ಎಲ್ಲಾರು ದೆವ್ವ ಸಾಕಿದೀವಿ ನಾವು. ಈ ಇಂದ್ರಿಯಗಳಿದ್ದಾವಲ್ಲ, ಪಂಚೇಂದ್ರಿಯಗಳು, ಇವೆಲ್ಲ ದೆವ್ವ ಇದ್ದಂಗೆ. ಸಣ್ಣಂದಿರ್ತ ನಾವು ಹೇಗೆ ಬಳಸ್ಬಿಡ್ತೀವಿ ಗೊತ್ತಾ, ಅದನ್ನ ರಾಕ್ಷಸರಂಗ್ ಬಳಸ್ತೀವಿ. 20 ಮೈಲ್ ನಡ್ಕೊಂಡು ಹೋಗ್ತೀವಿ, ಹಗಲು ರಾತ್ರಿ ಪುಸ್ತಕ ಓದ್ತೇನೆ, ಏನೋ ಕೇಳ್ತೇನೆ, ಊಟ ಮಾಡ್ತೇನೆ, 20 ಲಾಡು ತಿಂತೇನೆ, ಎಲ್ಲ ಶಕ್ತಿ ಇತ್ತವಾಗ, ಅರ್ಗಿಸ್ಕೊಂಡ್ಬಿಟ್ಟೆ. ನಾವು ದೆವ್ವಗಳನ್ನ ಹೇಗೆ ಉಡುಡಿಸ್ತೀವಿ ಗೊತ್ತಾ. ಆದ್ರೆ 1 ಹಲ್ಲು ಬಿದ್ಮೇಲೆ ಅಂದ್ರೆ ಏನು, ವಯಸ್ಸಾದ್ಮೇಲೆ ಅಂತ. ಯಾವ ಕಾಲದಲ್ಲಿ ನೀವು 20 ಮೈಲ್ ಓಡ್ತಿದ್ರೋ ಆ ಕಾಲಿಗೆ ಅರ್ಥರೈಟಿಸ್ ಆಗಿ ಹೇಳೋಕ್ಕಾಗಲ್ಲ, ಕೂಡೋಕ್ಕಾಗಲ್ಲ. ಅದೇ ಕಾಲ. ಯಾವ ಕಣ್ಣಿಂದ ಅಷ್ಟು ಓದ್ತಿದ್ರೋ ನೋಡಕ್ಕಾಗಲ್ಲ. ನಮ್ಮ ಪುರಾಣದಲ್ಲಿ ಬರ್ತದೆ, ನಹುಷ ಇಂದ್ರನ್ ಸೋಲಿಸಿದವನು. ವಯಸ್ಸಾಯ್ತು, ಮಲ್ಕೊಂಡಿದ್ದಾನೆ. ಮಗನ ಯಯಾತಿಯನ್ನು ಕರೀತಾನೆ. ಯಯಾತಿ ಬಾಲಿ, ಗೂಡಲ್ಲಿ ಒಂದು ಜಯಪತ್ರ ಇದೆ, ತಂದು ಓದು ಅಂತಾನೆ. ಯಾವ ಜಯಪತ್ರ ಅದು? ಇಂದ್ರನ್ ಸೋಲಿಸಿದಾಗ ಇಂದ್ರ ಬರ್ಕೊಟ್ಟಂತ ಜಯಪತ್ರ. ನಾನು ನಹುಷನಿಗೆ ಸೋತಿದ್ದೇನೆ ಅಂತ, ಅದನ್ನ ಓದು ಅಂತಾನೆ. ಅವ್ನು ಓದ್ಬೇಕಾದ್ರೆ ಕಣ್ಣ ನೀರು ಬರುತ್ತೆ ನಹುಷನಿಗೆ. ಹೇಳ್ತಾನೆ, ನೋಡು ಮಗ, ಯಾವ ದೇಹ ಇಂದ್ರನ್ ಜಯಿಸಿತ್ತೋ ಆ ದೇಹ ಎಷ್ಟು ಅಶಕ್ತವಾಗಿದೆ ಅಂದ್ರೆ ಅವನು ಬರ್ಕೊಟ್ಟು ಜಯಪತ್ರ ಕೂಡ ಓದಕ್ಕಾಗಲ್ಲ ನನಗೆ ಬಿಟ್ಟು ಮಾತು ಹೇಳ್ತಾನೆ. ಸಾವು ಹಿಂದಿನ ಬಾಗಿಲಿಂದ ಬರ್ತದೆ ಅಂತ. ಹಾಗೆ ದೇಹಗಳನ್ನು ದುಡಿಸ್ತೀವಿ, ದೆವ್ವ ಇದ್ದಂಗೆ. ದೆವ್ವ ಸಾಧ್ಯ ಕೆಲಸ ಮಾಡುವಂಥವು, ಅಂತ ಕೆಲಸ ಮಾಡುವ ಪಂಚೇಂದ್ರಗಳನ್ನು ದುಡಿಸ್ತೀವಿ. ಯಾವತ್ತು ವಯಸ್ಸಾಗತ್ತೋ ಅದೇ ಪಂಚೇಂದ್ರ ತಿರುಗಿ ಹೊಡೆಯೋಕೆ ಶುರು ಆಗ್ತದೆ, ಸರಿಯಾಗಿ ಕಾಯ್ಕೋಬೇಕು ಅಂತ. ಅವ್ರು ಹೇಳಿದ ಮಾತದು. ಅದು ಮೊದಲೇ ನೆನಪಿದ್ದದ್ದು ಬೇಂದ್ರೆಯವ್ರ ಬಗ್ಗೆ ನನಗೆ. ಸುಮಾರು ಕಥೆಗಳನ್ನು ಹೇಳೋರು, ವಿಚಿತ್ರ ಕಥೆಗಳನ್ನು ಹೇಳೋರು. ಯಾವ್ಯಾವ್ದು ಕತೆ ನಾವು ಬಂದ ಹಿಂಗ್ ಮಾಡ್ದ, ನಂಬಬೇಕೋ ನಂಬಲ್ಲ ಗೊತ್ತಾಗಲ್ಲ ನಮ್ಗೆ ಹುಡುಗರವಾಗ. ಆ ನಂತರ ಮುಂದೆ ನನಗೆ ಅವ್ರ ಸಂಪರ್ಕ ಬಂದದ್ದು ಆಗಾಗ ನಡುವೆ ಧಾರವಾಡಕ್ಕೆ ಹೋದಾಗ್ಲೆಲ್ಲ ಭೇಟಿ ಆಗೋದು. ಅವ್ರ ಮನೆಗೆ ಹೋಗ್ಬೇಕು, ಅದೊಂದು ಸಾಮ್ರಾಜ್ಯನೇ ಬೇರೆ, ಮನೆ ಸಾಮ್ರಾಜ್ಯನೇ ಬೇರೆ. ಆ ಪುಸ್ತಕದ ಶೆಲ್ಫ್ ಇದಾವು, ಬಾ 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 ಒಂದೇನು ಪುಸ್ತಕ ಹುಡುಕು. ನಂದು ಹಣೆ ಬಾರ್ ಹಾಗೆ ಇತ್ತು, ಈಗ ಸ್ವಲ್ಪ ಸರಿ ಮಾಡ್ಕೊಂಡಿದ್ದೆ. ತುಂಬಾ ಪುಸ್ತಕ ಇದೆ ಮನೇಲಿ, ಒಂದು 8-9 ಸಾವಿರ ಪುಸ್ತಕ ಇರ್ಬೇಕು ನನ್ನ ಮನೇಲಿ. ಯಾವ ಪುಸ್ತಕ ಎಲ್ಲಿದೆ ಹುಡುಕೋದಕ್ಕೆ ನಾನು ಏನ್ ತಮಾಷೆ ಮಾಡ್ತಾಳೆ, ನಿಮ್ಗೆ ಯಾವ್ದು ಬೇಕೋ ಒಂದೇ ಸಿಗಲ್ಲ, ಹುಡುಕಿ ಎಲ್ಲ ಇರ್ತವೆ ಅಂತ. ಬೇರೆ ಮನೇಲಿ ಹಾಗೆ ಯಾವುದೋ ಪುಸ್ತಕ ಹುಡುಕೋದು, ಬರೋಯಿಲ್ಲ ಹುಡುಕಿದ ಪುಸ್ತಕ ಹುಡುಕೋ, ಒಂದು ಚೀಟಿ ಬರ್ಕೊಡ್ಬೇಕು. ಇಡೀ ದಿವಸ ಅವರೊಂದ್ ಮೂಲೆ ನಾವೊಂದ್ ಮೂಲೆ ಹುಡುಕೋದು, ಯಾವ ಸಿಗೋದೇ ಇಲ್ಲ. ಕೊನೆಗೆ ಟೇಬಲ್ ಮೇಲೆ ಇಟ್ಕೊಂಡಿದ್ದೆ ಅನ್ಬಿಡುದು ಕಡೆಗೊಂದ್ಸಲ. ಈ ಥರದ ಮನೆ. ಅವರು ಜೇಬಲ್ಲಿ ಯಾವಾಗಲೂ ಒಂದು ಕಲ್ಸಕ್ರೆನೋ ಪೇಪರ್ಮೆಂಟು ಬೆಲ್ಲದ ಚೂರು ಇಟ್ಕೊಂಡಿರೋರು. ನಾನು ಸ್ವಲ್ಪ ಶಪಚ ನಾನು. ತಕ್ಷಣ ಬಂದು ತಿನ್ನಿದನ್ನ ಅಂತ ಕೋಟೆನ ತೆಗೆದು ಕೊಡೋರು. ಆ ಬೆಲ್ಲಕ್ಕೆ ಏನೇನು ಅಂಟ್ಕೊಂಡಿರ್ತಿತ್ತೋ ದೇವರಿಗೆ ಗೊತ್ತು. ಆ ಕೋಟಲ್ಲಿ ಇಟ್ಕೊಂಡಿದ್ದ 2 ದಿವಸ ಆಗಿತ್ತು. ನನಗೆ ಸ್ವಲ್ಪ ಬಹಳ ಕ್ಲೀನ್ ಇರ್ಬೇಕು, ನನಗೆ ತೆಗೆದು ತಿನ್ಬೇಕು. ದಾರ ಕೂದು ಅನ್ಕೊಂಡ್ರೆ ತೆಗಿಬೇಕು ಅದನ್ನೆಲ್ಲ. ಸುಮ್ ತಿನ್ನು ಬಾಯಲ್ಲಿ ಬರ್ತಾವಲ್ಲ, ಆಮೇಲೆ ತೆಗೆದು ಹಾಕಿ ಬಂದ್ಬೇಕು. ಅಷ್ಟು ನಿರಾಳವಾದ ಮನುಷ್ಯ. ಅಂತಹ ಮನುಷ್ಯನ ಕಂಡಿರಲಿಲ್ಲ ನಾನು. ಒಂದು ಸಂಶೋಧನೆ ಮಾಡುವಾಗ ಬಂದ್ಬಿಡೋರು ನನ್ನ ಕಡೆಗೆ, ನಡಿ ಹೋಗೋಣ. ಪ್ರಾಮಾಣಿಕವಾಗಿ ಹೇಳ್ತೀನಿ, ಇವತ್ತು ಸಂತೋಷ ನೆನೆಸ್ಕೋತೀನಿ, ಆದ್ರೆ ಅವತ್ತು ಬೈತಿದ್ದೆ ಅವ್ರಿಗೆ ನಾನು. ಯಾಕಂದ್ರೆ ಅವ್ರು ಬಂದ್ರು ಅಂದ್ರೆ ಒಂದು ದಿವಸ ರಿಸರ್ಚ್ ಬಂದಾಯ್ತೆ ನಾನು. ನಡಿ ಹೋಗೋಣ ಅಂದು ಅವ್ರು ಕರ್ಕೊಂಡು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ KS ದೇಶಪಾಂಡೆ ಅಂತ ಇದ್ರು, ಅವರು ಲೈಬ್ರೇರಿಯನ್. ಇವರು ಭಾರಿ ದೋಸ್ತರು. ಅಲ್ಲಿ ಹೋದ್ರೆ 2 ತಾಸು ಹರಟೆ ಹೊಡೆಯೋದು, ಒಂದು ರಾಶಿ ಪುಸ್ತಕ ತಗೊಳ್ಳೋದು, ಸ್ಕೂಟರ್ ಇಟ್ಕೋ ಇದನ್ನ ಅನ್ನೋರು. ಹೋಗ್ಬೇಕು. ಎಲ್ಲಿ ಹೋಗೋಣ್ರಿ, ನಡಿ ಮಾಳಬಡ್ಡಿಗೆ ನಡಿ ಅನ್ನೋರು.
ಧಾರವಾಡದಲ್ಲಿ ಸಾಮಾನ್ಯ ಅಲ್ಲ ಅನ್ನೋದು ಇಲ್ಲಿ ಅಲ್ಲ. ಯಾವ ಏರು ಏರು ಹೇಳಿದೆ ಹಿಂಗೆ ಇರು. ಸ್ಟೇಷನ್ ಹತ್ರ ಬಂದು ಏರ್ಕೊಂಡು ಹಿಂಗೆ ಮೇಲೆ ಬರಬೇಕು, ಮುಂದೆ ಪೂರ್ತಿ ಇಳಕು. ಅಲ್ಲಿ ಬಂದಾಗ ಇಡು, ಸ್ಕೂಟ್ರಲ್ಲಿ ಇಟ್ಬಿಡು, ಕೆನರಾ ಬ್ಯಾಂಕ್ ಹತ್ರ ಇಡು, ಟಾಂಗಾದಾಗ ಹೋಗೋಣ ಅಂತ ಅಂದೆ. ಮಾರಾಯರು ಅಲ್ಲಿದ್ದು ಹೋಗ್ಬೋದಾಯ್ತಲ್ರಿ ಸ್ಟೇಷನ್ ಇಂದ, ಇಲ್ಲಿ ಯಾಕೆ ಹೇಳಿದಿರಿ ಅಂದೆ. ಕುದುರೆ ಸಾಯ್ತಾವೋ, ಕಾಳಜಿ ನೋಡಿ ಅವರು. ಸ್ಟೇಷನ್ ಇಂದ ಮೇಲೆ ಹತ್ತು ಬರ್ಬೇಕಲ್ಲ, ಕುದುರೆ ಕಷ್ಟ ಆಗ್ತದೆ, ಮೇಲೆ ಇಳಕ್ರೆ ಹೋಗ್ತದೆ. ಮಾಳ್ಮಡ್ಡಿ ಬಂದ್ಮೇಲೆ ಟಾಂಗಾದಾಗ ಹೋಗೋದು, ಕೂತ್ಬಿಡ್ಬೇಕು, ಟಾಂಗಾದ ಹಿಂದೆ ಕೂಡ್ಬೇಕು. ಒಂದು ಥೇರಿ ಧಾರವಾಡದಲ್ಲಿ, ಟಾಂಗಾ ಓಡಿಸೋರ್ಲ ಸಾಬಿಗಳು ಅಂತ ಒಂದು ಥೇರಿ. ಟಾಂಗಾದ ಕೂತ ತಕ್ಷಣ ಸಾಬಾ ಕಡ್ಡಿ ಹಿಡಿಯೋ ಅನ್ಬೇಕು. ಈ ಚಾಬೂಕ್ ಇರ್ತದಲ್ಲ, ಚಾಬೂಕಿನ ಬಿದಿರು ಕಡ್ಡಿ ಇರ್ತದಲ್ಲ, ಅದನ್ನ ಗಾಲಿ ಹಿಡಿಬೇಕು. ಕಟ 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 ಸಪ್ಪಳ ಮಾಡುತ್ತೆ ಅದು. ನನಗೆ ಕೆಟ್ಟ ಮಧ್ಯಾಹ್ನ, ನನಗೆ ರಿಸರ್ಚ್ ಹೋಯ್ತಲ್ಲ ಅಂತ ಒಂದು ಚಿಂತೆ. ಮಗ್ಳು ಕೂತಿದ್ದಾರೆ ಇವರು, ಮೈಯಲ್ಲಿ ಮಾಂಸ ಇಲ್ಲೇ ಇಲ್ಲ, ಬರೀ ಎಲುಬು. ಹಿಂಗೆ ಚುಚ್ಬೇಕು, ಹಿಂಗೆ ತಿಮ್ಮದು ಸಪ್ಪಳ ಕೇಳೋದನ್ನು, ಸಪ್ಪಳ ಕೇಳೋದನ್ನು. ಏನು ಕೇಳಿದ್ರಿ, ಬ್ಯಾಡ ಅಂದ್ರು ಕೇಳಿಸ್ತದ ಸಪ್ಪಳ ಅಂತ ನಾನು ಅನ್ಕೊಂಡಿದ್ದೆ. 60 ಅರಮಳ ಆಗಿರ್ಬೇಕು ಇವ್ರಿಗೆ ಅನ್ಕೋತಿದ್ದೆ. ಕಟ ಕಟ ಸಪ್ಪಳ ಕೇಳು. ಅದ್ರ ಮುಂದೆ ನನಗೆ ಅರ್ಥ ಆದದ್ದು, ಒಂದು ಆರ್ಟಿಕಲ್ ಬರದೆ ಅದ್ರ ಮೇಲೆ, ಹೌ ಬೇಂದ್ರೆ ನ್ಯೂ ಹೌ ಟು ಮೇಕ್ ಸೆನ್ಸ್ ಔಟ್ ಆಫ್ ನಾನ್ ಸೆನ್ಸ್ ಅಂತ. ತುಂಬಿ ಬಂದಿತ್ತ ತಂಗಿ ಹಾಡು ಕೇಳ್ಬೇಕು ನೀವು. ತುಂಬಿ ಬಂದಿತ್ತ ತಂಗಿ. ತುಮ್ ಹ್ಯಾಸ್ ನೋ ಮೀನಿಂಗ್, ಅರ್ಥವೇ ಇಲ್ಲ ಅದಕ್ಕೆ. ಆದ್ರೆ ತುಮ್ ಅನ್ನೋದು ಆ ದುಂಬಿ ಬರೋದಕ್ಕೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಆ ಶಬ್ದ ತಲೆಯಲ್ಲಿ ಏನ್ ಕೊರಿತಿತ್ತೋ, ಏನ್ ಮಾಡ್ತದೋ ಗೊತ್ತಿಲ್ಲ. ನೀವು 4 ತಂತಿ ನೋಡಿದ ತನನ ಅಂತ ಬರ್ತದೆ. ಏನ್ ಅರ್ಥ ಅದು? ಆ ಸಂಗೀತ ಗುಂಗಿದ್ದೆ ಅವ್ರ ಮೈಸೊಳಗೆ. ಆ ಟಾಂಗಾ ಸಪ್ಪಳ ಕೂಡ ಕೇಳಿಸ್ಬೇಕು ಅವ್ರಿಗೆ. ಆ ಥರದ ಸತ್ತ. ನಾನು ಧಾರವಾಡ ಬಿಟ್ಟು ಬೆಂಗಳೂರಿಗೆ ಬರ್ಬೇಕಾಯ್ತು. ನೌಕರಿ ಮಾಡಕ್ ಬಂದೆ ಬೆಂಗಳೂರಿಗೆ. 72ನೇ ಇಸ್ವಿಗೆ ಬಂದೆ. ಬಂದಾಗ ಹೋಗ್ಬೇಕಾದ್ರೆ ಹೇಳಿದೆ, ಸರ್ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಈಗ ಅಂದೆ. ಆದ್ ಬಿಡಪ್ಪ, ನೀನು ಕೆಟ್ಟ ಪಟ್ಟಣ ಸೇರಿದೆ ಎಂದು. ಕೆಟ್ಟ ಏನು ಸೇರಿಲ್ಲ ಸರ್, ನೌಕರಿಗೆ ಹೋಗ್ತಾ ಇದ್ದೀನಿ ಅಂದೆ. ಅಂದ್ಬಿಟ್ಟು ನಾನು ಹೇಳಿದೆ, ನನಗೆ ಯಾರೂ ಗೊತ್ತಿಲ್ಲ ಬೆಂಗಳೂರಲ್ಲಿ, ಅನಾಮಧೇಯ ನಾನು, ಯಾರ್ದು ಪರಿಚಯ ಇಲ್ಲ ನನಗೆ ಅಂದೆ. ನಾವು ಪತ್ರ ಕೊಡ್ತೀನಿ, ತೊಗೊಂಡು ಕೊಡೋರಿಗೆ ಅಂದು. ಪತ್ರ ಬರೋದು ಗೊತ್ತಿಲ್ಲ, ಯಾರಿಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಬರೋದು ಸೀಲ್ ಮಾಡಿ ಕವರ್ ಮೇಲೆ ಅಡ್ರೆಸ್ ಬರೆದು ಕೊಟ್ಟು ಡಾಕ್ಟರ್ GP ರಾಜರತ್ನಂ ಅವರಿಗೆ ಕೊಟ್ಟಿದ್ದೆ. ನಾನು ನೌಕರಿ ಸೇರ್ಕೊಂಡಾಗ ರಾಜರತ್ನಂ ನಕ್ಷತ್ರ ನಮಗೆ. ಇಲ್ಲೋ ಎತ್ತರದಲ್ಲಿರುವಂಥ ಮನುಷ್ಯ, ಎಲ್ಲಿರ್ತಾರೆ ಗೊತ್ತಿಲ್ಲ. ಒಂದು 2 ತಿಂಗಳಾದ್ಮೇಲೆ ನಮ್ಮ ಶ್ರೀಹರಿ ಅಂತ ನಮ್ಮ ವಿದ್ಯಾವರ ಸಂಘ ಸೆಕ್ರೆಟರಿ ಅವ್ರು ಕೇಳಿದೆ, ಸರ್ ರಾಜರತ್ನಂ ಅವ್ರು ಎಲ್ಲಿರ್ತಾರೆ ಸರ್ ಅಂತ. ಅಯ್ಯೋ ನನ್ನ ಗುರುಗಳಪ್ಪ, ಅವರು ಸೆಂಟ್ರಲ್ ಕಾಲೇಜಲ್ಲಿ ಇಲ್ಲೇ ಇರ್ತಾರೆ, ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮ್ಮನ್ನ ನಾನು. ಭಾನುವಾರ ದಿವಸ ನಾನು ಶ್ರೀಹರಿ ಅವರು ಮಲ್ಲೇಶ್ವರಂ 17th ಕ್ರಾಸ್ ಅಲ್ಲಿ ಹೋದಾಗ ಅವ್ರ ಮನೆ ವಿದೇಹ ಅಂತ ಅವ್ರ ಮನೆ, ಆ ಮನೆಗೆ ಹೋದ್ವಿ. ಫಸ್ಟ್ ಟೈಮ್ ನಾನು ರಾಜರತ್ನಂ ನೋಡಿದ್ದು. ಹೋದ ತಕ್ಷಣ ಅವ್ರು ಸ್ವಲ್ಪ ನೋಡೋಕೆ ಒಂಥರ ಗಟ್ಟಿ, ಅಂದ್ರೆ ಬಿಳಿ ಪಂಚೆ, ಬಿಳಿ ಶರ್ಟು, ಹೆಗಲ ಮೇಲೆ ಬಿಳಿ ಶಾಲು, ಬಿಳಿ ಶಿಷ್ಟೆ ಕೂದಲು, ತೀಕ್ಷ್ಣ ಕಣ್ಣು, ಶಾರ್ಪ್ ಧ್ವನಿ. ಬೇಂದ್ರೆ ರಾಜರತ್ನಂ ಧ್ವನಿ ಕೇಳಿದವ್ರಿಗೆ ಗೊತ್ತದು, ಕಂಚಿನ ಕಂಠ ಅದು. ಏನದೋ ಅಂತಂದಾಗ ಹಂಗೆ ಬರ್ಬೇಕದು. ಇವ್ರು ಯಾರು, ಶ್ರೀಹರಿ ಅಂದ್ರು. ನಮ್ಮ ಕರ್ಜಿಗೆ ಅಂತ ಇದ್ದಾರೆ, ಧಾರವಾಡದಿಂದ ಬಂದಿದ್ದಾರೆ, ಕೆಮಿಸ್ಟ್ರಿ. ನಮ್ಮ ಬಗ್ಗೆ ಒಳ್ಳೆ ಮಾತು ಹೇಳಿದ್ದಾರೆ ನನ್ನ ಬಗ್ಗೆ ಒಂದಿಷ್ಟು. ಆಮೇಲೆ ನಾನು ಹೇಳಿದೆ, ಸರ್ ನಮ್ಮ ಬೇಂದ್ರೆ ಲೆಟರ್ ಕೊಟ್ಟಿದ್ದಾರೆ ನಿಮಗೆ. ನನಗ ಯಾಕೆ ಅಂದ್ರು. ಕೊಟ್ಟೆ, ಓಪನ್ ಮಾಡಿದ್ರು. ಓಪನ್ ಮಾಡಿ, ಏನ್ರಿ ಭಾರಿ ರೆಕಮೆಂಡೇಶನ್ ತಂದಿದ್ದೀರಲ್ರಿ ವರಕವಿಗಳಿಂದ ಅಂದ್ರು. ನನಗೆ ಗೊತ್ತಿಲ್ಲ ಸರ್, ಒಳಗಡೆ ಏನ್ ಬರೆದಿದ್ದಾರೆ ಗೊತ್ತಿಲ್ಲ ಅಂದೆ. ನಮ್ಮ ಹುಡುಗ ಅಂತ ಬರೆದಿದ್ದಾರೆ, ಕಾಳಜಿ ಮಾಡಿ ಅಂತ ಬರೆದಿದ್ದಾರೆ. ನಾನು ಏನ್ ಕಾಳಜಿ ಮಾಡೋದು ನಿಮ್ಮನ್ನ ಅಂತ ಕೇಳಿದ್ರು. ಕಾಳಜಿ ಮಾಡೋದೇನ್ ಬೇಕಿಲ್ಲ, ನಿಮ್ ಕಡೆ ಬರೋಕೆ ಅವಕಾಶ ಕೊಟ್ಟರೆ ಸಾಕು ಅಂದೆ. ಬನ್ನಿ ದಿನ ಬನ್ನಿ ಅಂದ್ರು. ಅದೊಂದು ನನಗೆ ಬಾಗಿಲು ತೆರೆದಂಗಾಯ್ತು. ಬೇಂದ್ರೆ ಅವ್ರ ಮೂಲಕನೇ ತೆರೆದದ್ದು. ಬಂದಾಗ ರಾಜರತ್ನಂ ಪರಿಚಯ ಆದಾಗ ಅವ್ರ ಜೊತೆಗೆ ತಿರುಗಾಡಿ 10 ವರ್ಷ ಅವ್ರ ಜೊತೆಗೆ ಅವರನ್ನು ಕಲಿಸಿ, ಪಾಲಿ ಭಾಷೆ ಕಲಿಸಿ, ಅನುವಾದ ಮಾಡಿಸಿ, ಫಸ್ಟ್ ಟೈಮ್ ಲೆಕ್ಚರ್ ಕೊಡಿ ಅಂತ ಕರ್ಕೊಂಡು ಹೋಗಿ ಗೋಖಲೆ ಇನ್ಸ್ಟಿಟ್ಯೂಟ್ ಕೊಟ್ಟಾಗ ನಾನು ಮೊದಲೇ ಲೆಕ್ಚರು ಪಾಠ ಬಿಟ್ಟು, ಕೆಮಿಸ್ಟ್ರಿ ಬಿಟ್ಟು ಹೊರಗಡೆ ಪಾಠ ಮಾಡಿದಾಗ ನನ್ನ ಮುಂದೆ ಕೂತವ್ರು ಯಾರ್ಯಾರು ಅಂದ್ರೆ ಎದೆ ಜಲ್ ಅನ್ನತ್ತೆ. ಗುಂಡಪ್ಪನವರು, ಗೋಕಾಕರು, VC, ಮಾಸ್ತಿ ಎಲ್ಲ ಮುಂದೆ ಕೂತಿದ್ದಾರೆ. ನಾನು ಫಸ್ಟ್ ಲೆಕ್ಚರ್ ಬೆಂಗಳೂರಲ್ಲಿ ಹಾಗೆ ಶುರು ಆದದ್ದು. ಅದಕ್ಕೆ ಬಾಗಿಲು ತೆಗೆದುಕೊಟ್ಟವರು ಬೇಂದ್ರೆ ಅವರು. ಆ ನಂತರ ಸ್ವಲ್ಪ ದಿವಸ ಆಯ್ತು, 2 ವರ್ಷ ಆದ್ಮೇಲೆ ಒಂದ್ಸಲ ಬೆಂಗಳೂರಿಗೆ ಬೇಂದ್ರೆ ಬಂದು ಶ್ರೀಹರಿ ಅವ್ರ ಮನೆಯಲ್ಲಿ ಇರ್ತಾ ಇದ್ವಿ. ಶ್ರೀಹರಿ ಅಜ್ಜ ಭಾರಿ ಪ್ರೀತಿ ಅವ್ರ ಮೇಲೆ, ದೊಡ್ಡ ಮನೆ. ನಾನು ನೆನಪಿದೆ, ಹಿಂಗೆ ಕಟ್ಟೆ ಮೇಲೆ ಕೂತ್ಕೊಂಡು ಹೊರಗಡೆ ಮೈಗೆ ಎಣ್ಣೆ ತಿಕ್ಸ್ಕೋಬೇಕು. ಬೇಂದ್ರೆ ಹುಡುಗ ಜೋರಾಗಿ ಎಣ್ಣೆ ಹಚ್ಚಿ ತಿಕ್ಬೇಕು ಅವ್ರಿಗೆಲ್ಲ, ಸ್ನಾನ ಮಾಡೋರು ಭರ್ಜರಿ. ನಾನು ಹೋಗಿ ಭೇಟಿ ಆದೆ. ಏನೋ ಇಲ್ಲಿ ಬಂದಿಯಲ್ಲೋ ನೀನು ಅಂದ್ರು. ಇಲ್ಲೇ ಇರೋದು ನಾನು ಅಂದೆ. ಹೌದಾ, ಶ್ರೀಹರಿ ಹೇಳೇ ಇಲ್ಲಲ್ಲೋ ನೀನು ನನಗೆ ಅಂತಂದ್ರು. ನನಗೆ ಗೊತ್ತಾಗ್ಲಿಲ್ಲ ನೀವು ಅಷ್ಟು ಆತ್ಮೀಯರು ಅಂತ. ನಮ್ಮ ಹುಡುಗ ಅವನು ಅಂತೆಲ್ಲ ಹೇಳಿದ್ರು. ಎದಕ್ಕೆ ಬಂದಿದ್ದೀರಿ ಅಂತ ಕೇಳಿದೆ. ನಾಳೆ ಮಹಾರಾಣಿ ಕಾಲೇಜಿನ ಲೆಕ್ಚರ್ ಅದನೋ, ನೀನು ಬಾ ನನ್ನ ಜೋಡಿ, ನೀನೇ ಕರ್ಕೊಂಡು ಹೋಗು ನನ್ನ ಅಂದ್ರು. ಆಯ್ತು ಸರ್ ಅಂದೆ. ಮಹಾರಾಣಿ ಕಾಲೇಜಲ್ಲಿ ಆನ್ಯುವಲ್ ಡೇ ಪ್ರೋಗ್ರಾಮ್, ಇವರು ಮುಖ್ಯ ಅತಿಥಿಗಳು. ಡಿಸೆಂಬರ್ ಜನವರಿ ತಿಂಗಳು ಇರ್ಬೇಕದು, ಚಳಿ ಬೇರೆ ಇರುತ್ತೆ. ಇವರ ಮಂಕಿ ಕ್ಯಾಪ್ ಹಾಕೋತಾರಲ್ಲ, ಮಂಕಿ ಕ್ಯಾಪ್ ಹಾಕೊಂಡು ಅದೊಂದು ಛತ್ರಿ ಬಿಡೋಲ್ಲ ಅದು ಯಾವಾಗಲೂ. ಎಲ್ಲಿ ಹೋದ್ರು ಛತ್ರಿ ಇರೋದೆ ಕೈಯಲ್ಲಿ, ಒಂದು ಕೊಡೆ.
ಮಜಾ ಅಂದ್ರೆ ಛತ್ರಿ ಯಾವತ್ತೂ ಬಿಡ್ತಿರ್ಲಿಲ್ಲ, ಮಳೆ ಆದಾಗ ಬಿಸ್ತಿರ್ಲಿಲ್ಲ ಅದು. ಹಾಗೆ ಕೈ ಹಿಡ್ಕೊಂಡು ಅನ್ಕೊಂಡೇ ಬಂದು ಕೈಲಿ ಹಿಡ್ಕೊಂಡು ಮರ್ತೇ ಹೋಗ್ತಿತ್ತು, ಛತ್ರಿ ಬಿಚ್ಚಬೇಕು ಅಂತ ಗೊತ್ತಾಗ್ತಿದ್ದಿಲ್ಲ. ಕರ್ಕೊಂಡು ಹೋದೆ ಮಹಾರಾಣಿ ಕಾಲೇಜಿಗೆ. ಅದು ಮರೆಯೋಂಗೇ ಇಲ್ಲ ನಾನು ಘಟನೆ. ಇದನ್ನು ಹೋದಾಗ ಎಂಟ್ರೆನ್ಸ್ ಅಲ್ಲಿ ಪ್ರಿನ್ಸಿಪಾಲ್ರು, ಟೀಚರ್ಸು, ಹುಡುಗಿಯರೆಲ್ಲ ನಿಂತಿದ್ರು. ಅವ್ರು ಪಾಪ ಪನ್ನೀರ್ ಸಿಂಪಡಿಸಿದ್ರು ಇವರಿಗೆಲ್ಲ. ನಾ ಪಕ್ಕದಲ್ಲಿ ಇದ್ನಲ್ಲ, ನಾನು ಕೊಲ್ತಾರಪ್ಪ ತಣ್ಣೀರ್ ಗೊಜ್ಜಿ ಇವರು ಅಂದ್ರು. ತಣ್ಣೀರ್ ಹಾಕಿ ಕೊಲ್ತಾರ ನಾನು ಇವರು ಅಂದ್ರು. ಸಾಕ್ಬಿಡ್ರಿ, ತಣ್ಣೀರ್ ಜಾಸ್ತಿ ಹಾಕ್ಬೇಡಿ ಅಂತಂದೆ. ಒಳಗೆ ಹೋದ್ರು. ನೀವು ಕಲ್ಪನೆ ಮಾಡ್ಬೇಕು, ಕಣ್ಮುಂದ್ ಚಿತ್ರ ಬರುತ್ತೆ. ಸ್ಟೇಜ್ ಮೇಲೆ ಪ್ರಿನ್ಸಿಪಾಲ್ರು ಇನ್ನೊಂದು ಯಾರ್ಯಾರು ಕೂತಿದ್ರು, ಒಂದು 5-6 ಜನ ಮೇಲ್ಮೇ. ನಾ ಮುಂದಿನ ಸಾಲಲ್ಲಿ ಕೂತಿದ್ದೆ, ಕರ್ಕೊಂಡು ಹೋದವನು ಅಷ್ಟೇ, ನಂದೇನು ಕೆಲಸ ಇಲ್ಲ ಅಲ್ಲಿ. ಈ ಮಂಕಿ ಕ್ಯಾಪ್ ತೆಗಿದ್ದಿಲ್ಲ ಮನುಷ್ಯ. ನನಗೆ ಯಾಕೋ ಸ್ವಲ್ಪ ಸರಿ ಅನಿಸ್ಲಿಲ್ಲ. ನಾನು ಸನ್ನೆ ಮಾಡ್ತಾ ಇದ್ದೇನೆ ತೆಗೀರಿ ಅಂತ. ನಾನು ನೋಡ್ತಾನೆ ಇಲ್ಲ ಅವ್ರು. ನಾನು ಕೈ ಮಾಡೋದು ನೋಡಿ ಪಕ್ಕದವ್ರು ಏನೋ ಹೇಳಿದ್ರು, ಏನೋ ಕೇಳ್ತಾನೆ ನೋಡ್ರಿ ಹುಡುಗ ಅಂತ ಹೇಳಿದ್ರು. ಏನು ಅಂತ ನಾನು ಕೇಳಿದ್ರು. ಏನಿಲ್ಲ ತೆಗೀರಿ ಇದನ್ನ ಅಂತ ಕೈ ಮಾಡಿದೆ. ಏನು ಅಂತ ಕೇಳಿದ್ರು. ಅವಾಗೇನು ಜನ ಹಿಂಗಿರ್ಬೇಕು ಅಂತಿಲ್ಲ, ಆರಾಮಾಗಿ ಮಂಕಿ ಕ್ಯಾಪ್ ತೆಗೀರಿ ಅಂತ ಹಿಂಗೆ ಕೈ ಮಾಡಿದೆ. ಆಮೇಲೆ ಒಂದು ಗಂಟು ಇರುತ್ತೆ, ಗಂಟು ಹಿಡಿದು ಹಿಂಗೆ ಎಳೆದ್ಬಿಟ್ರು. ಬರೋದಂತ ಕೂದಲೆಲ್ಲ ಹಡ್ಕೊಂಡ್ರು. ಎಲ್ಲ ಹುಡುಗಿಯರೆಲ್ಲ ಹೋ ನಕ್ಬಿಟ್ರು. ಪ್ರಿನ್ಸಿಪಾಲ್ರಿ ಮುಜುಗರಾಯ್ತು. ಇಂಥ ಹೊರಕವಿಯನ್ನು ಕರ್ಕೊಂಬ ಹುಡುಗಿಯರು ನಕ್ ಬಿಡ್ತಾರಲ್ಲ ಅಂತ. ಸುಮ್ನಿರಿ ಅನ್ನೋ ಶುರು ಮಾಡಿದ್ರು. ಬೇಂದ್ರೆ ಎದ್ದು ನಿಂತ್ಕೊಂಡ್ಬಿಟ್ರು. ಸ್ವಾಗತ ಆಗಿಲ್ಲ, ಪ್ರಾರ್ಥನೆ ಆಗಿಲ್ಲ, ಏನಿಲ್ಲ, ನಿಂತ್ಕೊಂಡ್ಬಿಟ್ರು. ಮೈಕ್ ಹಿಡ್ಕೊಂಡು ನಗ್ರವಾ ನಗರಿ ಚಲೋ ಹೊತ್ನ ನಕ್ಕ ಬಿಡ್ರಿ, ಹೃದಯ ತುಂಬಿ ನಕ್ಕ ಬಿಡ್ರಿ. ಮುಂದೆ ಚಾನ್ಸ್ ಸಿಗ್ತದೆ ಎಲ್ಲ ಗೊತ್ತಿಲ್ಲ, ಮುಂದೆ ಎಂಥ ಗಂಡ ಸಿಗ್ತಾನೋ ಗೊತ್ತಿಲ್ಲ, ಜೀವನದಾಗ ಏನೇನು ಕಾದೋದ ಗೊತ್ತಿಲ್ಲ. ನಾ ಹೇಳ್ತೀನಿ, 45 ನಿಮಿಷ ಮಾತಾಡಿದ್ರು. ಅದರಂತ ಲೆಕ್ಚರ್ ಅವ್ರ ಕಡೆದ ನಾನು ಎಂದೂ ಕೇಳಿಲ್ಲ. ನೀವು ನಂಬಲಿಕ್ಕಿಲ್ಲ, 45 ನಿಮಿಷದಲ್ಲಿ 2-3 ಬಾರಿ ಆದ್ರೂ ಎಲ್ಲ ಹುಡುಗಿಯರು ಹತ್ತಿದ್ದಾರೆ, ನಕ್ಕಿದ್ದಾರೆ. He had that ability to make people laugh and cry at his will. He had the ability to do that. ಮಾತಿನ ಭರಾಟೆ ಅವತ್ತು ಅದ್ಭುತ ಮಾತಾಡ್ರು. ಸ್ವಾಗತ ಇಲ್ಲ, ನಿಂತ ಹೋಯ್ತು ಎಲ್ಲ. ವಂದನಾರ್ಪಣೆ ಒಮ್ಮೆ ಸಲ ಆ ಥರ. ಹೊರಗೆ ಬಂದಾಗ ಬರ್ಬೇಕಾದ್ರೆ ಹೇಳಿದೆ, ಭಾಳ ಚಂದ ಆತ್ರಿ ಭಾಷಣ ನಿಮ್ದು ಅಂದೆ. ಏನ್ ಚಂದ ಆಗ್ಬಿಡು ಮಾರಾಯ, ನಾನು ಹೊಸದೇನು ಹೇಳೀನಿ, ಜೀವನದಾಗ ಏನು ಕಂಡೀನಿ ಅದನ್ನೇ ಹೇಳಿದ್ದೀನಿ ಅಷ್ಟೇ, ಮತ್ತೊಂದೇನಿಲ್ಲ ಅಂದ್ರು. ಆದ್ರೆ ಜೀವನದಾಗ ಕಂಡದ್ದು ಭಾಳ ಇತ್ತಲ್ಲ ಅವ್ರದ್ದು, ಭಾಳ ಕಂಡದ್ದು ಜೀವ. ಎಷ್ಟೆಷ್ಟು ಕಷ್ಟಪಟ್ಟರು. ಒಂದ್ಸಲ ನೆನಪಿದೆ, 73-74 ಹೊತ್ತಿಗೆ ಇದು, ಧಾರವಾಡಕ್ಕೆ ಹೋದಾಗ ಮನೆ ಮುಂದೆ ಕಟ್ಟೆ ಮೇಲೆ ಕೂತಿದ್ವಿ ಇಬ್ರು. ಕೂತಾಗ ರಬಿಯಾ ಅಲ್ ಅದಾವಿಯಾ ಅಂತ ಒಬ್ಬ ಸೂಫಿ ಸಂತೆ, ಆಕೆ ಬಗ್ಗೆ ಒಂದು ಕತೆ ಬರೆದಿದ್ದೆ ನಾನು. ಅದ್ಭುತ ಕತೆ ಅದು. ಆಕೆ ತನ್ನ 2 ಮಕ್ಕಳನ್ನು ಕಳ್ಕೊಂಡ್ಬಿಡ್ತಾಳೆ 18ನೇ ವಯಸ್ಸಿಗೆ. ಅಗದಿ ಮನೋವೇದಕವಾದಂಥ ಕತೆ ಅದು. ಆಕೆ ದೊಡ್ಡ ಸಂತೆ. ಎಷ್ಟರ ಮಟ್ಟಿಗೆ ಅಂದ್ರೆ ರಬಿಯಾ ಕರೆದ್ರೆ ಭಗವಂತ ಬರ್ತಾನೆ ಅನ್ನುವಷ್ಟರ ಮಟ್ಟಿಗೆ ಇತ್ತು. ಆಕೆಗೆ 2 ಮಕ್ಕಳು, ಅವಳಿ ಜವಳಿ ಮಕ್ಕಳು, 18 ವರ್ಷದ ಮಕ್ಕಳು, ಸುಂದರಾಂಗರು, 2 ಹುಡುಗರು, ಸುಸಂಸ್ಕೃತರು, ಇಡೀ ಊರಿಗೆಲ್ಲ ಬೇಕಾದವರು. ಗಂಡ ರೈತ, ಹೊಲಕ್ಕೆ ಹೋಗಿದ್ದಾನೆ ರೈತ. ದನಕ್ಕೆ ಹುಲ್ ತರಬೇಕು ಅಂತ ಮಕ್ಕಳು ಹೋಗಿದ್ದಾವೆ. ಮಧ್ಯಾಹ್ನ ಹೊತ್ತಿಗೆ ಹುಲ್ ಹೊರೆ ಹೊತ್ಕೊಂಡು ಮನೆಗೆ ಬರುವಾಗ ಜೋರಾಗಿ ಮಳೆ ಬಂತು. ಬೇಸಿಗೆಯಲ್ಲಿ ಅಡ್ಡ ಮಳೆ ಬಂದ್ರೆ ಮಿಂಚು ಗುಡುಗು ಜಾಸ್ತಿ ಅಲ್ಲ. ಮರದ ಕೆಳಗೆ ನಿಂತ್ಕೊಂಡಿದ್ದಾರೆ ಹುಡುಗರು. ದೈವ ಅದು. ಸಿಡ್ಲು ಆ ಮರಕ್ಕೆ ಹೊಡಿತು. 2 ಮಕ್ಕಳು ಸತ್ತರು. ಒಂದೇ ಸಲ 2 18 ವರ್ಷದ ಮಕ್ಕಳು ಸತ್ರೆ ಪಾಪ ತಾಯಿ ಕರಳಿಗೆ ಏನಾಗಿರ್ಬೇಕು. ಸುತ್ತಮುತ್ತಲ ರೈತರೆಲ್ಲ ಆ ಮಗು 2 ಹೆಣ ಹೊತ್ಕೊಂಡ್ಬರ್ತಾರೆ, ಮನೆ ತಗೊಂಡ್ಬರ್ತಾರೆ. ಆಕೆ 2 ಹೆಣಗಳಿಂದ ಒಂದು ಕೋಣೆಯಲ್ಲಿ ಇಡಿಸಿ, ದಯವಿಟ್ಟು ಯಾರು ನಿಂತ್ಕೋಬೇಡಿ, ಹೋಗ್ಬಿಡಿ, ನನ್ನ ಗಂಡ ಬರ್ತಾನೆ, ಹೇಳ್ತೀನಿ, ನೀವೆಲ್ಲ ಹೋಗಿ ಎದ್ದು ಕಳಿಸ್ತಾರೆ. ಅದು ಹೇಗೋ ತಾಯಿ ಆ ದುಃಖ ನುಂಗ್ಕೊಂಡು ಅಡಿಗೆ ಮಾಡ್ತಾಳೆ. ಗಂಡ ಬಂದ ಊಟ ಬಡಿಸ್ತಾಳೆ. ಊಟ ಆದ್ಮೇಲೆ ಅವ್ನು ಕಟ್ಟೆ ಮೇಲೆ ಕೂತಾಗ ಹೇಳ್ತಾಳೆ, ನೋಡಿ ನಿಮ್ಮಿಂದ ಯಾವುದನ್ನು ಮುಚ್ಚಿಟ್ಟಿರ್ಲಿಲ್ಲ ಇದುವರೆಗೂ. ನಾನು ಒಂದು ವಿಷಯ ಹೇಗೂ ಮರ್ತ್ಬಿಟ್ಟೆ. ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಮನೆಗೆ ಅವ್ರು ಮಹಾತ್ಮರು ಬಂದಿದ್ರು. ತೀರ್ಥಯಾತ್ರೆಗೆ ಹೋಗ್ತಾ ಇದ್ರು. ತೀರ್ಥಯಾತ್ರೆಗೆ ಹೋದಾಗ ಕಳ್ಳರು ಕಾಕರು ಬಂದು ಲೂಟಿ ಮಾಡ್ತಾರೆ ಅಂತ ಇತ್ತು ಅವಾಗ. ನೋಡಮ್ಮ, ನಾ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀನಿ, ಈ ಆಭರಣ ನಿನ್ ಕಡೆ ಇಟ್ಕೋ, ನಾ ಯಾತ್ರೆ ಮುಗಿಸ್ ಬರ್ಬೇಕಾದ್ರೆ ತಗೊಂಡು ಹೋಗ್ತೀನಿ, ನಾ ಬರ್ಲಿಲ್ಲ ಅಂದ್ರೆ ನಿಂದಿಗೆ ಅದು ಅಂತ ಹೇಳಿದ್ರು. ಹೋಗ್ಬಿಟ್ರು. ಈಕೆ 1 ವರ್ಷ ಕಾದ್ಲು, 2 ವರ್ಷ ಕಾದ್ಲು, 3 ವರ್ಷ ಕಾದ್ಲು, ಬರ್ಲಿಲ್ಲ. ತೆಗೆದು ನೋಡಿದ್ರೆ 2 ಆಭರಣ ನಾನು ಬಳಸೋಕೆ ಶುರು ಮಾಡಿದ್ಲು. ಹೀಗೆ ಬಳಸ್ತಾ ಇದ್ದೆ. ಆದ್ರೆ ಬೆಳಗ್ಗೆ ಬಂದ್ಬಿಟ್ರು ಅವ್ರು. ಇವತ್ತು ಒಂದು ನಾನು ಆಭರಣ ಕೊಡ್ತೀಯಮ್ಮ ಅಂತ ಕೇಳಿದ್ರು. ಇಷ್ಟು ವರ್ಷ ಬಳಸಿದ್ದೀನಲ್ಲ, ಮೋಹ ಬಂದ್ಬಿಟ್ಟಿದೆ ನನಗೆ, ತಕ್ಷಣ ಕೊಡಕ್ ಮನಸ್ಸಾಗ್ಲಿಲ್ಲ. ನಾನು ಗಂಡನ್ ಕೇಳ್ಕೊಡ್ಲಾ ಅಂತಂದೆ. ಆಯ್ತಮ್ಮ ಹಾಗೆ ಮಾಡಿ, ಸಾಯಂಕಾಲ ಬರ್ತೀನಿ ಅಂದ್ರು. ಈಗ ಸಾಯಂಕಾಲ ಬರ್ತಾರೆ, ಏನ್ ಮಾಡ್ಲಿ ಅಂತ ಕೇಳಿ. ಗಂಡ ಅಂತ ಇಂಥ ದೊಡ್ಡ ದೈವಜ್ಞೆ ನೀನು, ಇಷ್ಟು ದೊಡ್ಡ ಸಂತ ಅಂತ ಕರೀತಾರೆ, ನಿನ್ನ ಕೊಟ್ಟು ಬಿಡ್ಬೇಕಾಗಿತ್ತಲ್ಲ. ನಾನು ನನ್ನೇನ್ ಕೇಳೋದು ಅದ್ರೊಳಗೆ? ಅದು ಅಲ್ಲದೆ ಅವ್ರು ಕೃತಜ್ಞತೆ ಹೇಳ್ಕೊಡ್ಬೇಕು.
ಇನ್ಮೇಲೆ ನಂಬಿಕೆಯನ್ನು ಕೊಟ್ಟು ಹೋಗಿದ್ದಾರಲ್ಲ ಆಭರಣಗಳನ್ನ, ಕೃತಜ್ಞತೆ ಹೇಳ್ಬೇಕಾಗಿತ್ತು ಅಂತ. ಆಕೆ ಕೈ ಹಿಡ್ಕೊತಾಳೆ ಗಂಡಂದು, ಬರ್ರಿ ಇಬ್ರು ಸೇರೆ ಕೊಡೋಣ ಅಂತ ಕರ್ಕೊಂಡು ಹೋಗ್ತಾಳೆ. ಕೋಣೆ ಬಾಗಿಲು ತೆಗೆದು ಆ 2 ಹೆಣಗಳನ್ನು ತೋರಿಸಿ, 18 ವರ್ಷಗಳಿಂದ ಭಗವಂತ 2 ಕಾಣಿಕೆ ಕೊಟ್ಟಿದ್ದ ಆಭರಣ ನನಗೆ, ನಂದು ಅನ್ಕೊಂಡಿದ್ದೆ, ಇವತ್ತು ವಾಪಸ್ ಕೇಳ್ತಿದ್ದಾನೆ, ಇಬ್ರು ಸೇರೆ ಕೊಡೋಣ ಬನ್ನಿ ಅಂತ ಕೇಳಿ ಕರ್ಕೊಂಡು ಹೋಗ್ತಾಳೆ. ಗಂಡ ಕುಸಿದು ಬೀಳ್ತಾನೆ, ಹೇಳ್ತಾನೆ ನನಗೆ ದುಃಖ ತಡೆಯೋಕ್ಕಾಗ್ತಾ ಇಲ್ಲ, ತಾಯಿ ಹೆಂಗ್ ತಡ್ಕೊಂಡೆ ನೀನು ಅಂತ. ಹಾಗಾಗಿ ಹೇಳ್ತಾಳೆ, ಭಗವಂತನಲ್ಲಿ ಸಂಪೂರ್ಣ ನಂಬಿಕೆ ಇದ್ರೆ ಎಂಥ ವಿಷಮಯ ಪರಿಸ್ಥಿತಿ ಕೂಡ ಸ್ವೀಕಾರಾರ್ಹ ಆಗ್ತದೆ ಅಂತ. ಆ ಕಥೆ ಬರೆದಿದ್ದೇನೆ ಅಂತ ತೋರಿಸಿದೆ ಅವ್ರಿಗೆ. ಭಾರಿ ಅದೋ ಕಥೆ ಇದು ಅಂದ್ರು. ಅಂದ್ಬಿಟ್ಟು ಪುಣ್ಯವಂತೆ ಪಾಕಿ, ಪುಣ್ಯವಂತೆ ಅಂದ್ರು. ಏನ್ ಪುಣ್ಯವಂತೆ ಅಂದೆ. ಪುಣ್ಯವಂತೆಪ್ಪ ಒಂದೇ ಸಲ 2 ಮಕ್ಕಳನ್ನ ಕಳ್ಕೊಂಡ್ಲು, ಒಂದೇ ಸಲ 10 ಮುಗಿಸ್ಬಿಟ್ಲು, ನನ್ ಬದುಕ್ ಹಂಗಲ್ಲಲ್ಲೋ, 6 ಮಕ್ಕಳು ಹೋದ್ವಲ್ಲಪ್ಪ ನಾನು. ಹಂಗ ಅಪರೂಪ ಮಾತಾಡೋದು. ಆದ್ರೆ ಯಾವಾಗ ರಾಬಿಯಾ ಕತೆ ಹೇಳಿದ್ನೋ ಟ್ರಿಗರ್ ಆಯ್ತು. ನನ್ನ 6 ಮಕ್ಕಳು ಹೋದ್ವಲ್ಲ, ಒಂದ್ರ ಮೇಲೆ 6 ಮೇಲೆ, ಏನ್ ಮಾಡ್ಲಪ್ಪ ನಾನು ಅಂದ್ರೆ ಒಳಗಡೆ ಬೆಂದದ್ದಿದೆಯಲ್ಲ, ಆ ಕುರುಹುಗಳಿನ್ನ ಇದ್ದಾವೆ, ಸಂಕಟ ಇದೆ, ಆ ನೋವು ಅಂತ ಬೇದ್ರೆ. ಇನ್ನೊಂದ್ಸಲ ನಾನು ಹತ್ತಿರದಿಂದ ಕಂಡದ್ದು ಅಂದ್ರೆ ಅವಾಗ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಧಾರವಾಡದಲ್ಲಿ ಸಂಭ್ರಮ. ಧಾರವಾಡ ಕವಿ, ಧಾರವಾಡದಲ್ಲಿದ್ರೆ ಬೇಂದ್ರೆ ಗೊತ್ತಿರಲೇಬೇಕು ನಿಮ್ಗೆ, ಆ ಥರ ಥೇರಿ ಅದು. ಅವ್ರು ಸನ್ಮಾನ ಮಾಡಬೇಕು. ದೊಡ್ಡ ವಿದ್ಯಾವರ್ಧಕ ಸಂಘ ಅಂತಿದೆ ಅಲ್ಲಿ ಹಾಲು, ಆ ಹಾಲಲ್ಲಿ ಪ್ರೋಗ್ರಾಮ್. ನಾನು ಹೋಗಿದ್ದೆ, ಮೆರವಣಿಗೆಯಲ್ಲಿ ಕರ್ಕೊಂಬಂದ್ರು. ಒಳಗೆ ಹೋಗ್ತಾ ನೋಡಿ, ನೀನು ಬಂದಿಯೇನೋ ಅಂದ್ರು. ಬಂದಿದ್ದೇನೆ ಅಂತಂದೆ. ಆತ್ ಬಿಡು ಅಂದ್ ಒಳಗೆ ಹೋದ್ರು. ಸ್ಟೇಜ್ ಮೇಲೆ ವಿ.ಕೆ. ಗೋಕಾಕ್ರು, R.C. ಹಿರೇಮಠರು, D.S. ಕರ್ಕಿ ಅವರು, ಬೇಂದ್ರೆ ಅವರು, N.K. ಕುಲಕರ್ಣಿ ಅಂತ, NK ಅಂತ ಕರಿತೀವಿ, ನಾನೇ ಕಾಕ ಅಂತ ಕರಿತಿದ್ವಿ. ಅವ್ರು ಕೂತಿದ್ರು ಸ್ಟೇಜ್ ಮೇಲೆ. ಸ್ವಾಗತ ಮಾಡ್ಬೇಕಲ್ವಾ, ಇದೇ ಇದ್ದಲ್ಲ ಬೇಂದ್ರೆ ಇದ್ದಾಗ ಯಾವ ಪ್ರೋಗ್ರಾಮ್ ಹೆಂಗಾಗ್ತದೆ ಹೇಳೋಕ್ ಸಾಧ್ಯವೇ ಇಲ್ಲ. NK ನಿಂತ್ಕೊಂಡ್ರು, ಸ್ವಾಗತ ಮಾಡ್ತಾ ಪಾಪ ಒಳ್ಳೆ ಮಾತು ಹೇಳಿದ್ರು. ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು, ಹೀಗೆ ಮುಂದುವರೆದು ಅವ್ರು ನೊಬೆಲ್ ಪ್ರಶಸ್ತಿ ಬರಲಿ ಅಂತ ಹಾರೈಸ್ತೀನಿ ಅಂದ್ರು. ತಪ್ಪೇನಪ್ಪ ಇದು ಹೇಳಿದ್ದವ್ರೆ. ನಿಂತ್ಬಿಟ್ರಿ, ಅದು ನಿಂತ್ಕೊಂಡು ಮೈಕ್ ಹಿಡ್ಕೊಂಡು ಮತ್ತೆ ಇವು ಬೇಂದ್ರೆ NK ಇದ್ದಾನಲ್ಲ, ನೊಬೆಲ್ ಪ್ರಶಸ್ತಿ ಬರಲಿ ಅಂತ. ನೊಬೆಲ್ ಪ್ರಶಸ್ತಿಯನ್ನು ಮಡಿಸಿರಿ ಅನ್ನೋದು ಸಿಗಲಿಕ್ಕೆ, ನೊಬೆಲ್ ಪ್ರಶಸ್ತಿ ಮಡಿಸಿರಿ ಅಂತ ಸಿಗಲಿಕ್ಕೆ, ಇದು ಕಷ್ಟಪಟ್ಟು ಸಿಕ್ಕದ್ದಿದು. ಎಷ್ಟು ನೇರ ಯಾರು ಹೇಳ್ತಾ ಇರ್ಲಿ ಹಂಗೆ. ಇವರು ಕೂತಾರಲ್ಲ, ಇವರೆಲ್ಲ ಜೋರಾಗಿ ಎಳೆದ್ ಬಿಟ್ರು. ಎಲ್ಲ ಜ್ಞಾನಪೀಠ ಮೆಂಬರ್ಸ್ ಇದ್ದಾರಲ್ಲ ಅವರೆಲ್ಲ, ಗೋಕಾಕ್ರು ಮತ್ತು R.C. ಹಿರೇಮಠರು ಮೆಂಬರ್ ಇದ್ರು ಅನ್ಸುತ್ತೆ ಅವಾಗ. ಇವ್ರಿಗೆ ಹೇಳಿದೆ ಗದ್ದಲ ಹಾಕ್ಬೇಡ್ರಿ ಅಂತ, ಜೋರಾಗಿ ಎಳೆದ್ರು. 1 ಆಗೋದು 2 ಆಗ್ಬಿಡ್ತು. ಅದು ಮೊಹಂತಿ ಅಂತ ಇಬ್ರು ಶೇರ್ ಮಾಡ್ಕೊಂಡ್ರು ಜ್ಞಾನಪೀಠ ಪ್ರಶಸ್ತಿ. ಹೇಳಿದ್ರು, ನಾನು ಸಣ್ಣಂದಿರ್ತಿ ಇದೇ ರೋಗನೇ ನನಗೆ ಅಂದ್ರು. ರನ್ನಿಂಗ್ ರೇಸ್ಗೆ ಹೋಗೋದು, ಇಬ್ರು ಫಸ್ಟ್ ಪ್ರೈಸ್, ನಾನು ನನ್ನ ಗೆಳೆಯ ಫಸ್ಟ್ ಪ್ರೈಸ್. ಕಪ್ ತಗೊಳಕ್ ಹೋದಾಗ ನಾನು ತೆಳಗಿನ ಕಟ್ಟಿಗೆ ಹಿಡ್ಕೊತಿದ್ದೆ, ಬೆಳ್ಳಿದ ಮೇಲೆ ನಾವು ಹಿಡ್ಕೊತಿದ್ದೆ. ನನ್ನ ಕಟ್ಟಿಗೆ ಅವ್ರು ಬೆಳ್ಳಿ, ಹೀಗೆ ಬರೋದು ನೋಡ್ರಿ. ನನ್ನ ಮೊದಲಿನ ಹಿಂಗೆ ಇದು ಜ್ಞಾನಪೀಠ ಪ್ರಶಸ್ತಿ ಬಂದಾಗಿದೆ ಅಂದ್ಬಿಟ್ಟು ನನಗೆ ಯಾವಾಗಲೂ ಹೆಂಗೆ 1 ಲಕ್ಷ ರೂಪಾಯಿ ಬಂತಪ್ಪ ಅಂತ ಕೂತಿದ್ದೆ, 50,000 ಆಯ್ತು ನೋಡ್ರಿ, ಹೋಗ್ಬಿಡ್ತೆಲ್ಲ ಅಂತಂದು. ಆಮೇಲೆ ಮಾತಾಡಿದ್ದು ಎಷ್ಟು ಚಂದ ಅಂದ್ರೆ, ಯಾರ್ಯಾರಿಗೂ ಮೈ ಮೇಲೆ ಎಚ್ಚರ ಇದ್ದಿದ್ದಿಲ್ಲ ಕೇಳೋರಿಗೆ, ಅಷ್ಟು ಮೈ ಮೇಲೆ ಮರಿಯಾಗಿ ಒಂದು ನಮಸ್ಕಾರ, ಒಂದು ಹಾಡದವ್ರದ್ದು, ನಮ್ಮ ನಮಸ್ಕಾರ ನಿಮಗೆ ಧಾರವಾಡ ತಾಯಿ ಅಂತ. ನಾವು ಹೋದಾಗ ಜೋಲಿ ನೀವು ಆದೀರಿ ತೋಲಿ ಅಂತ ಅದ್ಭುತ ಹಾಡು. ಧಾರವಾಡ ತಾನು ಹೇಗೆ ಹಿಡಿತು ತನ್ನ ಬದುಕನ್ನ ಅಂತ ಅದನ್ನು ಹೇಳಿದಂಥ ಮನುಷ್ಯ. ನನಗನ್ಸೋ ಮಟ್ಟಿಗೆ ಬೇಂದ್ರೆ ಅಂತ ಕವಿ ಸಿಗೋ ಸಾಧ್ಯ ಇಲ್ಲ. ನಮ್ಮ ಶತಾವಧಾನಿ ಗಣೇಶ್ ಭಾಳ ಚೆನ್ನಾಗಿ ಹೇಳ್ತಾರೆ ಅದನ್ನು. ಪಂಪನ ಹಾಗೆ ಬರೀಬಲ್ಲೆ ನಾನು, ಆದ್ರೆ ಬೇಂದ್ರೆ ಹಾಗೆ ಬರೆಯೋ ಸಾಧ್ಯ ಇಲ್ಲ. ಬೇಂದ್ರೆ ಬರಹ ಹಾಗೇನೆ, ಎಲ್ಲಿ ದುಃಖದಲ್ಲಿ ತುಂಬಿಕೊಂಡಿರ್ತಾರೋ ಆಗ ಅದ್ಭುತ ಕಾವ್ಯ ಬಂದಿದೆ ಅವ್ರದ್ದು. ಯಾವ ಬದುಕಿನಲ್ಲಿ ದೊಡ್ಡ ಪೆಟ್ಟು ತಿಂದಿದ್ದಾರೋ ಅವಾಗಲೇ ಅದ್ಭುತ ಕಾವ್ಯ ಬಂದದ್ದು. ನರಬಲಿ ಅಂತ ಬರೆದಾಗ ಜೈಲಿಗೆ ಹಾಕ್ಬಿಟ್ಟು ಅವ್ರ ಮೈ ಧಾರವಾಡದಲ್ಲಿ, ಇದು ಬೆಳಗಾವಿ ಜೈಲಲ್ಲಿ, ಮುಂತಾದ ಬೇರೆ ಕಡೆ ಜೈಲಿಗೆ ಹಾಕಿದ್ರು. ಒಂದು ಆರ್ಡರ್ ಮಾಡಿ 10 ವರ್ಷ ನೌಕರಿ ಕೊಡಬಾರ್ದು ಯಾರಿಗೂ ಅಂತ ತೀರ್ಮಾನ ಮಾಡಿ ಬ್ರಿಟಿಷರು. ಕೆಲಸ ಇಲ್ಲ, ಏನ್ ಮಾಡ್ಬೇಕು ಪ್ರಾಣಿ. MA ಮಾಡೋಕ್ ಹೋದ್ರೆ ಎಂತ ವಿಚಿತ್ರ ಪರಿಸ್ಥಿತಿ ಅದು. MA ಕನ್ನಡ ತಗೊಂಡಿದ್ದಾರೆ, ಒಬ್ಬನೇ ಸ್ಟೂಡೆಂಟ್ ಇವರು ಪ್ರೊಫೆಸರ್ ಒಬ್ಬರೇ, ಗೋಕಾಕ್ರು. ನಿಜ ನೋಡಿ ಹೆಂಗಿದೆ. ಗೋಕಾಕ್ರು ಬೇಂದ್ರೆ ಅವ್ರನ್ನ ತನ್ನ ಗುರುಗಳು ಅಂತ ಕರೆದವ್ರು. ಧಾರವಾಡಕ್ಕೆ ಬಂದಾಗ ಬೇಂದ್ರೆ ನನ್ನ ಗುರು ಅಂತ ಒಪ್ಕೋತಾ ಇದ್ರು. ಅಂಥದ್ದು ಏನಾಯ್ತು ಈಗ, ಬೇಂದ್ರೆ ಶಿಷ್ಯ, ಗೋಕಾಕ್ ಗುರು. ಮತ್ತು ಇವರ ಕವನ ಸಂಕಲನನೇ ಟೆಕ್ಸ್ಟ್ ಬುಕ್ ಅಂತ ಮಜಾ ನೋಡಿ. ಬೇಂದ್ರೆ ಅವ್ರ ಕವನ ಸಂಕಲನ ಟೆಕ್ಸ್ಟ್ ಬುಕ್ಕು, ಗೋಕಾಕ್ರೆ ಕಲಿಸೋರು. ಅವ್ರು ಹೇಳ್ತಿದ್ರು, ಗೋಕಾಕ್ ಹೇಳ್ತಿದ್ರು ನನಗೆ ಇದನ್ನ, ಭಾಳ ತ್ರಾಸ ಆಗ್ತಿತ್ತಪ್ಪ ಖರ್ಚಿಗೆ. ಬರೋರು ಕೂಡ್ಬೇಕು, ಚೇಂಬರ್ ಬೇರೆ ಕಡೆ ಹೋಗಿಲ್ಲ, ಅವ್ನು ಚೇಂಬರ್ ರೌಂಡ್ ಟೇಬಲ್ ಇತ್ತಂತೆ ಅವ್ರ ಚೇಂಬರಲ್ಲಿ, ಅಲ್ಲೇ ಆ ಕಡೆ ಅವ್ರು ಕುಡಿದು ಏನ್ ಹೇಳ್ರಿ ಇವತ್ತ ಅಂತ ಇರ್ಕೊಂಡು, ಏನಾರು ಹೇಳಪ್ಪ ನೀನು ಅಂತ ಇವ್ರು ಅನ್ನೋದು. ಇವ್ರು ಗುರು ಶಿಷ್ಯ ಮಾತು,
ತಮಾಷೆ ಅಂದ್ರೆ ಗುರು ಅದೇ, ತಂದೆ ಟೆಕ್ಸ್ಟ್ ಬುಕ್ಕು, 3rd ಕ್ಲಾಸ್ ಬಂತು. ಜೀವನದ ಬಹಳ ಕಷ್ಟ ಇತ್ತು. 3rd ಕ್ಲಾಸ್ ಬಂದ್ರೆ ಮೇಸ್ಟ್ ಆಗೋಂಗಿಲ್ಲ, ನೀವು ಲೆಕ್ಚರರ್ ಆಗೋಂಗಿಲ್ಲ, ಆ ಪರಿಸ್ಥಿತಿ. ನಾ ಕೇಳಿದೆ, 3rd ಕ್ಲಾಸ್ ಆಗಿ ಬಂತ್ರಿ, ನಿಮ್ದೇ ಪುಸ್ತಕ ಅಂದೆ. ಏನ್ ಮಾಡ್ತಿ ಬಿಡು, ಅವ ಕವನಕ್ಕೊಂದು ಅರ್ಥ ಹಚ್ಕೊಂಡ್ ಕೂತಾನವ. ಅವ ರೆಫ್ರಿ ಇದ್ದಾನಲ್ಲ, ನಾನು ಬರೋದು ಕವನಕ್ಕೊಂದು ಅರ್ಥ, ಅಲ್ಲ ಅರ್ಥ, ನನ್ನ ಅರ್ಥ ಬೇರೆ ಅದು. ಅಂದ್ರೆ ಅವ್ರು ಎಕ್ಸ್ಪೆಕ್ಟೆಡ್ ಆನ್ಸರೇ ಬೇರೆ, ಇವ್ರು ಬರೆದ ಆನ್ಸರೇ ಬೇರೆ. ಬಹುಶಃ ಮತ್ತೊಂದ್ ದಿವಸ ಪರೀಕ್ಷೆಗಳು ಮತ್ತೊಂದು ಬೇರೆ ಬರೀತಿದ್ರಿ ಅನ್ಸುತ್ತೆ. ನನ್ನ ನೆನಪಿದೆ, ಹೆಸರು ಹೇಳೋದು ಬೇಡ, ದೊಡ್ಡವರು, ದೊಡ್ಡ ಕವಿಗಳವರು. ಅವ್ರು ನಾನು ಇದ್ದಾಗ ಬಂತು, ಬೇಂದ್ರೆಯವರಿಗೆ 4 ತಂತಿ ಬಹಳ ಚಂದದ, ಅರ್ಥಗರ್ಭಿತದ, ಅದು ಬಹಳ ಮಂದಿಗೆ ಅರ್ಥ ಆಗೋದಿಲ್ಲ. ನೀವ್ಯಾಕೆ ಬರಿಬಾರ್ದು ಅದ್ರ ಬಗ್ಗೆ ಒಂದು ಅಂತ ಕೇಳಿದ್ರು. ಇವ್ರು ಕೇಳಿದ್ರು, MA ಆಗಿ ಇಲ್ಲೋ, ನೀ MA ಪಾಸ್ ಆಗಿ ಇಲ್ಲೋ? ಆಗೇನ್ರಿ, PhD ಆಗಿ? ನಾಯಿಗೋ ನೀನೇ ಬರಿ ಅಂದ್ರು. ಅಲ್ಲಿ ನಾ ಬರೋದು ನಿಮ್ದು ಹೆಂಗೆ ಆಗ್ತದ್ರಿ ಅಂದ್ರು. ನಂದು ಯಾಕೆ ಆಗ್ಬೇಕು, ನಿಂದು ಬರಿ, ಅವನ್ ಬರೀಲಿ, ಅವನ್ ಬರೀಲಿ, ಅವನ್ ಬರೀಲಿ, ಯಾರು ಬರೀತಾರ ಅವ್ರದ್ದೇ ಆಗ್ಲಿ ಅಂದ್ರು. ಇದು ಮೇಲ್ನೋಟಕ್ಕೆ ಉದ್ದಟತದ ಅನಿಸಿದ ಮಾತು ಅನಿಸಿದ್ರು, ಇಟ್ ಡಿಫೈನ್ಸ್ ಅ ಬ್ಯೂಟಿಫುಲ್ ಡೆಫಿನಿಷನ್. ಇಂಗ್ಲಿಷಲ್ಲಿ ಮಾತಿದೆ, ಕ್ಲಾಸಿಕ್ ಈಸ್ ಒನ್ ವಿಚ್ ಗಿವ್ಸ್ ಇಟ್ ಸೆಲ್ಫ್ ಟು ಮೆನಿ ಇಂಟರ್ಪ್ರಿಟೇಷನ್ಸ್ ಅಂತ. ಒಂದೇ ಇಂಟರ್ಪ್ರಿಟೇಷನ್ ಟೆಕ್ಸ್ಟ್ ಬುಕ್ ಆಗಿ ಹೋಗುತ್ತೆ, ಅದು ಮಹಾಕಾವ್ಯ ಆಗೋಲ್ಲ. ರಾಮಾಯಣ, ಯಾವತ್ತಿನ ರಾಮಾಯಣ ಇವತ್ತಿಗೂ ಎಷ್ಟು ಕಡೆ ಪರೀಕ್ಷೆ ಆಗುತ್ತೆ ಅದು. ಹಾಗೆ ಬೇಂದ್ರೆ ಹೇಳೋದು, ನನ್ನ ಕಾವ್ಯಕ್ಕೆ ಪರೀಕ್ಷೆ ಆಗೋ 100 ಜನ ಮಾಡಲಿ, ಬೇರೆ ಬೇರೆ ಮಾಡಲಿ ಅಂತ. ಆ ಥರದ ಮನುಷ್ಯ. 3rd ಕ್ಲಾಸ್ ಬಂತು, ನೌಕರಿ ಸಿಗ್ಲಿಲ್ಲ, ಒದ್ದಾಡಿ ಹೋದ್ರು. ಕೊನೆಗೆ ಆ ಕಾಕ ಇದ್ರಲ್ಲ, ಬಂಡೋಪ್ ಅಂತಂತ ಚಿಕ್ಕಪ್ಪ, ಅವ್ರು ಸಾಧನ ಕೆರೆಯಲ್ಲಿ ಮನೆ, ಅವ್ರ ಮಕ್ಕಳು ಇರಲಿಲ್ಲ, ಆ ಮನೆ ನೀರು ಓದ್ಕೊಟ್ಟಿದ್ರು. ಮನೆ ಆಯ್ತು, ಊಟಕ್ಕೆ ಏನ್ ಗತಿ? ಕೊನೆಗೆ ಗದಗಲ್ಲಿ ಒಂದು ನೌಕರಿ ಸಿಕ್ತು. 10 ವರ್ಷ ಮುಗಿದಿತ್ತು, ಬ್ಯಾನ್ ಮುಗೀತಲ್ಲ. ಗದಗಲ್ಲಿ ಒಂದು ಶಾಲೆ ಹೆಡ್ ಮಾಸ್ಟರ್ ಪೋಸ್ಟ್ ಕೊಟ್ಟರು. ಸಂಭ್ರಮನೇ ಸಂಭ್ರಮ, ನೌಕರಿ ಹತ್ಬಿಡು ನನಗೆ ಅಂತ ಹೇಳಿ ಅಲ್ಲಿ ಹೋದ್ರು. 1 ತಿಂಗಳಿದ್ರು. ಒಂದು ಯಾವುದೋ ಸಾಹಿತ್ಯ ಕಾರ್ಯಕ್ರಮಕ್ಕೆ ಹೋಗಿದ್ರಂತೆ. ಬೇಂದ್ರೆ ಬಂದಿದ್ದಾರೆ ಅಂತ 21 ಬಂಡಿ ಮೆರವಣಿಗೆ ಮಾಡಿದ್ರು. ವಾಪಸ್ ಆಫೀಸ್, ಕಾಲೇಜಿಗೆ, ಸ್ಕೂಲಿಗೆ ಹೋಗೋ ಹೊತ್ತಿಗೆ ಡಿಸ್ಮಿಸಲ್ ಆರ್ಡರ್ ತೆಗೆದು ಹಾಕಿದ್ವಿ, ನಿಮ್ಮನ್ನ ಬೇಡ ನಮಗೆ ಅಂತ. ಯಾವ ನೌಕರಿನೂ ಗಟ್ಟಿ ಇಲ್ಲ. ವಾಪಸ್ ಬಂದ್ರು. ನೀವು ಕಣ್ಮುಂದ್ ಚಿತ್ರ ಬರ್ಬೇಕೀಗ, ಹೆಂಡತಿ ಮಕ್ಕಳು, ಕೆಲಸ ಇಲ್ಲ, ನಾಳೆ ಊಟಕ್ಕೆ ಗ್ಯಾರಂಟಿ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ತಮ್ಮ ಮನೆಗೆ ಬಂದ್ರು, ಸಾಧನ ಕೇರಿಗೆ. ಅಂಥ ಪರಿಸ್ಥಿತಿಯಲ್ಲಿ ಬರೆದಂತ ಹಾಡು, ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನೆ ಊರಿಗೆ. ಯಾರಿಗಾದ್ರೂ ಬರೆಯೋಕೆ ಸಾಧ್ಯ ಇದೆ ಏನ್ರಿ? ಹೊಟ್ಟೆಯಲ್ಲಿ ಬೆಂಕಿ ಇದ್ದಾಗ, ನಾಳಿನ ಊಟ ಎಲ್ಲಿದ್ ಬರುತ್ತೆ ಗೊತ್ತಿಲ್ಲದೆ ಹೋದಾಗ, ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರೋದು ಯಾರಿಗೆ ಅಂತ ಬರೆಯೋದು ಬೇಂದ್ರೆಗೆ ಮಾತ್ರ ಸಾಧ್ಯ ಅನಿಸ್ತದೆ. ಹಾಗೆ ಆ ಥರದ ಮನುಷ್ಯ. ಹಾಗೆ ಬರೀತಾ ತಮ್ಮ ಬದಲಾಯಿಸ್ಕೊಂಡು ಹೋದ್ರು. ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಬಗ್ಗೆ 1-2 ಮಾತು ಹೇಳ್ಬೇಕು. ಟೈಮ್ ಆಗೋಕ್ ಬಂತ, ಜಾಸ್ತಿ ಮಾತಾಡ್ಬಾರ್ದು ನಾನು. ಇನ್ನೊಂದು 5 ನಿಮಿಷ ಮಾತಾಡ್ಬೋದಾ? 5 ನಿಮಿಷ ಹೇಳ್ಬಿಡ್ತೀನಿ. ಅವ್ರ ಹಾಸ್ಯ ಸಮಯದ ಮಿತಿ ಇಲ್ಲ, ಮಾತಾಡಿ ತೊಂದರೆ ಇಲ್ಲ ಸರ್. ಎಷ್ಟೊಂದು ವಿಷಯ ಹೇಳ್ತಾ ಇದ್ದೀರಾ, ನಮ್ಗೆ ಯಾರಿಗೂ ಗೊತ್ತಿರಲ್ಲ ಅಲ್ಲ, ಅದಕ್ಕೋಸ್ಕರ ಸಮಯದೇನಿದಿಲ್ಲ. ನೀವು ಏನೇನ್ ಹೇಳ್ಬೇಕು ಅನ್ಸುತ್ತೆ ಎಲ್ಲ ಹೇಳಿ ಸರ್. ಏನ್ ತೊಂದ್ರೆ ಇಲ್ಲ, ಸ್ವಲ್ಪ ಹೇಳ್ತೀನಿ. ಯಾಕಂದ್ರೆ ನನಗೆ ಮತ್ತೆ ಟ್ರೈನ್ ಹಿಡಿಬೇಕು, ಮತ್ತೀಗ 8:30 ಅದು ಟ್ರೈನ್ ಹಿಡಿಬೇಕು ನಾನು. ತೊಂದ್ರೆ ಇಲ್ಲ, ಇನ್ನೊಬ್ರು ಕ್ಯಾನ್ ಮೇಕ್ ಇಟ್. ಅವರು ತಮಾಷೆ ಅಂದ್ರೆ ಕಲಿಯೋಕ್ ಹೋಗಿದ್ದಾರಲ್ಲ, MA ಕಲಿಯೋಕ್ ಹೋದಾಗ, ಅದು ಸುಮಾರು 1914 to 1918 ಫರ್ಗ್ಯೂಸನ್ ಕಾಲೇಜ್ ಅಂತಿದೆ ಪುಣೆಯಲ್ಲಿ, ಅಲ್ಲಿ MA ಮಾಡೋಕ್ ಹೋದ್ರು. ಅಲ್ಲಿ ಪ್ರಸಿದ್ಧ ವಿದ್ವಾಂಸರಿದ್ರು, ಬಹಳ ಸ್ಕಾಲರ್ಸ್ ಇದ್ರು ಎಲ್ಲ ಅವಾಗ. ಪಟವರ್ಧನ್ ಅಂತ ಒಬ್ರು ಮೇಷ್ಟ್ರು, ಭಾರಿ ಬುದ್ಧಿವಂತರು. ಅದರಲ್ಲಿ ಒಂದು ಇಂಗ್ಲಿಷ್ ಕಲಿಸೋರಂತ ಇವರಿಗೆ. ಇವ್ರು ಆನ್ಸರ್ ಪೇಪರ್ ಬರೆದಿದ್ರಂತೆ, ಒಂದು ಕೊಟೇಶನ್ ಬರೆದಿದ್ರಂತೆ. ಕೊಟೇಶನ್ ಬರೆದು ಕೆಳಗೆ ಬೆನ್ ರಾಮ್ಸನ್ ಅಂತ ಬರೆದಿದ್ರಂತೆ. ಕೊಟೇಶನ್ ಬೈ ಬೆನ್ ರಾಮ್ಸನ್. ಆ ಪ್ರೊಫೆಸರ್ ಬಹಳ ಬುದ್ಧಿವಂತರು, ಎಲ್ಲ ಓದೋರು. ಈ ಬಾಪ ಬೇಂದ್ರೆ, ಈ ಕೊಟೇಶನ್ ತುಂಬಾ ಚೆನ್ನಾಗಿದೆ, ಈ ಬೆನ್ ರಾಮ್ಸನ್ ಯಾರು ನನಗೆ ಗೊತ್ತಾಗ್ಲಿಲ್ಲ ಅಂತ ಕೇಳಿದ್ರಂತೆ. ಏನಿಲ್ಲ ಸರ್, ಬೇಂದ್ರೆ ರಾಮಚಂದ್ರನ ಮಗ ನಾನೇ ಅಂತ, ನಂದೇ ಕೊಟೇಶನ್ ಅಂತ. ಆವಾಗಿಂದ ದೋಸ್ತದು. ಆಮೇಲೆ ಇದು ಓದ್ಬೇಕು, H.K. ರಂಗನಾಥ್ ಅವ್ರ ಪುಸ್ತಕ ಓದ್ಬೇಕು, ಅದು ಬಹಳ ಚೆನ್ನಾಗಿದೆ. ಅವ್ರ PhD ಥೀಸಿಸ್ ಕೊಟ್ಟಾಗ ಅವ್ರು ಹೇಗೆ ಮಾಡ್ತಿದ್ರು ಅಂತ. ಅಬ್ಸೆಂಟ್ ಮೈಂಡೆಡ್. ಒಂದು ತಮಾಷೆ, ಅತ್ಯಂತ ತಮಾಷೆ ಘಟನೆ ಹೇಳ್ತೀನಿ. ಆಗ ಮರಾಠಿಯಲ್ಲಿ ನಾಟಕ ಜಾಸ್ತಿ ಮಾಡೋರು. ಕನ್ನಡದವ್ರು ಹೋಗಿ ಪುಣೆದಲ್ಲಿ, ಬಾಂಬೆದಲ್ಲಿ ನಾಟಕ ಮಾಡೋರು. ಭೀಮಸೇನ್ ಜೋಶಿ ಆಕ್ಟಿಂಗ್ ಮಾಡ್ತಾ ಇದ್ರು ಅವರು. ಆ ನಾಟಕ ಹೇಗಿರ್ತಿತ್ತು ಅಂದ್ರೆ ತುಂಬಾ ಹಾಡು ಇರೋದು, ಆ ಹಾಡುಗಳನ್ನ ಭೀಮಸೇನ್ ಜೋಶಿ ಹಾಡೋದು, ನಾಟಕ ಶಕ್ತಿನೇ ಹಾಡು. ಆ ನಾಟಕ ನೋಡೋಕೆ ಕರ್ಕೊಂಡು ಹೋದ್ರಂತೆ ಇವ್ರನ್ನ, ಮುಂಬೈದಲ್ಲಿ ಕರ್ಕೊಂಡು ಹೋಗಿ ಕೂಡ್ಸಿದ್ರು, ನಾಟಕ ನೋಡಿದ್ರು. ಹೊರಗೆ ಬಂದ್ಮೇಲೆ ನಾಟಕ ಹೇಗಿತ್ತು ಅಂತ ಬೇಂದ್ರೆ ಅವ್ರನ್ನ ಕೇಳಿದ್ರಂತೆ. ಬಹಳ ಸೀರಿಯಸ್ ಆಗಿ, ಬಹಳ ಚಲೋ ಇತ್ತು, ಅದ್ರ ಮಚ್ಚಿ ಖೀರ್ ಇದ್ದಂಗೆ ಇತ್ತು. ಅದು ಏನದು? ಮಚ್ಚಿ ಖೀರು ಅಂತ. ಮಚ್ಚಿ ಖೀರ್ ಅಂದ್ರೆ ಏನು?
ಇದು ಬಹಳ ತಮಾಷೆ ಇದೆ, ಅವ್ರದೇ ಕ್ರಿಯೇಷನ್ ಅದು. ನೀವು ಮೊಚ್ಚೆ ಅಂತ ಕೇಳಿದ್ದೀರಿ, ಕಾಲಲ್ಲಿ ಹಾಕೊಳ್ಳೋದು ಮೊಚ್ಚೆ ಅಂತ ಇರ್ತದೆ. ಆ ಹಳೆ ಕಾಲದಲ್ಲಿ ರಾಜರು ಹಾಕೋತೀವಿ, ಹಿಂಗೆ ಹಾಕೊಂಡು ಹಿಂಗೆ ಮಡಿಸ್ಕೊಂಡಿರ್ಬೇಕು ಮುಂದೆ ಹೇಗೆ, ಅಲ್ಲಿ ಅದು ಮೊಚ್ಚೆ ಅಂತ ಅಲಂಕಾರವಾಗಿ ಇರ್ತಿತ್ತು. ಮೊಚ್ಚೆ ಖೀರು ಅಂತ. ಏನಿದು ಅಂತ ಕೇಳಿದ್ರು. ಏನಿಲ್ಲ, ಬೊಂಬೆದಲ್ಲಿ ಗಂಡ ಹೆಂಡತಿ ಇದ್ರು, ಇಬ್ಬರೇ ಇದ್ರು ಮನೆಯಲ್ಲಿ. ಮನೆ ಹಿಂದೆ ದೊಡ್ಡ ಹೆತ್ಲು. ಒಂದ್ಸಲ ಗಂಡ ಬಂದ ಮನೆಗೆ, ಹೆಂಡತಿ ಹೇಳ್ದ, ನೋಡು ನನ್ನ ಗೆಳೆಯರು ಬಂದಿದ್ದಾರೆ 2-3 ಜನ, ಅವ್ರು ಸಾಯಂಕಾಲ ಊಟಕ್ಕೆ ಕರೆದು ಬಿಟ್ಟಿದ್ದೇನೆ ಅವ್ರನ್ನ, ಒಳ್ಳೆ ಅಡಿಗೆ ಮಾಡು. ಏನ್ ಮಾಡ್ಲಿ? ಶಾವಿಗೆ ಪಾಯಸ ಮಾಡ್ಬಿಡು ಅಂದ ಗಂಡ. ಹುಡುಗಿ ಬುದ್ಧವಂತೆ, ಶಾವಿಗೆ ಇಲ್ಲ ಮನೆಯಲ್ಲಿ. ಅವಾಗೆಲ್ಲ ಮನೆ ರೆಡಿಮೇಡ್ ಸಿಗಲ್ಲ ಶಾವಿಗೆ, ಮನೆಯಲ್ಲೇ ಮಾಡಿ ಹಾಕ್ಬೇಕಾಗ್ತದೆ. ಆಕೆ ಏನ್ ಮಾಡಿದ್ಲು ಗೊತ್ತಾ ಅಂತ ಬೇಂದ್ರೆ ಹೇಳೋದು ಕತೆ ಅದು. ಮನೆ ಹಿಂದೆ ದೊಡ್ಡ ಹಿತ್ಲಿದೆಯಲ್ಲ, ಹಿಂದೆ ಬಕೆಟ್ ಇತ್ತಂತೆ, ಪ್ಲಾಸ್ಟಿಕ್ ಬಕೆಟ್, ಕಬ್ಬಿಣ ಬಕೆಟ್ ಬಿದ್ದಿತ್ತು. ಅದೊಂದು ಮೊಚ್ಚೆ ಬಿದ್ದಿತ್ತಂತೆ. ಯಾವುದು ಅದಿಷ್ಟು ವರ್ಷ ಮಳೆ ಆಗಿ ಆಗಿ ನೀರು ನಿಂತ್ಕೊಂಡು ನೆಂದು ಹೋಗಿದೆ. ಬಕೆಟ್ ಅಲ್ಲಿ ನೀರು ನಿಂತು ಮೊಚ್ಚೆ ನೆಂದು ಹೋಗಿದೆ. ಆಕೆ ಹುಡುಗಿ ಏನ್ ಮಾಡಿದ್ಲು ಅಂದ್ರೆ, ತಂದ್ಲು ಮೊಚ್ಚೆನ ಮನೆಯಲ್ಲಿ ಹಾಕಿ ಚೆನ್ನಾಗಿ ಹೆರೆದ್ ಬಿಟ್ಲಂತೆ. ಅದನ್ನ ಚೆನ್ನಾಗಿ ಹುರಿದು, ತುಪ್ಪದಲ್ಲಿ ಹುರಿದು ಕರೆದು ಎಲ್ಲ ಮಾಡಿ, ಪಾಯಸ ಮಾಡ್ಬೇಕಾದ್ರೆ ಏನೇನು ಮಾಡಿ ಸೋಪಸ್ಕರ ಎಲ್ಲ ಮಾಡಿದ್ಲು. ಗೋಡಂಬಿ, ಮಣ್ಣುಕ ಎಲ್ಲ ಚೆನ್ನಾಗಿ ಹಾಕಿ ಮಾಡಿದ್ಲು. ಬಂದವರು ಬಡಿಸಿದ್ರಂತೆ. ಹೇಗಿತ್ತು ಅಂತ ಕೇಳಿದ್ರಂತೆ. ಚೆನ್ನಾಗಿತ್ತು, ಆದ್ರೆ ಆಗಾಗ ಧಾರದಂಗೆ ಏನೇನು ಬರ್ತಾ ಇತ್ತು ಬಾಯಿಗೆ ಅಂದ್ರಂತೆ. ಇದನ್ನ ನೆನ್ಸ್ಕೊತಾರೆ. ಮೊಚ್ಚೆ ಖೀರಂತೆ. ಖೀರು ಅಂದ್ರೆ ಪಾಯಸ, ಈ ಮೊಚ್ಚೆದು. ಈ ನಾಟಕಕ್ಕೆ ಯಾಕೆ ಹೇಳಿದ್ರು ಹಂಗೆ? ನಾಟಕ ಬೋಗಸ್ಸು, ಏನೂ ಇಲ್ಲ, ಭೀಮಸೇನ್ ಜೋಶಿ ಹಾಡು ಬಂದಾಗ ಅಟ್ಟೆ ಚೆನ್ನಾಗಿರ್ತಿತ್ತು ಅಂತ. ಮೊಚ್ಚೆ ಖೀರ್ ಇದ್ದಂಗಿತ್ತು. ಆ ಭೀಮಸೇನ್ ಹಾಡಿದಾಗ ಮಾತ್ರ ಚೆನ್ನಾಗಿ ಕೇಳಿ, ಉಳಿದಿದ್ದೆಲ್ಲ ಮೊಚ್ಚೆ ಖೀರೆ ಅದು ಅಂತ ತಕ್ಷಣ ಸೃಷ್ಟಿ ಮಾಡುವಂಥದ್ದು ಸ್ವಭಾವ. ಏನು ಕೇಳಿದ್ರು ಮಾಡ್ಬಿಡು. ಆಮೇಲೆ ಬೆಂಗಳೂರಲ್ಲಿ ಸನ್ಮಾನ ಮಾಡಿದ್ರು ಅವ್ರಿಗೆ, ಜ್ಞಾನಪೀಠ ಪ್ರಶಸ್ತಿ ಬಂದಾಗ. ಎಚ್ ನರಸಿಂಹಯ್ಯನವರು ವೈಸ್ ಚಾನ್ಸಲರ್. ಅವಾಗ ಟೌನ್ ಹಾಲಲ್ಲಿ ಪ್ರೋಗ್ರಾಮ್ ಹೋಗಿದ್ದೆ. ಕೂಡ್ಸಿದ್ರು, ಹೋಗ್ಬೇಕು, ಕೊಟ್ಟರು ಅವ್ರು ಕೊಡ್ಬೇಕಂತ, ಗಿಫ್ಟ್ ಕೊಡ್ಬೇಕಲ್ಲ ಏನಾದ್ರು, ಒಂದು ಒಳ್ಳೆ ಗೊಡ್ರೇಜ್ ಟೇಬಲ್ ಚೇರ್ ಫುಲ್ ಸೆಟ್ ತೊಗೊಂಡಿದ್ದಾರೆ, ಕೊಡ್ಬೇಕು. ಟೇಬಲ್ ಹೊತ್ಕೊಂಡು ಹೋಗಕ್ಕಾಗತ್ತ, ಟೇಬಲ್ ಮೇಲೆ ಸಿಂಬಾಲಿಕ್ ಅಂತ ಕೀ ಕೊಟ್ರು, ಇದು ತಗೋರಿ ಅಂತ ಕೊಟ್ರು. ಇದೇನಿದು, ನಾಯಿನ ಉದ್ಘಾಟನೆ ಮಾಡ್ಬೇಕು ಅಂತ ಕೇಳಿದ್ರು. ಉದ್ಘಾಟನೆ ಮಾಡೋದಲ್ಲ, ಆ ಟೇಬಲ್ ಚೇರ್ ಅಲ್ಲಿ ಇಟ್ಟಿವಲ್ಲ ನಿಮಗೆ. ಹೌದಾ, ನಾನು ಧಾರವಾಡಕ್ಕೆ ತಗೊಂಡು ಹೆಂಗೆ ಹೋಗೋದು? ಸ್ಟೇಜ್ ಮೇಲೆ ಎಲ್ಲ ಡೈಲಾಗ್ ಇವು, ಮುಚ್ಚಿ ಮರಿ ಅವಕಾಶ ಇಲ್ಲೇ ಇಲ್ಲ, ಜಗತ್ತಿಗೆಲ್ಲ ಕೇಳಿಸ್ಬೇಕದು. ಇನ್ನು ತಗೊಂಡು ಹೆಂಗೆ ಹೋಗ್ಲಿ ನಾನು ಅಂದ್ರು. ಬೇಡ, ನಾವು ಕಳಿಸ್ಕೊಡ್ತೀವಿ, ಲಾರಿಗೆ ಕಳಿಸ್ಕೊಡ್ತೀವಿ ಅಂದ್ರು. ಹೌದು, ಆದ್ರೆ ಮನೆಗೆ ಜಾಗ ಇಲ್ಲ. ಎಷ್ಟು ಅಂದ್ರೆ ನಾಟಕ ಮಾಡೋ ಬರುತ್ತೆ ಅನ್ಸ್, ನೇರವಾಗಿ ನೀವು ಕೊಡ್ತೀರಿ ಖರೇಪ್ಪ, ಮನೆಯಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಜೋರ ನಕ್ರು. ರೂಮ್ ಕಟ್ಟಿಕೊಡಿ ಅಂತ ಕೇಳಂಗಿಲ್ಲ, ನೀವು ಬಿಟ್ಟು ಬಿಡ್ರಿ, ಹೆಂಗ್ ಅಡ್ಜಸ್ಟ್ ಮಾಡ್ಕೋತೀನಿ ನಾನು ಅಂದ್ರು. ಮುಚ್ಚಿರೋ ಮಾತೇ ಇಲ್ಲ ರೀ ಯಾವುದೂ, ಆ ಥರದ ಮನುಷ್ಯ. ಆಮೇಲೆ ಡಾಕ್ಟರೇಟ್ ಬಂತು, ಅವಾರ್ಡ್ ಬಂತು, ಸನ್ಮಾನಗಳು ಬಂತು, ಯಾವುದನ್ನು ಹಚ್ಕೊಳ್ಳಿಲ್ಲ ಅವರು. ನಿಜವಾಗಿ ಹೇಳ್ಬೇಕಂದ್ರೆ ಯಾವುದೂ ಹಚ್ಕೊಳ್ಳಿಲ್ಲ. ನೌಕರಿ ಅಂತ ಇರಲಿಲ್ಲ. ಕೊನೆಗೆ ಶೋಲಾಪುರದಲ್ಲಿ ಒಂದು ಕಾಲೇಜ್ನವರು, ರೇಣುಕಾ ಸ್ವಲ್ಪ ಮಾಡ್ಕೊಳ್ಳಿ. ರೇಣುಕಾ ಮೇಡಮ್, ಎಸ್ ಕರೆಕ್ಟ್, ಓಕೆ. ಅವ್ರಿಗೆ ಶೋಲಾಪುರದಲ್ಲಿ ಕಾಲೇಜಲ್ಲಿ ನೌಕರಿ ಸಿಕ್ತು, ಮೇಷ್ಟ್ರು, ಕನ್ನಡ ಮೇಷ್ಟ್ರು ಅಂತ ಸಿಕ್ತು. ಅದು ಒಂದೇ ಕಾಲ ಸ್ವಲ್ಪ ಸ್ಟೇಬಲ್ ಆಗಿದ್ದದ್ದು. ಆದ್ರೆ ಅಲ್ಲಿ ಕೂಡ ಪ್ರೈವೇಟ್ ಕಾಲೇಜು, ಸಂಬಳ ಕೊಡೋದು 3 ತಿಂಗಳಿಗೊಮ್ಮೋ 4 ತಿಂಗಳಿಗೊಮ್ಮೋ ಇನ್ಸ್ಟಾಲ್ಮೆಂಟ್ ಮೇಲೆ ಕೊಡೋರು. ಜೀವನ ಕಷ್ಟ ಆಗ್ತಿತ್ತು. ಅವ್ರು ಎಷ್ಟು ಚೆನ್ನಾಗಿ ನೆನೆಸ್ಕೋತಾರೆ ಅಂದ್ರೆ, ಹುಡುಗರಿದ್ದಾರಲ್ಲ, ಬಾಕಿ ಹುಡುಗರು ಶಿಷ್ಯರಿದ್ದಾರಲ್ಲ, ಹಾಸ್ಟೆಲಲ್ಲಿ ಊಟ ಮಾಡ್ತಿದ್ರಂತೆ. ದಿನ ಒಂದು ಕ್ಯಾರಿಯರ್ ತಂದು ಕೊಡ್ಬೇಕು ಮಕ್ಕಳು. ತಾವು ಊಟ ಮಾಡಿದ ಉಳಿಸ್ಕೊಂಡೆಲ್ಲ ಸೇರಿಸ್ಕೊಂಡು ತಟ್ಟೆಯಲ್ಲಿ ಹಾಕೊಂಡು, ಈಗ ಚಪಾತಿ ತೊಗೊಂಡು ತಿಂದ್ರೆ ಇವ್ರು 1-2 ಚಪಾತಿ ಹಾಕಿ, ಮನೇಲಿ 2-3 ಜನ ಅಲ್ಲ, ಮನೆ ಮಕ್ಕಳು ಗಂಡ ಹೆಂಡತಿ ಇರಬೇಕು, ಅವ್ರಿಗೆಲ್ಲ ಕ್ಯಾರಿಯರ್ ತಂದು ಕೊಡ್ತಿದ್ರು. ಬೇಂದ್ರೆ ಕಣ್ಣು ಹಸಿ ಮಾಡ್ಕೋತಿದ್ರು ಹೇಳಿದಾಗ, ನಮ್ಮ ಹುಡುಗ್ರಪ್ಪ ನಾನು ಕಾಪಾಡ್ಕೊಂಡ್ರು, ನನಗೆ ಸಾಮಾನು ತರೋಕೆ ದುಡ್ಡಿಲ್ಲ, ಅದ್ರ ಹಾಸ್ಟೆಲಲ್ಲಿ ಊಟ ತಂದು ಕೊಡ್ತಿದ್ರು ಹುಡುಗರೆಲ್ಲ ಅಂತ. ಬಹಳ ಪ್ರೀತಿ ಮಾಡ್ತಿದ್ರಂತೆ ಮೇಷ್ಟ್ರಿಗೆಲ್ಲ ಹುಡುಗರು. ಆಮೇಲೆ ಒಂದ್ಸಲ ತಮಾಷೆ, ಅಲ್ಲೆಲ್ಲ ಫಿಶ್ ಪಾಂಡ್ ಅಂತ ಮಾಡ್ತಾರೆ, ಮಹಾರಾಷ್ಟ್ರ ಕಡೆ, ಉತ್ತರ ಕನ್ನಡದಲ್ಲಿ ಜಾಸ್ತಿ. ಫಿಶ್ ಪಾಂಡ್ ಅಂದ್ರೆ ಮೇಷ್ಟ್ರುಗಳಿಗೆ ನಿಕ್ ನೇಮ್ ಕೊಡೋದು, ಒಂದೇನು ತಮಾಷೆ ಮಾಡೋದು ಮೇಷ್ಟ್ರುಗಳ ಬಗ್ಗೆ ಅಂತ ಇರ್ತದೆ ಆನ್ಯುವಲ್ ಡೇ ದಿವಸ. ಇವರು ಸ್ವಲ್ಪ ಕೇರ್ಲೆಸ್, ನಮ್ಮ ಬಟ್ಟೆ ಬಗ್ಗೆ ಆಗಲಿ ಇದ್ರ ಬಗ್ಗೆ ಕೇರ್ಲೆಸ್ಸು. 4-5 ತಿಂಗಳು ದಾಡಿ ಹಾಗೆ ಇರೋದು ಮುಖದ ಮೇಲೆ. ಒಬ್ಬ ಶಿಷ್ಯ ಒಯ್ದು ರೇಸರ್ ಬ್ಲೇಡ್ ಕೊಟ್ಟಂತೆ ಗಿಫ್ಟ್ ಅಂತ ಹೇಳಿ, ಇನ್ನಾದ್ರೂ ಕರೆಕ್ಟಾಗಿ ಕ್ಲಾಸಿಗೆ ಶೇವ್ ಮಾಡ್ಕೊಂಡ್ ಬನ್ನಿ ಸರ್ ಅಂತ. ಇವ್ರೇನ್ ಹೇಳ್ಬೇಕು, ತೊಗೊಂಡದ ಕೈಲಿ ಹಿಡ್ಕೊಂಡಿದ್ದಾರೆ ಸ್ಟೇಜ್ ಮೇಲೆ. ನೋಡಪ್ಪ, ಒಂದ್ ಕೆಲಸ ಮಾಡು, ರೇಸರ್ ಏನೋ ಕೊಟ್ಟಿ ನನಗೆ ಬಳಸ್ಲಿಕ್ಕೆ ಬರುದಿಲ್ಲ, ದಿನ ಬಂದು ನೀನೇ ಮಾಡಿ ಹೋಗ್ಬಿಡು,
ದಿನ ಬಂದು ಏನೇ ಮಾಡಿ ಹೋಗ್ಬಿಡು ಅಂತ. ಶೋಲಾಪುರದಿಂದ ಬಂದ್ರು, ಆ ಗೋಕಾಕರು ಬಂದ್ರು. ಗೋಕಾಕರು ಬಂದು ಇವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಒಬ್ರು ಎಮಿರೇಟಸ್ ಪ್ರೊಡ್ಯೂಸರ್ ಅಂತ ಅವ್ರು ಕೊಡ್ತಾರೆ. ಅದನ್ನು ಕೊಡಿಸಿದ್ರು. ಅವ್ರ ಇನ್ಫ್ಲೂಯೆನ್ಸ್ ಇಂದ ಬಂದದ್ದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಆವಾಗಿನಿಂದ ರೆಗ್ಯುಲರ್ ಇನ್ಕಮ್ ಬರೋಕ್ ಶುರು ಆಯ್ತು ಬೇಂದ್ರೆಗೆ. ಯಾವಾಗ ರಿಟೈರ್ ಆದ್ಮೇಲೆ. ಅಂದ್ರೆ ಅಲ್ಲಿವರೆಗೂ ಜೀವನ ಕಷ್ಟನೇ. ನಾವು ಅನ್ಕೋತೀವಿ ಒಂಚೂರಾದ್ರೆ ಹೂ ಕಷ್ಟ ಆಯ್ತು ಅಂತೀವಿ. 60 ವರ್ಷ ಆಗುವವರೆಗೂ ಅವ್ರಿಗೊಂದು ಜೀವನಕ್ಕೊಂದು ನಿಶ್ಚಿತ ಇನ್ಕಮ್ ಅಂತ ಇರಲಿಲ್ಲ. ಆಲ್ ಇಂಡಿಯಾ ರೇಡಿಯೋಕ್ಕೆ ಆದಾಗ ಪ್ರೊಡ್ಯೂಸರ್ ಅಂತ ಆದಾಗ ಅವ್ರು ಒಂದು ಚೇಂಬರ್ ಕೊಟ್ಟಿದ್ರು. ಅಲ್ಲಿ ಹೋಗಿ ಕೊಡ್ಬೇಕು. ಇವ್ರಿಗೇನು ಕೆಲಸ ಇಲ್ಲ. ಅದು ಪ್ರೊಡ್ಯೂಸರ್ ಯಾವುದೋ ಕೇಳಿದ್ರೆ ಅಪ್ರೂವ್ ಮಾಡೋದು ಕಳಿಸೋದಿರ್ತಿತ್ತು. ಎಚ್ ಕೆ ರಂಗನಾಥ್ ಅವ್ರ ಪ್ರೊಡ್ಯೂಸರ್. ಅವ್ರು ಭಾಳ ಚಂದ ಹೇಳ್ತಾ ಇರೋದನ್ನು. ಇವ್ರಿಗೆ ಮಾತಾಡೋ ಚಟ ಯಾರಾದ್ರೂ ಬೇಕೇ ಕಡೆಗೆ ಅಟೆಂಡರ್ ಸಿಗ್ಬೇಕು, ಮಾತಾಡ್ಬೇಕು. ರಂಗನಾಥನ್ ಜೊತೆ ಮಾತಾಡ್ಬೇಕು ಅಂತ ಬಹಳ ಆಸೆ. ಅವ್ರಿಗೋ ಪ್ರೊಡ್ಯೂಸರು ಟೈಮ್ ಆಗ್ಬೇಕು. ಫಿಲ್ಮ್ ಹೋಗ್ಬೇಕಲ್ಲ, ಶೂಟಿಂಗ್ ಬ್ರಾಡ್ಕಾಸ್ಟ್ ಆಗೋದಕ್ಕೆ ಹೋಗ್ಬೇಕಲ್ಲ, ಟೇಪ್ಸ್ ಎಲ್ಲ ಓಡಾಡ್ಬೇಕು. ರಂಗನಾಥನ್ ಕರಿ ಅನ್ಬೇಕು, ಹೋದ್ ಕೂಡಲೇ ಒಂದು ಕೊಡ್ಬೇಕು. ಇವ್ರು ಹರಟೆ ಶುರು ಆಗೋದು. ರಂಗನಾಥ್ ಇವ್ರು ಬಿಟ್ಟು ಹೋಗಂಗಿಲ್ಲ. ಏನ್ ಮಾಡೋದು? ಒಂದು ಐಡಿಯಾ ಮಾಡಿದ್ರಂತೆ. ತಮ್ಮ ಅಟೆಂಡರ್ಗೆ 10 ರೂಪಾಯಿ ಕೊಟ್ಟು, ನಾಳೆಯಿಂದ ನಾನು ಬೇಂದ್ರೆ ಕರೆದ ತಕ್ಷಣ ಹೋಗ್ತೀನಲ್ಲ, 10 ನಿಮಿಷ ಬಿಡು, ಆಮೇಲೆ ಬಂದ್ಬಿಡು, ಸಾಹೇಬ್ರು ಕರೀತಾರೆ ಅಂತ ಹೇಳ್ಬಿಡು. ಡೈರೆಕ್ಟರ್ ಇದಾರಲ್ಲ, ಆಲ್ ಇಂಡಿಯಾ ಡೈರೆಕ್ಟ್ರು ಸಾಹೇಬ್ರು ಬಂದು ನನಗೆ, ರಂಗನಾಥ್ ಸರ್ ಸಾಹೇಬ್ರು ಕರೀತಾ ಇದ್ದಾರೆ ನಿಮ್ಮನ್ನ ಅಂತ ಹೇಳಿ ಹೊರಗೆ ಬಂದ್ಬಿಡ್ತೀನಿ, ಪಾರಾಗಿ ಬರ್ತೀನಿ ಅಂತ. ಇದೊಂದು 4 ದಿವಸ ನಡೀತು ಕೆಲಸ. ಚೆನ್ನಾಗಿ 4 ದಿವಸ ನಡೀತು. ಇವ್ರು ಕೂಡೋದಕ್ಕೂ 10 ನಿಮಿಷ ಆದ್ಮೇಲೆ ಅವರು ಸಾಹೇಬ್ರು ಕರೀತಾರೆ ಅಂತ ಬರೋದು, ಹೋಗೋದು. 5ನೇ ದಿವಸ ರಂಗನಾಥ್ ಕಾಯ್ಕೊಂಡು ಕೂತಿದ್ದಾರೆ, ಅಟೆಂಡರ್ ಬರ್ತಾನೆ ಕರೀತಾನೆ ಅಂತ. ಬರಲೇ ಇಲ್ಲ ಅವನು. ಅರ್ಧ ಗಂಟೆ ಆಯ್ತು, 3/4 ಗಂಟೆ ಆಯ್ತು, 1 ಗಂಟೆ ಆಯ್ತು. ಇವ್ರು ತಾರಮ್ಮಯ್ಯ ಶುರು ಆಯ್ತು. ಪ್ರೋಗ್ರಾಮ್ ಏನ್ ಮಾಡೋದು ಅಂತ. ಆ ಟೆನ್ಷನ್ ನೋಡ್ಬಿಟ್ಟು ಬೇಂದ್ರನಾಗ ಕೇಳಿದಂತೆ, ಇವತ್ತು ನಿಮ್ ಸಾಹೇಬ್ರು ಕರೀಲೇ ಇಲ್ಲ ನಿಮ್ಮನ್ನ. ಯಾಕಂದ್ರೆ ಇವ್ರು 20 ರೂಪಾಯಿ ಕೊಟ್ಟಾರ ನಮಗೆ ಕರಿಬೇಡ ಅಂತ. ಅವ್ರು 10 ರೂಪಾಯಿ ಕೊಟ್ಟು ಕರಿ ಅಂತ ಹೇಳಿದ್ರೆ 20 ರೂಪಾಯಿ ಕೊಟ್ಟು ಕರಿಬೇಡ ಅಂತ ಹೇಳಿದ್ದಾರೆ. ಈ ತರದ ಚೇಷ್ಟೆಗಳು ಬಹಳ ವಿಪರೀತ ಚೇಷ್ಟೆ. ಅವರು ಅಂದ್ರೆ ಪ್ಲಾನ್ ಮಾಡುವಂಥದ್ದು. ಆಮೇಲೆ ಅವ್ರ ಬರ್ತ್ಡೇ ಒಂದ್ಸಲ ಗೊತ್ತಾಯ್ತಂತೆ, ಇವ್ರ ಬರ್ತ್ಡೇ ಇದೆ ಅಂತ. ಎಲ್ಲ ಆಲ್ ಇಂಡಿಯಾ ರೇಡಿಯೋದವರೆಲ್ಲ ಮನೆಗೆ ಹೋದ್ರು, ಬೇಂದ್ರೆ ವಿಶ್ ಮಾಡ್ಬೇಕು ಅಂತ. ಅದ್ರ ಜೊತೆಗೆ ಅವ್ರು ಲಾಡು ಕೊಡ್ತಾ ಇದ್ರು, ಬಂದವರಿಗೆಲ್ಲ ಒಂದು ಲಾಡು ಕೊಡೋರು. ಆಮೇಲೆ ಸ್ನ್ಯಾಕ್ಸ್ ಕೊಡ್ಬೇಕು. ಎಲ್ಲ ಹೋದ್ರು. ಬೆಳಗ್ಗೆ ಕೆಲವ್ರು ಹೋದ್ರು, ಲಾಡು ತಗೊಂಡು ಬಂದ್ರು. ರಂಗನಾಥ್ ಅದೆಲ್ಲ ಹೋಗಿದ್ದಿಲ್ಲ. ಸಾಯಂಕಾಲ ಹೋಗೋಣ ಬನ್ನಿ ಅಂತ ಹೋದ್ರು. ಮೊದಲೊಬ್ರು ಹೋಗಿದ್ರಲ್ಲ ಬೆಳಿಗ್ಗೆ, ನಾನು ಬರ್ತೀನಿ ಬನ್ನಿ, ಇನ್ನೊಮ್ಮೆ ಲಾಡು ಸಿಗ್ತದೆ ಅಂತ ಬಂದ್ರಂತೆ. ಮೆಮರಿ ಪವರ್ ನೋಡಿ. ಹೋಗಿ ಎಲ್ಲರೂ ಕೂತಿದ್ದಾರೆ, ಎಲ್ಲರಿಗೂ ಒಂದು ಲಾಡು ಕೊಟ್ರಂತೆ. ಇವರು ಕೊಡಕ್ ಬಂದ್ರು. ನೀ ಬೆಳಿಗ್ಗೆ ಬಂದಿದ್ದಲ್ಲೇನು, ನೀನು ಕೊಡುದು ಹೋಗ್ರಿ. ಅದೇನೆ ಬಿಟ್ಟಾರ ನೋಡಿ ಲಾಡು ಕೊಟ್ಟದ್ದು ಅಂತ. ಆ ಥರದ ತಮಾಷೆ, ಪ್ರೀತಿ, ಅಂತಃಕರಣ, ಹಾಡು ಬರೆಯೋದು. ನಾನು ಕೇಳಿದ್ದೆ ಅವರಿಗೆ, ನೀ ಹಂಗ ನೋಡ್ಬೇಡ ನನ್ನ, ನೀ ಹಂಗ ನೋಡಿದ್ರೆ ನಾ ಹೆಂಗ ನೋಡಲೆ ನಿನ್ನ, ಹೆಂಗ್ ಬರೀಲಿಕ್ಕೆ ಸಾಧ್ಯ ಆಯ್ತು? ಬಹಳ ಜನ ಅದು ರೊಮ್ಯಾಂಟಿಕ್ ಹಾಡು ಅಂತ ಅನ್ಕೋತಾರೆ. ಮಗ ಸತ್ತಾಗ ಊರಿಂದ ಬಂದ್ರು, ಬಸ್ಸಲ್ಲಿ ಬಂದ್ರು, ಊರಿಗೆ ಹೋಗಿ ನೋಡ್ತಾರೆ, ಹೆಂಡತಿ ತೊಡೆ ಮೇಲೆ ಮಗು ಮಲ್ಕೊಂಡಿದೆ, ಸತ್ತೋಗಿದೆ. ಆ ಹೆಂಡತಿ ಕಣ್ಣೈತಿ ನೋಡಿದ್ಲಂತೆ. ಆ ಕಣ್ಣಲ್ಲಿ ಎಷ್ಟೊಂದು ಭಾವನೆಗಳು ಇದ್ದಿದ್ದಾವು ಅಂತ ಇವ್ರ ಕಲ್ಪನೆ. ಏನಂದ್ರೆ, ಎಂಥ ಗಂಡಸೋ ನೀನು, ಮಗನ ಬೆಳೆಸೋದಕ್ಕಂತೂ ಆಗ್ಲಿಲ್ಲ, ಮಗನ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ದುಡ್ಡು ಇಲ್ಲಲ್ಲೋ ನಿನ್ನ ಕಡೆಗೆ ಅಂತ ನೋಡ್ದ ಹಂಗಾಯ್ತಂತೆ. ಚೂರಿನ ಚುಚ್ಚದಂಗಾಯ್ತು. ಅದಕ್ಕೆ ಬರ್ದೆ ನಾನು, ನೀ ಹಂಗ ನೋಡಬೇಡ ನನ್ನ, ನಾ ಹಂಗ ನೋಡಿದ್ರೆ ನಾ ಹೆಂಗೆ ನೋಡಲಿ ನಿನ್ನ ಅಂತ. ಒಂದು ಇಲ್ಕಲ್ ಅಂತ ಊರಲ್ಲಿ ಆನ್ಯುವಲ್ ಡೇ ಹೋಗಿದ್ದರು ಅಂದ್ರೆ, ಅಲ್ಲಿ ಹುಡುಗರು ಹುಡುಗಿಯರು ಸೇರಿ ಕೋಲಾಟ ಆಡ್ಬಿಟ್ಟಿರೋದನ್ನ. ನೀ ಹಂಗ ನೋಡಬೇಡ ನನ್ನ, ಕೋಲಾಟ ಆಡ್ತಿದ್ವಿ. ಬೇಂದ್ರೆ ಹೋದ್ರೆ ಎದ್ದು ಹೋಗ್ಬಿಟ್ರು. ಅರ್ಥ ಗೊತ್ತಿಲ್ಲ, ಸೋನೆ ಡ್ಯಾನ್ಸ್ ಮಾಡ್ತೀರಿ ನೀವು ಅಂತ. ಹೊರಗಡೆ ನೋಡಿದಾಗ ಅವರು ಸ್ವಲ್ಪ ಒರಟ ಅಂತ ಅನ್ಸಿದ್ರು ಕೂಡ ಬಹಳ ಸೆನ್ಸಿಟಿವ್ ಮನುಷ್ಯ, ಅಸಾಧ್ಯ ಸೆನ್ಸಿಟಿವ್ ಮನುಷ್ಯ. ಆ ಸೆನ್ಸಿಟಿವಿಟಿ ಮಾತ್ರ ಕಲ್ಪನೆ ಮಾಡಕ್ ಆಗಲ್ಲ, ಅಷ್ಟು ಮಟ್ಟಕ್ಕೆ ಸೆನ್ಸಿಟಿವಿಟಿ ಇರ್ತಿತ್ತು ಅವರು. ಸುಮಾರು ಮಾತಾಡಿದ್ದೀನಿ. ಈಗ ಇನ್ನು ಕೆಲವು ಅವ್ರ ಬಗ್ಗೆ ವಿಷಯಗಳನ್ನ ಕೆಲವು ಹೇಳೋದಾಯ್ತು. ಮತ್ತೆ ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದಪ್ಪ. ಯಾಕಂದ್ರೆ ಅವ್ರ ಕಾವ್ಯದ ಬಗ್ಗೆ ಹೇಳ್ಕೊಂಡು ಹೋದ್ರೆ ತುಂಬಾ ದೊಡ್ಡದಾಗತ್ತೆ. ಅದಕ್ಕೊಂದು, ನಾನು ಬೇಂದ್ರೆ ಬಗ್ಗೆ 6-7 ದಿವಸ ಮಾತಾಡಿದ್ದೀನಿ ಗೋಖಲೆ ಇನ್ಸ್ಟಿಟ್ಯೂಟ್ ಅಲ್ಲಿ. 7 ದಿವಸ ಮಾತಾಡಿರ್ಬೇಕು, ದಿವಸಕ್ಕೆ 1.5 ತಾಸಂತೆ. ಈಗ ಅವ್ರು ನಾನು ವೈಯಕ್ತಿಕ ನಾನು ಕಂಡ ಹಾಗೆ ಮಾಡಿದ್ದು ಅದೊಂದು. ನಾನು ಅನ್ನೋದು ಹೇಗೆ, ಒಂದು ಘಟನೆ ಹೇಳ್ಬೇಕು. ವಿಕ್ಷಿಪ್ತ ಜೀವನ ಅನ್ನೋದಕ್ಕಿಂತ ಅವ್ರು ತಾವೇನ್ ಮಾಡ್ತೀವಿ ಅಂತ ಸ್ಪಷ್ಟ ಗೊತ್ತಿತ್ತು, ನಮಗೆ ಅರ್ಥ ಆಗ್ತಿರ್ಲಿಲ್ಲ ಅಷ್ಟೇ. ಅವ್ರಿಗಿರುವಂತ ಆತ್ಮಾಭಿಮಾನ ಯಾವ ಮಟ್ಟದ್ದು, ಯಾರಿಗೂ ತಲೆ ಬಗ್ಸೋದಲ್ಲ,
ಒಂದು ಅನಂತಮೂರ್ತಿ ಒಂದು ಘಟನೆ ಹೇಳಿದ್ದಾರೆ ನನಗೆ. ಯಾರೋ ಫಿಲಾಸಫರ್ ಬಂದಿರಂತೆ, ರಷ್ಯಾದಿಂದ ಜರ್ಮನಿಯಿಂದ ಬಂದಿರಂತೆ. ಒಂದು ಅನಂತಮೂರ್ತಿ ಕೇಳಿದ್ರಂತೆ, ನನಗೆ ಅರವಿಂದೋ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಇದೆ, ಯಾರಾದರೂ ಇದ್ದಾರೆ, ಅಥಾರಿಟಿ ಇದ್ದಾರಾ ಅಂತ ಅಂದ್ಬಿಟ್ಟು, ಅವ್ರು ಕವಿಗಳಾಗಿದ್ದರೆ ಸಾಹಿತಿ ಇದ್ರೆ ಇನ್ನೂ ಒಳ್ಳೇದು, ಅರವಿಂದೋ ಓದ್ಕೊಂಡಿರ್ಬೇಕು, ಸಾಹಿತಿನೂ ಆಗಿದ್ರೆ ಒಳ್ಳೇದು ಅಂದ್ರಂತೆ. ಹಾಗಾದ್ರೆ ಬೇಂದ್ರೆ ಒಬ್ಬರೇ ಅಂತ ಇವ್ರು ಹೇಳಿದ್ರಂತೆ. ಇವರು ಬೇಂದ್ರೆ ಅವ್ರಿಗೆ ಮಾತಾಡಿ ಒಪ್ಸಿದ್ರು. ಈ ಸಾಹಿತಿಗಳು ಧಾರವಾಡಕ್ಕೆ ಹೋದ್ರಂತೆ. 15 ದಿವಸ ಇದ್ರಂತೆ. ಒಂದು ಹೋಟೆಲ್ ಇದ್ದು ದಿನ ಬೆಳಗ್ಗೆ ಸಾಯಂಕಾಲ ತನಕ ಬೇಂದ್ರೆ ಮನೆಯಲ್ಲಿ ಇರೋದು, ಚರ್ಚೆ ಮಾಡೋದು. ನೋಡಿದ್ರು ಅವ್ರ ಮನೆಯಲ್ಲಿ ದೇವರ ಪೂಜೆ ಮನೆ ಇದೆ, ಅಲ್ಲಿ ದೇವರ ಮಂಟಪದಲ್ಲಿ ಅರವಿಂದ ಫೋಟೋ ಇತ್ತು. ದಿನ ಅದಕ್ಕೆ ಪೂಜೆ ಮಾಡಿ ಆರತಿ ಮಾಡೋ, ನಮಸ್ಕಾರ ಮಾಡೋ. ಆ ಸಾಹಿತಿ ಗೊತ್ತಾಯ್ತು ಬೇಂದ್ರೆ ಅವರು ಅರವಿಂದ್ ಅವ್ರನ್ನ ದೇವರ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಊರು ಬಿಟ್ಟು ಬರುವಾಗ ಒಂದು ಮಾತು ಕೇಳಿದ್ರಂತೆ, ಬೇಂದ್ರೆ ಅವರೇ, ನೀವು ಅರವಿಂದ್ ಅವ್ರನ್ನ ದೇವರು ಅಂತ ಪೂಜೆ ಮಾಡ್ತೀರಿ, ಇಸ್ ಅ ಗ್ರೇಟ್ ಫಿಲಾಸಫರ್ ಅಂತ ಹೇಳ್ತೀರಿ, ಬಟ್ ಆಸ್ ಅ ಪೋಯೆಟ್ ಹೂ ಇಸ್ ಗ್ರೇಟ್, ಬೇಂದ್ರೆ ಆರ್ ಅರವಿಂದೋ ಅಂತ ಕೇಳಿದ್ರಂತೆ. ಆಸ್ ಅ ಫಿಲಾಸಫರ್ ದೊಡ್ಡವ್ರು ಅಂತೀರಿ, ಪೂಜೆ ಮಾಡ್ತೀರಿ, ಬಟ್ ಆಸ್ ಅ ಪೋಯೆಟ್ ಹೂ ಇಸ್ ಬೆಟರ್ ಅಂತ ಕೇಳಿದಾಗ ವಿತೌಟ್ ಎ ಸೆಕೆಂಡ್ ಗ್ಯಾಪ್ ಬೇಂದ್ರೆ ಸೆಡ್, ಆಸ್ ಅ ಪೋಯೆಟ್ ಬೇಂದ್ರೆ ಇಸ್ ಬೆಟರ್ ದಾನ್ ಅರವಿಂದೋ ಅಂದ್ರೆ. ಇದು ನಾವು ದಯವಿಟ್ಟು ವಿಚಾರ ಮಾಡಿ ನೋಡ್ಬೇಕು. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಯಾರೋ ದೊಡ್ಡವರು ಅಂದ್ರೆ ಅವ್ರು ಏನ್ ಮಾಡಿದ್ರು ದೊಡ್ಡದೇ ಅಂತ ಬಿಡ್ತೀವಿ, ಒಪ್ಕೊಂಡ್ಬಿಡ್ತೀವಿ. ಅದು ಬೇಂದ್ರೆ ಹಾಗಲ್ಲ. ಅಧ್ಯಾತ್ಮದಲ್ಲಿ ಅರವಿಂದೋ ನನ್ನ ಗುರು, ನನ್ನ ದೈವ, ಒಪ್ಕೊಂಡಿದ್ದೀನಿ. ಆದ್ರೆ ಕವಿಯಾಗಿ ಬೇಂದ್ರೆ ಇಸ್ ಬೆಟರ್ ದನ್ ಅರವಿಂದೋ. ಇದು ಸೊಕ್ಕಂತಲ್ಲ, ಸತ್ಯ ಕೂಡ. ಬಹಳಷ್ಟು ಅರವಿಂದೋ ಕವನ ಅರ್ಥ ಆಗೋಲ್ಲ. ನನಗೆ ಗೋಕಾಕರು ಒಂದು ಪುಸ್ತಕ ಕೊಟ್ಟಿದ್ರು, ನಾನು ಹುಟ್ಟಿದ ದಿವಸಕ್ಕೆ ಬರೆದು ಕೊಟ್ಟರು. ಅರವಿಂದೋದು ಸಾವಿತ್ರಿ ಪುಸ್ತಕ. ಸಾವಿತ್ರಿ ಮಾಸ್ಟರ್ ಪೀಸ್, ದೊಡ್ಡ ಮಹಾಕಾವ್ಯ ಅದು. ಆ ಪುಸ್ತಕ ಪ್ರಿಂಟ್ ಮಾಡಿ 2 ಕಾಲಮ್ ಬರ್ತದೆ. ಗೋಕಾಕರು ಏನು ಹೇಳ್ಕೊಟ್ರು ಗೊತ್ತಾ ನನಗೆ, ತಗೊಳ್ಳೋ ಇದು ಪುಸ್ತಕ, ನೀನು ಓದು, ಹೆಂಗೂ ನಿನಗೆ ಅರ್ಥ ಆಗೋದಿಲ್ಲ ಇದು. ಒಟ್ಟಾಗೆ ಈ ಪುಸ್ತಕ ತಗೋ, ಹೆಂಗಿದ್ರು ನಿನಗೆ ಅರ್ಥ ಆಗೋದಿಲ್ಲ, ಒಂದು ಕೆಲಸ ಮಾಡು, ಯಾವುದೇ ಪುಟ ತೆಗಿ, ಹಿಂಗೆ 2 ಕಾಲಮ್ ಬರ್ತದೆ, ಪೆನ್ಸಿಲ್ ತಗೊಂಡು ನೀನು ಎಷ್ಟು ಪದ ಗೊತ್ತಿಲ್ಲ ಅಂಡರ್ಲೈನ್ ಮಾಡು. ಒಂದು 25 ಶಬ್ದ ಗೊತ್ತಿರೋದಿಲ್ಲ ನಿನಗೆ ಗ್ಯಾರಂಟಿ. ಆದ್ರೆ 2 ಶಬ್ದ ಆರಿಸ್ಕೋ, ಡಿಕ್ಷನರಿ ನೋಡಿ ಅರ್ಥ ನೋಡ್ಕೋ, ನಿನ್ನ ಶಬ್ದ ಬಳಸ್ಕೋ, ಅದನ್ನು ಇಟ್ ಇನ್ಕ್ರೀಸ್ ಯುವರ್ ವೊಕ್ಯಾಬುಲರಿ ಎಂದು. ನೀವು ನಂಬಲಿಕ್ಕಿಲ್ಲ, ನಾನು ನಿಜವಾಗ್ಲೂ ಮಾಡಿದೆ ಅದನ್ನು. ಸಾವಿತ್ರಿ ಬಿಕೇಮ್ ಮೈ ವೊಕ್ಯಾಬುಲರಿ ಎನ್ರಿಚ್ಮೆಂಟ್ ಪ್ರೋಗ್ರಾಮ್. ಅಂತ ಸಾವಿತ್ರಿ ಎಷ್ಟು ಚಂದ ಅರ್ಥ ಮಾಡ್ಕೊಂಡಿದ್ರು ಬೇಂದ್ರೆ ಅಂದ್ರೆ, ಅವ್ರು ಹೇಳೋ ರೀತಿ, ಆ ಕೈ ಕುಣಿಸಿ ಮಾತಾಡೋ ರೀತಿ ನೋಡ್ಬೇಕು, ಅದ್ಭುತ ಅನಿಸ್ಬಿಡೋದು ಮಾತಾಡಿದಾಗ. ಅದು ಯಾವಾಗ ಬರುತ್ತೆ ಅಂದ್ರೆ, ಅರ್ಗಿಸ್ಕೊಂಡವನಿಗೆ ಮಾತ್ರ ಸಾಧ್ಯ ಹಂಗೆ ಹೇಳೋದಕ್ಕೆ, ಓದ್ಕೊಂಡವ್ರ ಕಡೆಯಿಂದ ಆಗಲ್ಲ. ಅದು ಅಂತರ್ಗತ ಹಾಕ್ಬಿಡ್ಬೇಕು ಅವರಿಗೆ. ಅರವಿಂದ ಅಂದ್ರೆ ಮೈ ಮೇಲೆ ದೇವ್ರು ಬಂದಂಗೆ ಆಗ್ಬೇಕು ಅವ್ರಿಗೆ. ಅಷ್ಟು ಭಕ್ತಿ, ಅಷ್ಟು ವಿಶ್ವಾಸ ಎಲ್ಲ ಇತ್ತು. ಅದರಿಂದ ಆ ಚೇತನ, ಅದ್ಭುತ ಚೇತನ ಅದು ಬೇಂದ್ರೆ ಅವ್ರದ್ದು. ಹೀಗೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ದೇವರ ಮೇಲೆ ಅಪಾರ ನಂಬಿಕೆ, ಅಸಾಧ್ಯ ನಂಬಿಕೆ ದೇವರ ಮೇಲೆ. ಆದ್ರೆ ಕ್ವಶನ್ ಮಾಡೋ ಛಲನೂ ಇದೆ. ನೀನೇನ್ ಮಾಡ್ತಿ ಹೋಗು ಅನ್ನೋ ಛಲನೂ ಇತ್ತು. ದಾಸರು ಹೇಳ್ತಾರೆ ನಿಂದಾಸ್ತುತಿ ಅಂತ, ಆ ಥರದ ಪದ್ಯಗಳನ್ನು ಬರೆದಿದ್ದಾರೆ. ಜೀವನದಲ್ಲಿ ಅಷ್ಟು ಕಷ್ಟಪಟ್ಟರು ಕೂಡ ಆ ಕಷ್ಟವನ್ನು ಮತ್ತೊಬ್ಬರಿಗೆ ಹಂಚಲಿಲ್ಲ. ಯಾಕಂದ್ರೆ ಅವ್ರದೇ ಒಂದು ಮಾತು, ಬಹಳ ಚಂದದ ಪದ್ಯ ಇದೆ ಅದು. ಅವ್ರು ಮಾತು ಹೇಳ್ತಾರೆ, ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ಹಾಡುವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆಯಂತ ನಿನ್ನೆದೆಯ ಕರಗಿದರೆ ಅದರ ಸವಿಯನ್ನಿಷ್ಟು ಹಣಿಸು ನನಗೆ ಅಂತ. ನಾನು ಏನ್ ಪಟ್ಟಿದ್ದೇನೆ ಗೊತ್ತಿಲ್ಲ, ನಿನಗೆ ಮಾತ್ರ ಒಳ್ಳೇದೇ ಕೊಡ್ತೀನಿ ಅಂತ ಜೀವನದುದ್ದಕ್ಕೂ ಹಾಗೆ ಮಗೆದು ಕೊಟ್ಟಂಥವ್ರು ದ.ರಾ. ಬೇಂದ್ರೆ ಅವರು. ಶಬ್ದ ಬ್ರಹ್ಮ, ಶಬ್ದ ಗಾರುಡಿಗ ಅಂತ ಹೇಳ್ತೀವಿ ಅವ್ರಿಗೆ. ಒಂದು ಶಬ್ದ ಕೊಟ್ಟರೆ ತಿರುಗಿಸಿ 10 ಮಾತಾಗ್ಬಿಡ್ಬೇಕು ಅದ್ರೊಳಗೆ. ಅಂತಹ ಶಕ್ತಿ ಇರುವಂಥ ಬೇಂದ್ರೆ ನಿಜವಾಗ್ಲೂ ಹೊರಕವಿ. ಅಂಥವ್ರ ದರ್ಶನ ಭಾಗ್ಯ ನನಗಿತ್ತು ಕೆಲವೊಂದಿಷ್ಟು ಕಾಲ. ಅವ್ರು ಕೆಲವೊಂದು ಮಾತಾಡುವಂಥ ಅವಕಾಶ ಸಿಕ್ಕಿತ್ತು ಅನ್ನೋದು ನನ್ನ ಭಾಗ್ಯ ಅನ್ಕೋತೀನಿ. ಏನಿಸ್ತೇ, ಪ್ರಶ್ನೆಗಳನ್ನ ಕೇಳ್ಬೋದು. ನಮಸ್ಕಾರಗಳು ಸರ್, ಧನ್ಯವಾದ. ಇಷ್ಟು ಹೊತ್ತು ನೀವು ಒಂದು ವಿಭಿನ್ನವಾದ ಅಪರೂಪದ ಲೋಕವನ್ನೇನೆ ಸೃಷ್ಟಿ ಮಾಡಿದ್ರಿ, ಬೇಂದ್ರೆ ಲೋಕವನ್ನ. ಮುಕ್ತವಾಗಿ ನಗುವ ಹಾಗೆ, ಇತ್ತೀಚೆಗೆ ತೀರಾ ಅಪರೂಪವಾಗಿರುವಂತಹ ಒಂದು ಭಾವನೆ ಎಲ್ಲಾರ್ಗುನು. ಇಷ್ಟು ಹೊತ್ತು ಅನೇಕ ಸಾರ್ತಿ ಅವರ ಮಚ್ಚಿ ಕೀರು ಪ್ರಸಂಗ ಇರಬಹುದು, ಮತ್ತೆ ನಿಮ್ ಸಾಹೇಬ್ರು ಕರೀಲೇ ಇಲ್ಲ, ಈ ತರದ ಅನೇಕ ವಿಷಯಗಳನ್ನ ಹೇಳಿ ನಾವೆಲ್ಲ ಮುಕ್ತವಾಗಿ ನಗೋ ಹಾಗೆ ಮಾಡಿದ್ರಿ. ಹಾಗೇನೆ ಕಣ್ಣು ಹಸಿ ಮಾಡಿದಂತ ಸಂದರ್ಭಗಳು, ರಬಿಯಾ ಕತೆ ಹೇಳಿದ್ರಿ, ಇದೆಲ್ಲಾನು ತುಂಬಾ ಅದ್ಭುತವಾಗಿತ್ತು. ಬೇಂದ್ರೆ ಅವರ ಲೋಕಕ್ಕೇನೆ ನೀವು ಕರ್ಕೊಂಡು ಹೋದ್ರಿ, ಬೇಂದ್ರೆ ಅವ್ರನ್ನೇ ಕಂಡ ಹಾಗಾಯ್ತು. ನಿಮ್ಗೆ ಪೂರ್ವಕವಾದ ಧನ್ಯವಾದಗಳು. ಯಾರಾದ್ರೂ ಏನಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ಖಂಡಿತ ಕೇಳ್ಬೋದು, ಸಂಕ್ಷಿಪ್ತವಾಗಿ ದಯಮಾಡಿ. ನಮಸ್ತೆ ಸರ್. ಇದು ಬಂಗಾರ ನೀರ ಕಡಲಾಚೆಗೀಚೆಗಿದೆ ಅನ್ನೋ ಒಂದು ಕವನ ಇದೆಯಲ್ಲ ಬೇಂದ್ರೆ ಅವ್ರದ್ದು, ಅದು ಅರವಿಂದ್ರ ಬಗ್ಗೆನೆ ಬರ್ದಿರೋದು, ಅವ್ರ ಜೀವನದ ಕುರಿತು ಬರ್ದಿರೋದು ಅಂತ ಹೇಳ್ತಾರೆ.
ಅಲ್ಲ, ಇನ್ಫ್ಯಾಕ್ಟ್ ಅವ್ರು ಯಾವ ಕವನ ಬರೆದ್ರು ಕೂಡ ತನ್ನ ಜೀವನದ ಎಳೆಯನ್ನು ಹಿಡ್ಕೊಂಡೇ ಬರೆದಿದ್ದವ್ರು. ತಾವು ಕಂಡದ್ದನ್ನು ಅನುಭವಿಸಿದ್ದನ್ನೇ ಬರೆದದ್ದು. ಈಗ ನಾನು ಬಡವ, ಆಕೆ ಬಡವಿ, ಒಲವೇ ನಮ್ಮ ಬದುಕು ಅಂತ ಅನ್ನೋದನ್ನ ಅದು ನಿಜವಾಗ್ಲೂ ಅನುಭವಿಸಿದ್ದೇ ಬರೆದಿದ್ದವ್ರು. ಒಲವು ಬಿಟ್ಟರೆ ಮತ್ತೊಂದು ಏನು ಇರಲಿಲ್ಲ ಅವ್ರಿಗೆ. ಹಾಗೆ ಇದ್ದದ್ದು. ಕೊನೆವರೆಗೂ ಕಷ್ಟ ತಪ್ಪಲಿಲ್ಲ, ಒದ್ದಾಟ ತಪ್ಪಲಿಲ್ಲ. ಆದ್ರೆ ಕಷ್ಟ ಇದೆ ಅಂತ ಒಬ್ಬರ ಮುಂದೆ ಹೇಳ್ಕೊಳ್ಳಿಲ್ಲ. ನೀವು ಹಾಡು ಹೇಳಿದ್ರಲ್ಲ, ಪ್ರತಿಯೊಂದು ಹಾಡಿನಲ್ಲ ಕವನದಲ್ಲ ಕೂಡ ಅವರ ಜೀವನದ ಎಳೆ ಇದ್ದೇ ಇದೆ. ತಾವು ಕಂಡದ್ದನ್ನ ಅನುಭವಿಸಿದ್ದನ್ನೇ ಬರೆದಿದ್ದಾರೆ. ನಮಸ್ಕಾರ ಕರ್ಜಿಗೆ ಅವರಿಗೆ, ಮುಂಬೈಯಿಂದ ಉಪಾಧ್ಯಾಯ ಮಾತಾಡ್ತಾ ಇರೋದು. ನಮಸ್ತೆ ಸರ್, ನಮಸ್ತೆ. ನಮ್ಮಲ್ಲಿ ಈ ಹೊತ್ತು ನನಗೆ ಶ್ರೀ ವಿಜಯನ ಕವಿರಾಜ ಮಾರ್ಗ ನೆನಪಾಯ್ತು. ಇದು ಗುರುರಾಜ ಮಾರ್ಗ ಅಂತ. ಅಯ್ಯೋ ಕಥೆ ಇಲ್ಲ, ತಮ್ಮ ಪ್ರೀತಿ ಅದು. ನಿನ್ನಂಗ ಹಾಡಾಕ ನಿನ್ನಂಗ ಪಾಡಾಕ ಪಡೆದು ಬಂದಿರಬೇಕು ಗುರುದೇವ ಅಂತ ಒಂದು ಇಂಟ್ರೆಸ್ಟಿಂಗ್ ಬೇಂದ್ರೆ ಕಾಣುತ್ತೇನೋ ಗೊತ್ತಾಗಲ್ಲ ನನಗೆ. ತೋರಿಸ್ಬಿಡ್ತೀನಿ, ಅಪರೂಪ ತೋರಿಸ್ತೀನಿ. ಬೇಂದ್ರೆ ಅವ್ರ ಹ್ಯಾಂಡ್ ರೈಟಿಂಗ್ ಅಲ್ಲ ಆ ಪದ್ಯ, ನೀವು ಹೇಳಿದ ಪದ್ಯ ಇದೆಯಲ್ಲ, ನಿನ್ನಂಗ ಹಾಡಾಕ ನಿನ್ನಂಗ ಹಾಡಾಕ ಪಡೆದು ಬಂದಿರಬೇಕು ಗುರುದೇವ. ನಿಮ್ಮ ಹಂಗ ಮಾತಾಡಕ ಪಡೆದು ಬಂದಿರಬೇಕು. ಇವತ್ತು ಕೇಳಿ ತೋರಿಸ್ಬಿಡ್ತೀನಿ ನಿಮ್ಗೆ ಹೆಂಗ್ ಕಾಣುತ್ತೋ ಇಲ್ಲ ಗೊತ್ತಿಲ್ಲ. ಇದು ಬೇಂದ್ರೆ ಅವ್ರ ಕೈ ಬರಹ. ಇದೇ ಹಾಡನ್ನು ಕೈಯಲ್ಲೇ ಬರೆದಿದ್ದವ್ರು. ಇದು ಹೆಂಗ್ ಮ್ಯಾಗ್ನಿಫೈ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ ನನಗೆ. ಚೆನ್ನಾಗಿ ಕಾಣಿಸ್ತಾ ಇದೆ ಸರ್, ಕಾಣಿಸ್ತಾ ಇದೆ. ಇದು ಕೈಯಿಂದ ಬರ್ಕೊಟ್ಟದನ್ನ ಮೊನ್ನೆ ಹೋಗಿ ಫೋಟೋ ತಗೊಂಡ್ ಬಂದಿದ್ದೀನಿ ನಾನು ಧಾರವಾಡಕ್ಕೆ ಹೋದಾಗ. ಮನೋಹರ್ ಗ್ರಂಥ ಮಾಲಕ್ ಹೋಗಿ ಆ ಸಮೀರ್ಗೆ ಹೇಳಿ ಆ ಪೇಜ್ ತೆಗಿಸಿ ಅವ್ರ ಕೈಯಿಂದ ಬರೆದು ಪ್ರಿಂಟ್ ಮಾಡಕ್ ಕೊಟ್ಟದನ್ನ ಇದೆ ಗುರುದೇವ ಹಾಡನ್ನೇ. ಚೆನ್ನಾಗಿದೆ. ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡ ನೀಡವ, ಇದು ಅವ್ರು ಬರೆದಂತದ್ದು. ನಿಜವಾಗಿ ದಂತಕಥೆಯಾದಂತಹ ಒಬ್ಬ ಮಹಾಕವಿಯನ್ನ ನೀವು ಆ ದಾರ್ಶನಿಕನನ್ನ ತೋರಿಸಿಕೊಟ್ಟ ಬಗೆ ಅತ್ಯಂತ ಮನಮುಟ್ಟುವ ಹಾಗೆ ಅತ್ಯಂತ ಪರಿಣಾಮಕಾರಿಯಾಗಿತ್ತು. ನಿಜವಾಗಿ ನಾವು ನಿಮಗೆ ಕೃತಜ್ಞರಾಗಿದ್ದೇವೆ ಅನ್ನುವಂಥದ್ದು. ಆಯೋಜಕರಿಗೆ ನಮೋ ನಮಃ ಅಂತ. ನಾನು ಉಪಾಧ್ಯಾಯ ಪ್ರೊಫೆಸರ್ ಅಭಿಮಾನಿ. ನನಗೆ ಅವ್ರ ಪ್ರೀತಿಯಿಂದ ಒಂದು ಪುಸ್ತಕ ಕಳಿಸ್ಕೊಟ್ಟು ಸಿದ್ದರಾಮಯ್ಯ ಬಗ್ಗೆ ಲೇಖನ ಬರೀತಾರೆ. ದೊಡ್ಡ ಮಾತು. ಆ ಪುಸ್ತಕ ಕಳಿಸ್ಕೊಟ್ಟಿದ್ರು. ಅವರು ಇದರ ಅಥಾರಿಟಿ ಆನ್ ದಟ್ ಅಥಾರಿಟಿ. ಥ್ಯಾಂಕ್ ಯು ಸರ್. ಕವಿತಾಗೆ ಏನೋ ಪ್ರಶ್ನೆ ಇಲ್ವಾ? ನಮಸ್ಕಾರ ಸರ್, ಮಾತಾಡ್ಬೋದಾ? ನಮಸ್ಕಾರ. ನಾವೆಲ್ಲ ಒಂದು ರೀತಿಯಲ್ಲಿ ಕನಸು ಅಂತ ಅನ್ಕೊಂಡಿರುವಂತಹ ದಿನ ಇವತ್ತು ನನಸಾಗಿದೆ. ಗುರುರಾಜ ಕರ್ಗಿ ಸರ್ ಅವರಂತಹ ವಿದ್ವಾಂಸರ ಮಾತನ್ನ ನಾವು ಮುಖಾಮುಖಿಯಾಗಿ ಕೇಳುವಂತಹ ಒಂದು ಸಂದರ್ಭ. ಅದಕ್ಕಾಗಿ ಅನಂತ ಕೃತಜ್ಞತೆಗಳು. ತಾವು ಬಹಳ ಸೊಗಸಾಗಿ ಬೇಂದ್ರೆಯವರ ಬಗ್ಗೆ ಅನೇಕ ನಮಗೆ ಅರಿಯದ ವಿಷಯಗಳನ್ನ ಅರಿಯುವಂತೆ ಮಾಡಿಕೊಟ್ಟಿದ್ದೀರಿ ಸರ್. ಅನಂತ ಧನ್ಯವಾದಗಳು ತಮಗೆ. ಬದುಕಿನಲ್ಲಿ ಬೆಂದರೂ ಕೂಡ ಕಾವ್ಯ ಬಂಧುವಾಗಿ ಎಂದೆಂದೂ ಉಳಿಯಬಲ್ಲಂತಹ ಸಾಹಿತ್ಯವನ್ನ ರಚಿಸಿದಂತಹ ಬೇಂದ್ರೆಯವರು ಅನೇಕ ವಿಷಯಗಳನ್ನ ಅವರು ತಮ್ಮ ಕಾವ್ಯಗಳಲ್ಲಿ ತರದೇ ಇರುವಂತಹ ವಿಚಾರಗಳೇ ಇಲ್ಲ. ಅಂತಹ ಒಂದು ಜೀವನಾನುಭವ, ಒಂದು ರೀತಿಯಲ್ಲಿ ಹರಳುಗಟ್ಟಿದ ಜೀವನಾನುಭವಗಳನ್ನ ಸಾಹಿತ್ಯದಲ್ಲಿ ತಂದಿದ್ದಾರೆ. ಇದರಲ್ಲಿ ನನಗೊಂದು ಜಿಜ್ಞಾಸೆ ಏನು ಅಂತಂದ್ರೆ, ಅವರು ಅಧ್ಯಯನವನ್ನ ಯಾವ ರೀತಿ ಮಾಡ್ತಿದ್ರು. ಮುಖ್ಯವಾಗಿ ಕವಿಗಳು ಅಂತಂದ್ರೆ ಏಕಾಂತದಲ್ಲಿ ಕುಳಿತು ಕಾವ್ಯ ರಚನೆಯನ್ನು ಮಾಡೋದೋ ಸಾಹಿತ್ಯ ರಚನೆಯನ್ನು ಮಾಡೋದೋ ಮಾಡ್ತಾರೆ. ಬೇಂದ್ರೆಯವರಂತವ್ರು ಇಂತಹ ಜನರೊಡನೆ, ಬಂಧುಗಳೊಡನೆ ಬೆರೆತು ಇಷ್ಟೊಂದು ತಾವು ಹಂಚಿಕೊಂಡಂತಹ ಸಂಗತಿಗಳನ್ನ ನೋಡಿದಾಗ್ಲೇ ಗೊತ್ತಾಗತ್ತೆ ಅವ್ರು ಯಾವ ರೀತಿಯಲ್ಲಿ ಅಧ್ಯಯನಶೀಲರಾಗಿದ್ರು ಎನ್ನುವುದನ್ನ ತಿಳಿಯುವಂತಹ ಒಂದು ಜಿಜ್ಞಾಸೆ ಸರ್. ಹೌದು, ಅಧ್ಯಯನ ಅವ್ರು ಹೇಳಿದ್ನಲ್ಲ, ಲೈಬ್ರರಿಗೆ ಹೋದ್ರೆ ಒಂದು ಕಾಡಿಗೆ ಹೋದ ಹಾಗೆ. ಯಾವ ಪುಸ್ತಕನು ಪರ್ಷಿಯನ್ ಪುಸ್ತಕ ಇರಬೇಕು, ಯಾವ್ಯಾವ್ದು ಪುಸ್ತಕ, ಮರಾಠಿದಂತೂ ಸಾಕಷ್ಟು ರಾಶಿ ಪುಸ್ತಕ ಇರೋದು, ಯಾವಾಗಲೂ ಓದೋದು. ಕರ್ನಾಟಕ ಯೂನಿವರ್ಸಿಟಿ ಲೈಬ್ರರಿಯನ್ನ ಬಹುಶಃ ಚೆನ್ನಾಗಿ ಬಳಸ್ಕೊಂಡವ್ರು ಅವರೊಬ್ಬರೇ ಅಂತ ಹೇಳ್ಬೇಕು ನಾನು. ಆ KS ದೇಶಪಾಂಡೆ ಅಂತ ಹೇಳಿದ್ನಲ್ಲ, ಅವ್ರ ಆತ್ಮೀಯ ಸ್ನೇಹಿತರು. ಹೋದ್ರೆ ಏನು ಪುಸ್ತಕ, ಮ್ಯಾಥಮೆಟಿಕ್ಸ್ ಮೇಲೆ ಪುಸ್ತಕ. ನಂದು ರಸಾಯನಶಾಸ್ತ್ರ ಸಬ್ಜೆಕ್ಟ್. ನನ್ನ ತಲೆ ಕೆಡಿಸ್ಬಿಡೋರು. ಬಾಯಿಲ್ ಕೂತ್ಕೋ ಬಾಯಿಲ್, ನೀನ್ ಪೀರಿಯಾಡಿಕ್ ಟೇಬಲ್ ಕಲಿಸ್ತೀನಿ ಬಾಂಜನೆ. ಎಂತ ಕಲಿತಿರೋ ಪೀರಿಯಾಡಿಕ್ ಟೇಬಲ್. ಅವ್ರಿಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ಹುಚ್ಚು ಬಂದ್ಬಿಡ್ತು. ಕೊನೆಗೆ ತುಂಬಾ ಒಂದು ನಂಬರ್ ಹೇಳು, ಇದು ಅದು ನಂಬರ್ 9, 12 ಗುಣಾಕಾರ ಮಾಡು, ಏನೇನು ಹೇಳುತ್ತೆ ನಮ್ಗಷ್ಟು ಗೊತ್ತಾಗ್ತಿರ್ಲಿಲ್ಲ. ಅದ್ಯಾಕೆ ಮುಂದೆ ಸಾರಾಭಾಯಿ ಕೆಮಿಕಲ್ಸ್ನವರು ಒಂದು ಪೀರಿಯಾಡಿಕ್ ಟೇಬಲ್ ಮಾಡಿದ್ರು, ಸರ್ಕ್ಯುಲರ್ ಪೀರಿಯಾಡಿಕ್ ಟೇಬಲ್ ಅಂತ. ಅದನ್ನ ಅವಾಗ್ಲೇ ಬರೆದು ತೋರಿಸಿದ್ರು ನನಗೆ. ಐ ಆಮ್ ಟಾಕಿಂಗ್ ಆಫ್ 71. ಅವಾಗ ಹಿಂಗ್ ಚಿತ್ರ ಬಿಡಿಸಿಬಿಟ್ಟು ತೋರ್ಸೋರು. ನೋಡು ಇಲ್ಲಿ ಬರ್ತದೆ, ನೋಡು ಇಲ್ಲಿ ನೀನ್ ಬೇರಿಯಂ ಬಂತಲ್ಲ, ನೆಕ್ಸ್ಟ್ ಕ್ರಿಪ್ಟಾನ್ ಬರ್ತದೆ ನೋಡು. ಕೆಮಿಸ್ಟ್ರಿ ಹೇಳುದು ಅಂದ್ರೆ ಅದು ಅತ್ಯಂತ ಅಸ್ಖಲಿತವಾದಂತಹ ಪ್ರತಿಭೆ. ಅದು ಅದ್ಭುತ, ಅಪರಂಜಿ ಇದ್ದಾಗೆ ಪ್ರತಿಭೆ. ಅದು ಯಾವ ದಿಕ್ಕಿಗಾದ್ರೂ ಹೋಗ್ಬೋದು. ನಾನು ತಮಾಷೆ ಮಾಡ್ತಿದ್ದೆ ಅವರಿಗೆ, ನೀವು ಕನ್ನಡ ಬಿಟ್ಟು ಕೆಮಿಸ್ಟ್ರಿಗೆ ಬಂದ್ರೆ ಗ್ಯಾರಂಟಿ ನೊಬೆಲ್ ಪ್ರೈಸ್ ಬರ್ತಿತ್ತು ನಿಮಗೆ ಅಂತ. ಅಂದ್ರೆ ಯಾವ್ದಾದ್ರೂ ತಲಸ್ಪರ್ಶಿ ಓದ್ಕೋಬೇಕು. ನಮ್ಗೆ ಆಶ್ಚರ್ಯ ಆಗುತ್ತೆ, ಕೆಮಿಸ್ಟ್ರಿ ಹುಡುಗರು ನೆನಪಿರಲ್ಲ. ಅಟಾಮಿಕ್ ನಂಬರ್ ಎಷ್ಟು, ಜಿಂಕ್ ಎಷ್ಟು ಅಂತ ಕೇಳೋದು. ಅದನ್ನು ತೋರಿಸೋ ಪೀರಿಯಾಡಿಕ್ ಟೇಬಲ್ ಕೈಯಿಂದ ಬರೆದು ತೋರಿಸೋದು.
ಆಮೇಲೆ ಏನೇನೋ ಚಿತ್ರ ಹಾಕೋರು, ರಂಗೋಲಿ ತರ ಹಾಕೋದು. ಈ ನೋಡು ಇದನ್ನು ನೋಡು, ಈ ಸಂಖ್ಯಾಶಾಸ್ತ್ರದ ಬರ್ತದೆ ಇದು, ನನಗೆ ಅರ್ಥ ಆಗ್ತಿರ್ಲಿಲ್ಲ ಮತ್ತೆ ಬೇರೆ. ಆದ್ರೆ ಅವ್ರಿಗೆ ಎಷ್ಟು ಆಸಕ್ತಿ, ಆ ಪ್ರೀತಿ, ಅದು ಓದೋದು ಸಿಕ್ಕಾಪಟ್ಟೆ ಓದೋದು. ಮತ್ತೆ ಇನ್ನೊಂದು ನೀವು ಹೇಳಿದ್ರೆ ಬಹಳ ಒಳ್ಳೆ ಅಬ್ಸರ್ವೇಷನ್ ನಿಮ್ದು, ಎಲ್ಲರೂ ಬಾಗಿಲು ಹಾಕೊಂಡು ಏಕಾಂತವಾಗಿ ಬರೀತಿದ್ರೆ ಇವ್ರು ಜಾತ್ರೆಯಲ್ಲೇ ಬರೆಯೋರು. ಆ ಸಂಭ್ರಮ ನನಗನ್ಸೋ ಮಟ್ಟಿಗೆ ಜಗತ್ತಿನ ಸುಗಂಧ ಇದೆಯಲ್ಲ, ಅದು ಅಂಟುಕೊಂಡಾಗಲೇ ಚೆನ್ನಾಗಿ ಆಗೋದು ಕಾವ್ಯ. ನಾನೊಂದು ಮಾತು ಹೇಳ್ತೀನಿ, 2 ತತ್ವಗಳು ಓದ್ತಿದ್ದ ನಮ್ಮಲ್ಲಿ, ಭೂಮಿ ತತ್ವ ಮತ್ತು ಆಕಾಶ ತತ್ವ ಅಂತ ಹೇಳಿದ್ದಾವೆ. ಭೂಮಿ ಗಂಧವತಿ, ಎಲ್ಲ ವಾಸನೆಗಳು ಇರೋದು ಭೂಮಿ ಮೇಲೆ ಇರೋದು, ಅದಕ್ಕೆ ಭೂಮಿಯನ್ನು ಗಂಧವತಿ ಅಂತ ಕರಿತೀವಿ. ಎಷ್ಟು ಕೋಟ್ಯಾಂತರ ವಾಸನೆಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ಆಕಾಶ ನಿರ್ಗಂಧ, ಆಕಾಶಕ್ಕೆ ಗಂಧ ಇಲ್ಲ, ಆದ್ರೆ ಆಕಾಶ ಭೂಮಿಗೆ ಸಾಕ್ಷಿ ಆದದ್ದು. ದಯವಿಟ್ಟು ನೋಡಿ, ನಾವು ವಿಮಾನದಲ್ಲಿ ಹೋದಾಗ ನೋಡೋದು ಕೆಳಗೆ ಭೂಮಿ ನೋಡೋ ಪ್ರಯತ್ನ ಮಾಡ್ತೀವಿ, ಮೇಲೆ ಕೂತಾಗ ಕೆಳಗಿದ್ದವರು ವಿಮಾನ ನೋಡ್ತಿರ್ತಾರೆ. ಒಂದಕ್ಕೊಂದು ಅನನ್ಯ ಸಂಬಂಧ ಅದು. ನಾ ಹೇಳ್ತಿರ್ತೀನಿ, ಗಂಧವತಿ ಆಗಿದ್ದಂತ ಭೂಮಿಯಲ್ಲಿ ಇದ್ದಂಥವರು ಜೀವಗಳ ಸಂಬಂಧವನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ, ಬಹಳ ಸಂತೋಷ ಪಡ್ತಾರೆ. ಬೇಂದ್ರೆ ಅವ್ರು ಜನ ಇಲ್ಲದೆ ಬದುಕೋಕ್ ಸಾಧ್ಯವೇ ಇಲ್ಲ, ಜನ ಇರ್ಬೇಕು ಅವ್ರಿಗೆ. ಹಾಗೆ ಅಂದ್ರೆ ಈ ವ್ಯಕ್ತಿಗಳ ಸಂಬಂಧದಲ್ಲಿ ತನ್ನ ಸಂತೋಷವನ್ನು ಕಂಡುಕೊಂಡಂತ ಬೇಂದ್ರೆ ಹಾಗೆ ದೂರ ಇರೋಕ್ಕೂ ಸಾಧ್ಯ ಇತ್ತು. ಅಂದ್ರೆ ಭೂಮಿ ತತ್ವವನ್ನು ಗಟ್ಟಿಯಾಗಿ ಅಪ್ಪಿಕೊಂಡಂತ ಮನುಷ್ಯ ಆಕಾಶದ ನಿರ್ಗಂಧವನ್ನು ಅಟ್ಯಾಚ್ ಇರುವಂತ ಗುಣ ಇತ್ತಲ್ಲ, ಅಂತಾಗಲೇ ಪ್ರತಿಭೆ ಬರುವಂತದ್ದು. ಭೂಮಿ ತತ್ವ ಮತ್ತು ಆಕಾಶ ತತ್ವವನ್ನು ಎರಡೂ ಸಾಮರಸ್ಯಗೊಳಿಸಿದಂತ ವ್ಯಕ್ತಿಗೆ ಮಾತ್ರ ಅಂತ ಪ್ರಬುದ್ಧತೆ ಸಾಧ್ಯ, ಆ ಶಕ್ತಿ ಸಾಧ್ಯ. ಅದನ್ನ ಬೇಂದ್ರೆಗೆ ಸಾಧ್ಯ ಆಗಿತ್ತು. ಸೊಗಸಾಗಿ ಉತ್ತರಿಸಿದ್ರಿ ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಇನ್ಯಾರಾದ್ರೂ ಕೇಳೋದಿತ್ತ? ಉಮಾ ಮೇಡಮ್. ಇಲ್ಲ, ಏನು ಅಂದ್ರೆ ಒಳ್ಳೆ ಪ್ರಶ್ನೆ ಕೇಳ್ಬೇಕಾದ್ರೆ ಒಳ್ಳೆ ಭಾಷಣ ಕೇಳಿರ್ಬೇಕು, ಒಳ್ಳೆ ಮಾತು ಕೇಳಿದ್ರೆ ಒಳ್ಳೆ ಪ್ರಶ್ನೆಗಳು ಬರ್ತದೆ. ನಾ ಬರೀ ಹರಟೆ ಹೊಡೆದು ಹಾಗೇನೆ, ಏನ್ ತೊಂದ್ರೆ ಇಲ್ಲ. ನಮಸ್ಕಾರ ಸರ್. ಪ್ರಶ್ನೆ ಏನೂ ಇಲ್ಲ, ನೀವು ಹೇಳಿದ ಮಾತುಗಳನ್ನೇ ಮತ್ತೆ ಮೆಲುಕು ಹಾಕೊಂಡು ಅದರಲ್ಲೇ ಮುಳುಗೋ ಹಾಗೆ ಆಗ್ತಾ ಇದೆ. ಅದರಿಂದ ಮಾತು ಮೂಕವಾಗಿದೆ ಅಷ್ಟೇ. ಅತ್ಯಂತ ಧನ್ಯವಾದಗಳು ಸರ್. ಬಹಳ ಸೊಬಗಿನ ಲೋಕವನ್ನ ಸೃಷ್ಟಿ ಮಾಡಿದ್ರಿ. ಖಂಡಿತ ಧನ್ಯವಾದಗಳು ಸರ್. ಮುಂಬೈ ಯೂನಿವರ್ಸಿಟಿನಲ್ಲಿ ಬೇಂದ್ರೆ ಅವರ ಕುರಿತು MA ತರಗತಿಗಳಿಗೆ ಪಾಠ ಮಾಡ್ತಾರೆ. ಸ್ಫೂರ್ತಿ ಅವ್ರು ಕೇಳಿ ಪ್ಲೀಸ್. ಬೇಂದ್ರೆ ಅವ್ರನ್ನ ಕುರಿತು ಅಲ್ಲ, ಅದು ದೊಡ್ಡ ಮಾತು. ಬೇಂದ್ರೆ ಅವ್ರನ್ನ ಕುರಿತು ಅಲ್ಲ, ಅವರ ಒಂದು ಕವನ ಸಂಕಲನದ ಕೆಲವು ಪದ್ಯಗಳನ್ನ. ಸ್ಫೂರ್ತಿ ಅವರು. ನಮಸ್ತೆ ಸರ್. ನಮಸ್ತೆ ಅಮ್ಮ. ಸರ್, ನಾವು ನಿಮ್ಮ ದೊಡ್ಡ ಫಾಲೋವರ್ ಸರ್. ಸ್ವಾಮಿ ವಿವೇಕಾನಂದರನ್ನ ಬಿಟ್ರೆ ನಾವು ತುಂಬಾ ನಿಮ್ಮನ್ನೇ ಫಾಲೋ ಮಾಡ್ತಿರ್ತೀವಿ ಮೇಡಮ್. ಅದು ಆಕಾಶ, ನಾವೆಲ್ಲ ಭೂಮಿ ಮೇಲೆ ಕಣ. ನಾನು ಸರ್ ಅಂದ್ರೆ ನಾವು ಆದಷ್ಟು ನಮ್ಗೆ ನಿಮ್ಮ ಪರಿಚಯ ಅಂತಂದ್ರೆ ನಿಮ್ಮ ಬಗ್ಗೆ ನಾವು ತಿಳ್ಕೊಂಡಿದ್ದು ಇತ್ತೀಚಿನ 3 ವರ್ಷಗಳಲ್ಲಿ. ನಮ್ಗೆ ಅನುಭವ ಆಗದೆ ಹೋದ್ರು ಕೂಡ ನಿಮ್ಮ ಅನುಭವಗಳನ್ನ ಕೇಳಿ ನಾವು ಇವತ್ತಿಗೂ ಸಹ ನಮ್ಮ ಬದುಕನ್ನ ಹೇಗ್ ಜೀವಿಸ್ಬೇಕು ಅಂತ ತಿಳ್ಕೊತಾ ಇದೀವಿ. ನೀವು ಕೊನೆ ಸಾರಿ ಇಲ್ಲಿ ತಿಪ್ಟೂರಿಗೆ ಕಿಡ್ಜಿ ಸ್ಕೂಲ್ ಹತ್ರ ಬಂದಾಗ ನಿಮ್ಮ ಒಂದು ಆಟೋಗ್ರಾಫ್ ಪಡ್ಕೊಂಡಿದ್ದು ಎಷ್ಟು ಖುಷಿ ಆಯ್ತು ಅಂತಂದ್ರೆ ತುಂಬಾ ಖುಷಿ ಆಯ್ತು ಸರ್. ನೀವು ಹೇಳೋ ಪ್ರತಿಯೊಂದು ಕೂಡ ಆ ದೃಶ್ಯವನ್ನೇ ಕಣ್ಮುಂದೆ ತರೋ ತರ ಹೇಳ್ತೀರಾ. ನನ್ನದೊಂದು ಪ್ರಶ್ನೆ ಸರ್, ಅಂತಂದ್ರೆ ಸಾಹಿತ್ಯದ ನಿಲುವಿನಲ್ಲಿ ಒಬ್ಬ ಉತ್ತಮ ವಿದ್ಯಾರ್ಥಿ ಲಕ್ಷಣಗಳೇನು ಸರ್? ನನ್ನ ಪ್ರಕಾರ ಇಷ್ಟೇ, ಸಾಹಿತ್ಯದ ಬಗ್ಗೆ ತುಂಬಾ ಪ್ರೀತಿ ಇರ್ಬೇಕು. ಮೊದಲು ಓದೋದನ್ನ ಪರೀಕ್ಷೆಗೆ ಅಂತ ಓದೋದು ಬೇಡ, ಸಂತೋಷಕ್ಕೆ ಓದ್ಬೇಕು. ಪರೀಕ್ಷೆಗೆ ಓದಿದಾಗ 1 ಅರ್ಥ ಬರುತ್ತೆ, ಸಂತೋಷದಲ್ಲಿ ಓದಿದಾಗ 10 ಅರ್ಥ ಹೊಳಿತದೆ. ಅನುಭವಿಸ್ಬೇಕು. ಸಾಧ್ಯವಿದ್ದಷ್ಟು ಮಟ್ಟಿಗೆ ಆ ಕವಿ ಹೆಜ್ಜೆಯಲ್ಲಿ ನಿಂತ್ಕೊಂಡು ನೋಡೋ ಪ್ರಯತ್ನ ಮಾಡಬೇಕು. ಎಷ್ಟು ಖುಷಿ ಆಗತ್ತೆ ಗೊತ್ತಾ ಕಾವ್ಯಗಳನ್ನ. ನಾನು ಎಷ್ಟೋ ಸಲ ಓದ್ತೀನಿ. ಈಗ ಪುಟ್ಟಪ್ಪನವರ ಕವನ ಆಗ್ಬೋದು, ಬೇಂದ್ರೆ ಕವನ ಆಗ್ಬೋದು, ಎಸ್ಪೆಷಲಿ ನನಗೆ ನಮ್ಮ ಇವ್ರದ್ದು ಹರಿಚರಿತೆ ಬರೆದಂತ ಪೂತಿ ನರಸಿಂಹಾಚಾರ್ಯ ಕವನ ಆಗ್ಬೋದು. ಅವ್ರು ಮೇಲುಕೋಟೆ ಅಂದ್ರೆ ಸಾಕು ಕಣ್ಣಲ್ಲಿ ನೀರು ಬರೋಕ್ ಶುರು ಆಗ್ತದೆ, ಅಷ್ಟು ಭಕ್ತಿಯವ್ರದ್ದು. ಅವ್ರು ಓದ್ತಾ ಇದ್ರೆ ಎಷ್ಟು ಚಂದ ಮಾತದು. ಗೋಕುಲ ನಿರ್ಗಮನ ಎಲ್ಲ ಓದಿದಾಗ ಅವ್ರ ಜಾಗದಲ್ಲಿ ನಿಂತು ನೋಡ್ಬೇಕು. ಅವ್ರು ಹೇಳೋರು,
ನೀವು ಗೋಕುಲ ನಿರ್ಗಮನ ಕೃಷ್ಣ ಓದ್ಬೇಕು, ಕೃಷ್ಣ ಗೋಕುಲ ಬಿಟ್ಟು ಹೋದ ಅಂತ ಅನ್ಬೇಕಾದ್ರೆ ನೀನು ಗೋಪಿಯಾಗಿ ನೋಡಿದ್ರೆ ಮಾತ್ರ ನಿನಗೆ ಅರ್ಥ ಆಗುವಂಥದ್ದು. ನಾನು ದೂರ ವಿಮರ್ಶಕನಾಗಿ ನಿಂತರೆ ಆಗೋಲ್ಲ. ದಯವಿಟ್ಟು ಸಾಹಿತ್ಯ ಓದಾಗ ವಿಮರ್ಶೆಯನ್ನು ಎತ್ತಿಟ್ಬಿಡಿ. ಒಂದು ಮಾತು ಹೇಳ್ತಾರೆ, ಮಹಾಕಾವ್ಯ ಓದ್ಬೇಕಾದ್ರೆ ಒಂದು ಮಾತಿದೆ, ವಿಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ. ಮಹಾಕಾವ್ಯ ಓದ್ಬೇಕಾದ್ರೆ ಕ್ವಶನ್ಸ್ ಮಾಡಬಾರ್ದು, ರಸಾಸ್ವಾದನ ಮಾಡಬೇಕು. ಈ ರಾಮಾಯಣ ಓದ್ತಾ ಇರ್ತೀನಿ, ಹೌದಾ ವಿಮಾನ ಇತ್ತ ಅವಾಗ, ರಾವಣ ಇದ್ದಾಗ ಇಂಜಿನ್ ಇತ್ತ ಅವಾಗ, ಪೈಲಟ್ ಇದ್ದ, ಪೆಟ್ರೋಲ್ ಇತ್ತ ಅವಾಗ, ಈ ಪ್ರಶ್ನೆ ಕೇಳಬಾರ್ದು. ಇಂಥ ಪ್ರಶ್ನೆ ಕೇಳೋರ್ನ ಗುಂಡಪ್ಪನಗಳು, ಇಂಥ ಪ್ರಶ್ನೆ ಕೇಳೋರು ಕಾಯ್ದೆ ಪರೀಕ್ಷೆಗೆ ಹೋಗ್ಬೇಕು, ಕಾವ್ಯ ಪರೀಕ್ಷೆಗೆ ಅಲ್ಲ. ಕಾವ್ಯಕ್ಕೆ ಹೋದಾಗ ಎಕ್ಸೆಪ್ಟ್ ಮಾಡ್ಕೊಬೇಕು ಅದನ್ನ. ರಾವಣನ 10 ತಲೆ ಇತ್ತಂತೆ, ಹೆಂಗಿತ್ತು? ಪ್ರಶ್ನೆ ಕೇಳ್ತಾ ಹೋದಾಗ ರಸ ಸ್ವಾರಸ್ಯ ಹೋಗ್ಬಿಡುತ್ತೆ. ಈಗ ರಾಮ ಬಂದ, ಹಂಪಿಗೆ ಬಂದ, ಕನ್ನಡದ ಹಂಪಿ, ಹನುಮಂತನ ಭೇಟಿಯಾದ. ಪ್ರಶ್ನೆ ಕೆಲವರು ಇರ್ತಾರೆ, ಪ್ರಶ್ನೆ ಅವ್ರು ಟೀಕಾಚಾರ್ಯ ಇರ್ತಾರೆ, ಅವ್ರು ಬರೀ ಪ್ರಶ್ನೆ ಕೇಳು. ಅಲ್ಲ, ಹನುಮಂತನಿಗೆ ಸಂಸ್ಕೃತ ಬರ್ತಾ ಇತ್ತಾ ಅಥವಾ ರಾಮನಿಗೆ ಕನ್ನಡ ಬರ್ತಾ ಇತ್ತಾ? ಯಾರಿಗೆ ಗೊತ್ತು? ಯಾವುದೋ ಒಂದು ಭಾಷೆಯಲ್ಲಿ ಮಾತಾಡಿದ್ರಪ್ಪ ಅವರು, ಅದು ಮುಖ್ಯ. ಅದು ಬಿಟ್ಕೊಂಡ್ಬಿಟ್ಟು ಅವನು ಹೆಂಗೆ ಮಾತಾಡ್ದ, ಮತ್ತು ಅವನು ಸಮುದ್ರ ಹಾರಿ ಬಂದಂತಲ್ಲ ಹೆಂಗೆ ಹಾರಿದ, ಹಾಕಕ್ಕಾಗತ್ತಾ? ಈ ಪ್ರಶ್ನೆಗಳನ್ನ ಕೇಳ್ತಾ ರಸಾಸ್ವಾದನೆ ಆಗೋಲ್ಲ. ದಯವಿಟ್ಟು ನಾನು ಹೇಳೋದು, ಒಬ್ಬ ಕವಿ ಕಾವ್ಯ ಓದಬೇಕಾದ್ರೆ ನಿಮ್ಮ ಚರ್ಚೆಗಳನ್ನ, ಪ್ರಶ್ನೆಗಳನ್ನ ಹೊರಗಿಟ್ಟು ಸಂತೋಷದಿಂದ ಓದಿ, ಆಮೇಲೆ ವಿಮರ್ಶೆ ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ. ಮೊದಲು ಪೂರ್ತಿ ಅರ್ಥ ಮಾಡ್ಕೊಳ್ಳಿ. ಮೊನ್ನೆ ನಾನು ರಾಮಾಯಣ ಓದ್ತಾ ಇದ್ದೆ, ಕುವೆಂಪುರವ್ರು ಬರೆದಂಥದ್ದು ಅಹಲ್ಯೋದ್ಧಾರ ಪ್ರಸಂಗ. ಅಹಲ್ಯೋದ್ಧಾರ ಪ್ರಸಂಗದಲ್ಲಿ ನಾವು ಕತೆ ಕೇಳಿದೀವಿ, ರಾಮ ಹೋದ, ಕಲ್ಲಾಗಿದ್ಲು ಅಲ್ಲೇ, ಕಾಲು ಮುಟ್ಟಿದ ತಕ್ಷಣ ಆಕೆ ಮತ್ತೆ ಹೆಣ್ಣಾದ್ಲು ಅಂತ ಹೇಳಿದ್ವಿ. ವಾಲ್ಮೀಕಿ ರಾಮಾಯಣದಲ್ಲಿ ಆಗಿಲ್ಲ. ವಾಲ್ಮೀಕಿ ರಾಮಾಯಣ ಎಷ್ಟು ಎತ್ತ ಬಿಟ್ಟಿದ ರಾಮಾಯಣ ಅಂತಂದ್ರೆ, ರಾಮನ ದೊಡ್ಡವ್ರು ಮಾಡ್ತಾರೆ, ಅಹಲ್ಯನ ಸಣ್ಣವ್ರು ಮಾಡಲ್ಲ. ರಾಮನ ಕಾಲು ತಟ್ಟಿದ ತಕ್ಷಣ ಆಕೆ ಹೆಣ್ಣಾದ್ಲು ಅಂತ ಬರುತ್ತೆ. ಅವ್ರೇನ್ ಮಾಡ್ತಾರೆ ಗೊತ್ತಾ ವಾಲ್ಮೀಕಿಗಳು? ಅಲ್ಲಿ ಹೋಗ್ತಾರೆ, ಆಶ್ರಮ ನೋಡ್ತಾರೆ, ಕಾಣಿಸಿರೋಲ್ಲ, ಅಹಲ್ಯ ಕಾಣಿಸ್ತಾಳೆ ಅಲ್ಲಿ, ಹೋಗಿ ಬಿಟ್ಟು ಆಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಕಾಲಿಂದ ಒಂದು ಕನ್ವರ್ಟ್ ಮಾಡೋದು ಹೇಗೆ ಹೆಣ್ಣಾಗಿ, ಆಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ನನ್ನ ತಾಯಿ ಕೌಶಲ್ಯ ಪಾದ ಮುಟ್ಟದಂಗಾಯ್ತು ಅಂತ ಹೇಳ್ತಾನೆ. ಏನ್ ಇದಕ್ಕಿಂತ ದೊಡ್ಡ ಸ್ಥಾನ ಬೇಕಾ? ಪಶ್ಚಾತ್ತಾಪ ದಗ್ಧರಾಗಿ ಹೋದಂತ ಹಲ್ಲೆಗೆ ಇಂಥ ಒಳ್ಳೆ ಮಾತು ಬೇಕಾಗಿತ್ತಲ್ಲ. ಕುವೆಂಪು ಸ್ವಲ್ಪ ಮಾಡಿಫೈ ಮಾಡ್ತಾರೆ. ಕಲ್ಲೇ ಇತ್ತು, ಹೋಗಿ ರಾಮ ನೃತ್ಯ ಮಾಡೋಕ್ ಶುರು ಮಾಡಿದ. ನೃತ್ಯ ಮಾಡೋಕ್ ಶುರು ಆದಾಗ ಕಲ್ಲು ಕರಗೋಕ್ ಶುರು ಆಯ್ತು. ಹೇಗೆ ಬೆಣ್ಣೆ ಹಾಗೆ ಕರಗ್ಬಿಡ್ತು ಅಂತ. ಕರಗಿ ಬಿಟ್ಟಾಗ ಅಲ್ಲಿ ಸ್ತ್ರೀ ಬಂದ್ಲು, ಆಕೆ ನೋಡಿದ ತಕ್ಷಣ ಮತ್ತೆ ಕಾಲು ಮುಟ್ಟಿ ನಮಸ್ಕಾರ ಮಾಡದ ಅಂತ. ಇದು ಕವಿ ಸಮಯ. ಕಲ್ಲು ಕರಗತ್ತಾ? ಅಷ್ಟು ಜೋರಾಗಿ ಕುಣದ ಅವನು? ಈ ಪ್ರಶ್ನೆ ಬೇಡ. ನಾನು ಒಂದೇ ಹೇಳ್ತೀನಿ, ಸಾಹಿತ್ಯ ನಿಜವಾಗ್ಲೂ ಹಿಡ್ಕೋಬೇಕು ಮನಸ್ಸಲ್ಲಿ ಅಂತಂದ್ರೆ ಅದನ್ನೇ ಇಟ್ಕೋಬೇಕು. ಆ ಭಾವ ಇಳಿಬೇಕು. ನಾವು ಆ ಭಾವದಲ್ಲಿ, ಆ ಕವಿ ಬರೆದಂತ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ಬೇಕು, ಕಾವ್ಯ ಸ್ವಾರಸ್ಯ ಬರ್ತದೆ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸರ್. ಕವಿತಾ ಕೇಳ್ಬೋದಾ ಪ್ರಶ್ನೆ? ಹಾ, ನಮಸ್ತೆ ಸರ್. ಇದು ಸಾಮಾನ್ಯವಾಗಿ ಓದಿದ್ರೆ ಬೇಂದ್ರೆ ಅವರ ಎಷ್ಟೊಂದು ಕವಿತೆಗಳು ನಮ್ಗೆ ಅರ್ಥನೇ ಆಗೋದಿಲ್ಲ. ಬೇರೆ ಯಾರದಾದ್ರೂ ಅದ್ರ ಬಗ್ಗೆ ಬರ್ದಿರೋದು ಓದಿದ್ರೆ ಅವ್ರ ದೃಷ್ಟಿನಲ್ಲಿ ಹೇಗಿದೆ ಅನ್ನೋದಾಗತ್ತೆ. ಅವಾಗ ನಾವು ಬೇಂದ್ರೆ ಏನನ್ನ ಹೇಳಕ್ ಹೊರಟಿದ್ರು ಅಥವಾ ಅದು ನಿಜವಾಗ್ಲೂ ಹೇಳಕ್ ಬಯಸಿದ್ದೇನು ಅನ್ನೋ ಪಾಯಿಂಟೇ ಅರ್ಥ ಆಗಲ್ಲ. ಅವಾಗ ನಾವು ಎಷ್ಟೋ ಸಮಯ ಅದನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ಅನ್ನೋ ತರ ಅನ್ಸ್ಬಿಡುತ್ತೆ. ಅಂದ್ರೆ ಇವಾಗ ಉದಾಹರಣೆಗೆ ತಗೊಂಡ್ರೆ, ನೀ ಹಿಂಗ ನೋಡಬೇಡ ನನ್ನ, ಅದನ್ನ ಬೇರೆ ಅರ್ಥದಲ್ಲೇ ಪ್ರೇಮ ಕವಿತೆಯಾಗಿ ನೋಡ್ತೀವಿ. ಆದ್ರೆ ಅದ್ರ ಬರ್ದಿರೋ ಹಿನ್ನೆಲೆ ಕೇಳಿದ್ರೆ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ಬರ್ದಿದ್ದಾರೆ. ಇನ್ನೊಂದು ಬೇಂದ್ರೆ ಅವರಿಗೆ ಈ ಸಂಸ್ಕೃತ ಸಾಹಿತ್ಯ ಚೆನ್ನಾಗಿ ಗೊತ್ತಿತ್ತು, ವೇದ ಉಪನಿಷತ್ತು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದವರು. ಅದು ಹೇಗೆ ಗೊತ್ತಿಲ್ಲದ ಹಾಗೆ ಬಂದ್ಬಿಡ್ತಿತ್ತು ನೋಡಿ. ಈಗ ನೀವೇ ತಗೊಳ್ಳಿ, ನಾನು, ನೀನು, ಆನು, ತಾನು, ನಾಕೆ, ನಾಲ್ಕು ತಂತಿ, ನಾಕೆನಾ ಎಷ್ಟು ಚಂದ ಅದು ಹೇಳುದು. ನಾನು ಮೊದಲು, ನೀನು, ಆನು, ತಾನು. ನಾನು ಅಂದ್ರೆ ಯಾರು? ನಾನು ನನ್ನನ್ನು ಏನಂತ ತಿಳ್ಕೊಂಡಿದ್ದೇನೋ ಅದು ನಾನು. ಗುರುರಾಜ್ ಕರ್ಜಿ ಹೀಗೆ ಅಂತ ನಾನು ತಿಳ್ಕೊಂಡಿದ್ದೇನೆ. ತಪ್ಪೋ ಸರಿನೋ, ನಾ ತಿಳ್ಕೊಂಡಂತ ಗುರುರಾಜ್ ಕರ್ಜಿ ಇದು ನಾನು. ನೀವು ನಮ್ಮನ್ನು ನೋಡಿದ್ದೀರಿ, ನಾನು ಏನು ಅಂತ ನೀವು ತಿಳ್ಕೊಂಡಿದ್ದೀರೋ ಅದು ನೀವು. ನಾವ್ ಎರಡೂ ಅಲ್ಲ ನಿಜವಾಗ್ಲು. ನೀವು ತಿಳ್ಕೊಂಡು ನಾನು ಅಲ್ಲ, ನಾನು ತಿಳ್ಕೊಂಡು ನಾನು ಅಲ್ಲ, ನಾನು ನಿಜವಾಗ್ಲೂ ಬೇರೆ ಏನೋ ಇದ್ದೀನಿ, ಅದು ನಾನು. ಈ ಮೂರನ್ನ ನಿಗ್ರಹ ಮಾಡುವಂತ, ನಿರ್ದೇಶನ ಮಾಡುವಂತ ಶಕ್ತಿ ಇದೆಯಲ್ಲ, ಅದು ತಾನು. ಇವೇ ನಾಲ್ಕು. ಅದಕ್ಕೆ ನಾಲ್ಕೇ ನಾಲ್ಕು ತಂತಿ ಅಂತ. ಆಳ ಗೊತ್ತಿದ್ದ 4 ತಂತಿ, ಆನು, ನೀನು, ನಾನು, ತಾನು ಬರೆದದ್ದು ಇದೇ ಮೊದಲಲ್ಲ. ಅರವಿಂದ್ರ ಬಗ್ಗೆ ಒಂದು ಹಾಡು ಬರೆದಿದ್ದಾರೆ, ಇವೇ 4 ಯೂಸ್ ಮಾಡಿದ್ದಾರೆ ಅದರಲ್ಲಿ. ನಾನು, ನೀನು, ಆನು, ತಾನು ಬಳಸಿದ್ದಾರೆ. ಅಂದ್ರೆ ಅವ್ರ ಮನಸ್ಸಲ್ಲಿ ಅದು ಯಾವುದೋ ಓದಿದ್ದು, ಯಾವುದೋ ಮಹಾಭಾರತದ್ದು, ರಾಮಾಯಣದ್ದು, ವೇದದ ಕಲ್ಪನೆ
ಎಲ್ಲೋ ಬೆಸಿಗೆ ಆಗ್ಬಿಡೋದು. ಈಗ ಆವು ಇವಿನ ಅಂತಂದಾಗ ಏನದು? ಆವು ಅಂದ್ರೆ ಆಕಳು ಕರು. ಆ ಪ್ರೀತಿ ಸಂಬಂಧ ಹೇಗಿದೆ? ವರ್ಣನ ಮಾಡ್ತಾ ಹೋದ್ರೆ ಮಾಕು ತಂತಿಗೆ 1-2 ತಾಸು ಬೇಕಾಗುತ್ತೆ. ಅದು ನಮ್ ದೃಷ್ಟಿ. ಅದು ಕವಿತಾ ಹೇಳ್ದಂಗೆ ನಮ್ ದೃಷ್ಟಿ. ನಿಜವಲ್ಲ ಅವ್ರ ಮನಸ್ಸಲ್ಲಿ ಏನಿತ್ತು? ಅವ್ರ ಮನಸ್ಸಲ್ಲಿ ಏನಿತ್ತು ಗೊತ್ತಿಲ್ಲ, ಅವ್ರು ಬರೀಲಿಲ್ಲ. ಅವ್ರು ಹೇಳೋರು ಯಾರು ಬರೀತೀರಿ ಬರೀ ನಿಮ್ ಇಂಟರ್ಪ್ರಿಟೇಷನ್ ಅದು. ಯಾಕಂದ್ರೆ ವಾಲ್ಮೀಕಿಗಳು ಕೂಡ ತಮ್ಮ ಕಾವ್ಯಕ್ಕೆ ವ್ಯಾಖ್ಯಾನ ಬರೀಲಿಲ್ಲ, DVG ಕಗ್ಗಕ್ಕೆ ವ್ಯಾಖ್ಯಾನ ಬರಲಿಲ್ಲ. ನಮ್ಮಂತವ್ರು 4 ಜನ ಬರದ್ವಿ, ಆದ್ರೆ ಕಗ್ಗಕ್ಕೆ ಬರೀಲಿಲ್ಲ ಅವ್ರು. ಅದು ಅವ್ರ ಶಕ್ತಿ ಹಾಗೆ. ನಾನು ಬರಿತೇನೆ, ಅರ್ಥ ನೀವು ಮಾಡ್ಕೊಳ್ಳಿ, ಮಾಡ್ಕೊಂಡಂಗೆ ಅರ್ಥ ನಿಮಗೆ ಅಂತ. ಆಗ್ಲಮ್ಮ ಸರ್, ಕೊನೆಯದಾಗಿ ನಿಮ್ಗೆ ಸಮಯ ಇದ್ರೆ ಅಂಬಿಕಾ ತನಯ ದತ್ತ ಅನ್ನೋ ಹೆಸರು ಬಂದದ್ದು ಒಂದು ಕಥೆ ನಿಮ್ ಬಾಯಲ್ಲಿ ಕೇಳ್ಬೇಕು ಅಂತ ಆಸೆ ನನಗೆ. ಅಲ್ಲ, ಅವರು 4 ಗಂಟೆಯಲ್ಲಿ ಬರುತ್ತೆ ದತ್ತ, ಅಂಬಿಕಾ ತನಯ ದತ್ತ ಅಂತ. ಅವ್ರ ಹೆಸರು ದತ್ತ. ಅವರು ತಾಯಿ ಹೆಸರು ಅಂಬಿಕೆ. ಅದರಿಂದ ಅವ್ರು ಎಲ್ಲ ಕಡೆ ಹೇಳಿದಾಗ ನನ್ನ ತಾಯಿಯಷ್ಟು ಬೆಂದವರಿಲ್ಲ. ಇನ್ನೊಂದು, ಅವ್ರ ತಂದೆ ಪ್ರಭಾವ ಏನೂ ಆಗ್ಲಿಲ್ಲ ಅವ್ರ ಮೇಲೆ ಜಾಸ್ತಿ. ಅವ್ರ ತಂದೆಗೆ ಒಂದು ರೋಗ ಇತ್ತು, ಗಂಡಮಾಲೆ ರೋಗ ಅಂತ ಇತ್ತು. ಈ ಕುತ್ತಿಗೆ ಹತ್ರ ಗಂಟಾಗ್ಬಿಡುತ್ತದೆ ಬರೀ. ಅವ್ರು ಎಷ್ಟು ತಂದೆ ಬಗ್ಗೆ ತಿರಸ್ಕಾರ ಇಲ್ಲ, ಆದ್ರೆ ಅವ್ರ ಬಗ್ಗೆ ಒಂದೇ ಮಾತು ಹೇಳ್ತಾರೆ. ಎಲ್ಲೂ ಬಹಳ ಕವನ ಬರೋಲ್ಲ, ಒಂದೇ ಮಾತು ತೋರಿಸ್ತಾರೋ, ಇಷ್ಟೇ ಬರೀತಾರೆ ನೋಡಿ, ಎಷ್ಟು ಚೆನ್ನಾಗಿದೆ ತಂದೆ ಬಗ್ಗೆ. ಅಂದ್ರೆ ಬರೀತಾರೆ, ಗೌರವ ಇದೆ, ಅಂಟುಕೊಳ್ಳಿಲ್ಲ. ಅದನ್ನ ಬರೀಬೇಕಾದ್ರೆ ಹೆಂಗ್ ಬರೀತಾರೆ ನೋಡಿ. ತಂದೆಯವರ ಮಾತು ಒಂದೇ ಮಾತಿನೊಳಾಡಿ ವಂದನೆಯ ಮಾಡಿ ಮುಂದರಿವೆ. ತಂದೆಯವರ ಮಾತು ಒಂದೇ ಮಾತಿನೊಳಾಡಿ ವಂದನೆಯನ್ನು ಮಾಡಿ ಮುಂದರಿವೆ. ಓ ಪಾಪ ನಿಷ್ಪಾಪ ಅವರ ಜೀವನ ತಾಪ, ಬಲ್ಲವರೇ ಬಲ್ಲರು ಯಾರು ಬಲ್ಲವರು, ಗಂಡಮಾಲೆಯ ಧರಿಸಿ ರುಂಡಮಾಲೆಯ ಹಾಗೆ ಮಸಣದ ಉಸುರಾಡಿ ನಿಂತವರು. ಅಂದ್ರೆ ಬದುಕಿದಷ್ಟು ದಿವಸನೂ ಬದುಕ್ತೇನೋ ಇಲ್ಲೋ ಅನ್ನೋ ಹಾಗೇನೆ. ಅದಕ್ಕೆ ಮಸಣದ ಉಸುರಾಡಿ ನಿಂತವರು, ವಿಷವನ್ನು ಕಕ್ಕಿಸಿ ನೀರನ್ನು ದಕ್ಕಿಸಿ ಸಾವಿನ ಸರಸವನಾಡಿದವರು. ತಾರುಣ್ಯ ಮುಖದಲ್ಲಿ ಕಾರುಣ್ಯಕ್ಕೀಡಾಗಿ ಜೀವನ ಅರಣ್ಯವ ದಾಟಿದರು. ರಾಮನ ತಾರಕ ಸತಿಯಲ್ಲಿ ಸದಿಯಿಂದ ಎದೆಯಲ್ಲಿ ನಾಟಿದರು. ಅಷ್ಟೇ ಮುಗಿದ ಕತೆ. ಅವ್ರ ಬಗ್ಗೆ ಬರೆದು ಅಷ್ಟೇ ಬರೆಯೋದು. ಅಂದ್ರೆ ಬೇಂದ್ರೆಯವರು ಯಾರ ಬಗ್ಗೆ ಎಷ್ಟು ವೇಟೇಜ್ ಕೊಡ್ಬೇಕು ಅಂತ ಗೊತ್ತಿತ್ತು ಸ್ಪಷ್ಟವಾಗಿ ಅವ್ರಿಗೆ. ತಾಯಿ ಬಗ್ಗೆ, ಅಂಬಿಕೆ ತಾಯಿನೇ ಬೆಳೆಸಿದ್ದು. ಅಜ್ಜಿ ತೀರ್ಕೊಂಡಾಗಂತೂ ಬಹಳ ಶಾಕ್ ಇವ್ರಿಗೆ. ಜೀವನದಲ್ಲಿ 2 ದೊಡ್ಡ ಶಾಕ್ ಅಂತ ಹೇಳ್ತಾರೆ. ರಘು ಸತ್ತದ್ದು, ರಘು ಅಂತ ಹೇಳಿದ ಜೊತೆ ಓಡ್ ಹೋದ ಇವ್ರ ಜೊತೆಗೆ ಅಂತ. ಆತ ಸತ್ತದ್ದು ಬಹಳ ಕಷ್ಟ ಆಯ್ತು ಅವ್ರು ತಡ್ಕೊಳ್ಳೋದು. ಎಷ್ಟು ವರ್ಷ ಆಯ್ತು ಬೇಕಾಯ್ತು ರಿಕವರ್ ಆಗ್ಬೇಕಾದ್ರೆ ಅಂತ ಹೇಳ್ತಾರೆ. ಆಮೇಲೆ ಅಜ್ಜಿ ತೀರ್ಕೊಂಡದಂತೂ ಅವ್ರು MA ಪರೀಕ್ಷೆ ಪಾಸ್ ಆಗಿದ್ದಾರೆ, SSLC ಮ್ಯಾಟ್ರಿಕ್ ಪರೀಕ್ಷೆ ಪಾಸ್ ಆಗಿ ಓಡಿ ಬಂದು ಅಜ್ಜಿಗೆ ಹೇಳಬೇಕು ಅಂತ ಓಡಿ ಬರ್ತಾರೆ. ಅಜ್ಜಿ ಸತ್ತೋಗಿದ್ದಾರೆ. ಅಜ್ಜಿ ಒಂದು ಬಹಳ ದೊಡ್ಡ ಆಶ್ರಯಕ್ಕೆ. ಎಲ್ಲರೂ ಜೀವನದಲ್ಲಿ ಆಗಿರ್ತದೆ, ನನ್ನ ಜೀವನದಲ್ಲಿ ನಮ್ಮ ಅಜ್ಜ ಹಾಗೆ ಸರ್ವಜ್ಞ ನನಗೆ. ಹಾಗೆ ಅಜ್ಜಿ ಇದ್ಲು. ಅಜ್ಜಿ ಹೋದ್ಮೇಲೆ ಅಂಬಿಕೆ ಒಬ್ಬರೇ ನೋಡ್ಕೊಂಡ್ರಲ್ಲ ಬೇಂದ್ರೆಯವ್ರನ್ನ, ಅದಕ್ಕೆ ತಾಯಿ ಹೆಸರಲ್ಲೇ ಬರ್ಕೊಂಡು ಹೋಗೋದೆಲ್ಲ. ಅವ್ರ ತಾಯಿ ಅನ್ನೋ ಪದ ಬಹಳ ಬಳಸ್ತಾರೆ, ನೋಡಿರ್ಬೇಕು ನೀವು, ಬಹಳ ಕಡೆ ಬಳಸ್ತಾರೆ. ತಾಯಿ ಅನ್ನೋ ಪದ ಬಳಸ್ತಾರೆ, ಅಮ್ಮ ಅನ್ನು ಬಳಸಲ್ಲ, ಕಮ್ಮಿ. ಇಳಿದು ಬಾ ತಾಯಿ ಇಳಿದು ಬಾ ಅಂದಾಗ ತಾಯಿ ಅಂತೆ ಬರ್ಬೇಕು. ಅಂಬಿಕಾ ತನಯ ನತ್ತೆ ಬಾ, ಅದು ತಾಯಿ ಬಗ್ಗೆ ತುಂಬಾ ಗೌರವದಿಂದ ಬರೆದಂಥದ್ದು. ಬಹಳ ಜನ ತಂದೆ ಹೆಸರು ಇಟ್ಕೋತಾರೆ, ತಾಯಿ ಹೆಸರು ಕಮ್ಮಿ. ಅವ್ರ ತಾಯಿನೇ ಇಟ್ಕೊಂಡ್ರು. ಧನ್ಯವಾದ ಸರ್. ಇದು ಒಂದೇ ಈ ಭಾಷಣ ಕಲೆ ಬಗ್ಗೆ, ಈಗ ಭಾಷಣವನ್ನ ಮಾಡೋದಕ್ಕೆ ಬೇಕಾದಷ್ಟು ಕೋರ್ಸ್ಗಳೆಲ್ಲಾನು ಮಾಡ್ಕೊಳ್ಳೋದು ಎಲ್ಲ ನೋಡ್ತೀವಿ. ಬೇಂದ್ರೆಯವರು ಅದ್ಭುತವಾದ ವಾಗ್ಮಿಗಳು. ತಾವು ಸಹ ಈಗ ಸ್ಫೂರ್ತಿ ಹೇಳ್ದಾಗೆ ಅದೆಲ್ಲ ನಮ್ಮೆಲ್ರದ್ದು ಅಭಿಪ್ರಾಯ. ತಾವು ಅದ್ಭುತವಾದ ಭಾಷಣಕಾರರು. ಒಂದು ಅರಿವನ್ನ ನೀಡೋದು, ಅದ್ರ ಜೊತೆಗೆ ಮನಸ್ಸನ್ನು ಆರ್ದ್ರವನ್ನಾಗಿ ಮಾಡಿ ಹಗುರವಾಗಿ ಮಾಡುವಂತದ್ದು. ಸೊ ಇದಕ್ಕೆ ಇಲ್ಲಿ ಸ್ಫೂರ್ತಿಯಂತಹ ಯಂಗ್ಸ್ಟರ್ಸ್ ಇದ್ದಾರೆ. ಇದಕ್ಕೆ ನಿಮ್ಮ ಕೆಲವೊಂದು ಟಿಪ್ಸ್ ತರದ್ದೇನಾದ್ರೂ ಹೇಳೋದಿದ್ರೆ ದಯಮಾಡಿ ಹೇಳ್ಬೇಕು. ಸಾಮಾನ್ಯ ಒಂದು ಮಾತಿತ್ತು, ತುಂಬಾ ಚೆನ್ನಾಗಿ ಬರೆಯೋರು ಮಾತಾಡಲ್ಲ, ಚೆನ್ನಾಗಿ ಮಾತಾಡೋರು ಬರೆಯಲ್ಲ ಅಂತ ಒಂದು ಇರ್ತಿತ್ತು. ಅದಕ್ಕೆ ಅಪರೂಪ ಬೇಂದ್ರೆಯವರು. ಮಾತು ಹಾಗೆ, ಬರಹನು ಹಾಗೆ. ಅದ್ಭುತ, ಎರಡೂ ಅದ್ಭುತನೇ. ಮಾತಿಗೆ ನಿಂತ್ಕೊಂಡ್ಬಿಟ್ರೆ ಅದೊಂದು ಅದ್ಭುತ, ಅದೇನ್ ಹೇಳಕ್ಕೆ ಬರಲ್ಲ. ಅದು ಆ ಥರದ್ದು ಮಾತೆಲ್ಲ ಜ್ಯೋತಿರ್ಲಿಂಗ ಅಂತ ಹೇಳ್ತಾರಲ್ಲ, ಹಾಗೆ ಮಾತ್ರ ಜ್ಯೋತಿರ್ಲಿಂಗ ಆಗುವಂಥದ್ದು. ಈ ಮಾತು ಬರೋದು ಯಾವಾಗ ಅಂತ ಹೇಳ್ತೀನಿ. ಮಾತು ಚಂದ ಆಗೋದು ಯಾವಾಗ, ಜನರ ಮನಸ್ಸು ಮುಟ್ಟೋದು ಯಾವಾಗ ಅಂದ್ರೆ, ಮಾತು ನಿಮ್ಮ ಹೃದಯದಿಂದ ಬಂದ್ರೆ ಮಾತ್ರ ಹೃದಯ ಮುಟ್ಟತ್ತೆ, ತುಟಿಯಿಂದ ಬಂದ್ರೆ ಮುಟ್ಟಲ್ಲ. ಮಾತಾಡೋದನ್ನ ನಿಮ್ಮ ಅಂತರ್ಗತ ಮಾಡ್ಕೊಂಡ್ಬಿಡ್ಬೇಕು. ಎಷ್ಟೋ ಜನ ಹೇಳ್ತಾರೆ, ಸರ್ ನೀವು ಹೇಳಿದ ಕತೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಆದ್ರೆ ಅದನ್ನೇ ನಾನು ಮತ್ತೊಬ್ರು ಹೇಳಿದಾಗ ಏನಾಗ್ಲಿಲ್ಲ ಅಂತ. ಆಯ್ತಾ, ನೀವು ಗಮನಿಸ್ಲಿಲ್ಲ.
ನಾನು ಹೇಳೋ ನನ್ನ ಕಣ್ಣಲ್ಲಿ ನೀರಿತ್ತು. ಅನುಭವಿಸಿ ಮಾತಾಡಬೇಕು. ಒಂದು ಒಳ್ಳೆ ಮಾತುಗಾರರ ಲಕ್ಷಣ ಅಂದ್ರೆ ಅನುಭವಿಸಿ ಮಾತಾಡಬೇಕು. ಏನು ಮಾತಾಡ್ತೀವಿ ಅನುಭವಿಸಿ ಮಾತಾಡಿ. ಜೋಕ್ ಹೇಳಿದ್ರೆ ಸಂತೋಷವಾಗಿ ಹೇಳಿ, ನ್ಯೂಸ್ ರೀಡರ್ ಹಂಗೆ ಹೇಳ್ಬೇಡಿ. ಕಣ್ಣು ಮುಂದೆ ಚಿತ್ರ ಬರಬೇಕು. ಒಂದು ಬಹಳ ಸಿಂಪಲ್ ಫಾರ್ಮುಲಾ ಹೇಳ್ಕೊಡ್ತೀನಿ ಚೆನ್ನಾಗಿ ಮಾತಾಡಬೇಕು ಅಂದ್ರೆ ಏನ್ ಹೇಳ್ಬೇಕು ಅಂತ ವಿಷಯ ಮನಸ್ಸಲ್ಲಿ ಚೌಕಟ್ಟಿದೆ. ಹೇಳ್ತಾ ಹೋದಾಗ ನಿಮ್ ಕಣ್ಣು ಮುಂದೆ ನಿಲ್ಬೇಕು. ಅದು ನಮ್ಮ ಕುಮಾರವ್ಯಾಸನ ಬಗ್ಗೆ ಹೇಳ್ತಾರಲ್ಲ, ಅವನು ಬರೀತಿರ್ಬೇಕಾದ್ರೆ ಒಂದೇ ಪಂಚೆ ಹಾಕ್ತಿದ್ದ, ಅವನದೇ ಮಹಾಭಾರತ ಕಾಣಿಸ್ತಿತ್ತು ಅಂತ ಹೇಳ್ತಾರೆ. ಹಾಗೆ ನಮ್ಮ ಕಣ್ಣಿಗೆ ನಾನು ಏನ್ ಹೇಳ್ತೀನೋ ಕಣ್ಣಿಗೆ ಕಾಣಿಸ್ಬೇಕು. ಅನುಭವಿಸಿ ಹೇಳ್ಬೇಕು. ಅನುಭವಿಸಿ ಹೇಳಿದ್ರೆ ಯಾವ ಮಾತು ಸುಳ್ಳಾಗೋಕ್ ಸಾಧ್ಯವೇ ಇಲ್ಲ, ಆಗೋದಿಲ್ಲ. ಅದು ನಾವೇನ್ ಮಾಡ್ತೀವಿ, ನೆನಪಿಟ್ಕೋತೀವಿ. ಕೊಟೇಶನ್, ಅವ್ನು ಹಿಂಗೆ ಹೇಳ್ದ, ಇವನು ಹಿಂಗೆ ಹೇಳ್ದ ಅಂತ. ಫರ್ಗೆಟ್ ಅಬೌಟ್ ಕೊಟೇಶನ್ಸ್. ವಾಟ್ ಯು ಸೇ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ವಾಟ್ ಅದರ್ಸ್ ಸೇ. ಅದರಿಂದ ವಿಷಯ ಹೇಳೋದನ್ನ ಗಟ್ಟಿ ತಲೆಯಲ್ಲಿ ಕೂತ್ಕೋಬೇಕು. ಅದನ್ನು ಭಾವನಾ ಸಮೇತವಾಗಿ ಅನುಭವಿಸಿ ಹೇಳ್ಬೇಕು. ಅನುಭವಿಸಿ ಹೇಳಿದಾಗ ಟಕ್ಕಂತ ಹೃದಯಕ್ಕೆ ಹೋಗುತ್ತೆ. ಅದೇ ಮುಖ್ಯ, ಮತ್ತೊಂದೇನಿಲ್ಲ. ನಂದು ಒಂದೇ ಒಂದು ಚಿಕ್ಕ ನಮಸ್ಕಾರ, ನಾನು ಶೀಲಾ ಅಂತ ಹೇಳಿ. ಅದಕ್ಕೆ ನಾನು ನಿಮ್ ವಿದ್ಯಾರ್ಥಿನಿ ಸರ್, ವಿಜಯಲಕ್ಷ್ಮಿ ಅಂತ. ನನಗೆ ಇವಾಗ ಅಂಬಿಕಾ ತನೆಯ ನತ್ತೆ ಬಾ, ನೀವು ಒಂದ್ ಸ್ವಲ್ಪ ಏನು ಅದು ಅಂಬಿಕಾ ತನೆಯನ ಅತ್ತೆನಾ ಅಥವಾ ಅಂಬಿಕಾ ತನೆಯ ನತ್ತೆನಾ, ಅದೊಂಚೂರು ಅಂಬಿಕಾ ತನೆಯ ನತ್ತೆ, ಅಂಬಿಕಾ ಹತ್ರ ಬಾ ಅಂತ, ಅಂಬಿಕಾ ತನೆಯ ಹತ್ರ ಬಾ ಅಂತ. ಅಂಬಿಕಾ ತನೆಯ ನತ್ತೆ ಅಂದ್ರೆ ಸರಿ ಆಗಲ್ಲ ಅಲ್ಲಿ. ಅಂಬಿಕಾ ತನೆಯ ನತ್ತೆ, ನನ್ನತ್ತೆ ಬಾ, ಈಗ ನನ್ನತ್ತೆ ಬಾ, ನನ್ನ ಹತ್ರ ಬಾ ಅಂತ. ಸರಿ ಸರ್, ಧನ್ಯವಾದಗಳು. ಕ್ಲೋಸ್ ಮಾಡೋಣ. ಸರ್ ಪರಿಮಳ ಮೇಡಮ್ ಅವ್ರು ನಮ್ಮೆಲ್ಲರಿಂದ ನಮಸ್ಕಾರಗಳನ್ನು ತಿಳಿಸ್ಬೇಕು. ಖಂಡಿತ ಹೇಳ್ತೀನಿ. ಬಹಳ ಖುಷಿ ಆಗುತ್ತೆ. ಇಬ್ಬರು ಇದ್ವಲ್ಲ ನಾವು ಭೇಟಿ ಆದಾಗ, ಖಂಡಿತ ಹೇಳ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ನನ್ನೆಲ್ಲರಿಗೂ ಅದ್ಭುತವಾಗಿ ನೀವು ನಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದ್ರಿ. ನಿಮ್ಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ನನಗೆ ಬೆಳಗ್ಗಿಂದ 6ರಿಂದ ಕಂಟಿನ್ಯೂಸ್ ನಡೀತಾ ಇತ್ತು ಇವತ್ತು. ಈಗ ನೋಡಿ ಬಂದ ಕೋರ್ಟ್ ಕಡೆ ಕೂಡ ಆಗಿಲ್ಲ ಟೈಮ್. ನನಗೆ 5:28 ಬಂದೆ, 5:30 ಲೈನ್ ಬಂದ್ಬಿಟ್ಟೆ. ಹೀಗಾಯ್ತು. ನಾನು ತಯಾರಿ ಚೆನ್ನಾಗಿ ಮಾಡ್ಕೊಳಕ್ ಆಗ್ಲಿಲ್ಲ. ಬಟ್ ಅದನ್ನ ಮ್ಯಾಟರ್, ಯು ಆರ್ ಆಲ್ ಸಚ್ ನೈಸ್ ಪೀಪಲ್ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಆಫ್ ರಬಿಶ್ ಆಲ್ಸೋ. ಆಗ್ಲಿ, ಸಂತೋಷ. ಸೊ ಸಮಯ ಮಾಡ್ಕೊಂಡು ನಮ್ಗೆ ಬೇಂದ್ರೆ ಅವ್ರ ಬಗ್ಗೆ ಎಷ್ಟೊಂದು ವಿಷಯ ಗೊತ್ತಿದ್ದೆಲ್ಲ ಇರೋದೆಲ್ಲ ಹೇಳಿದ್ದೀರಾ. ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಗ್ಲಿ. ಇದು ಕೊನೆ ಮಾಡೋದು ಒಳ್ಳೇದು ಅನ್ಸುತ್ತೆ. ನಿಮ್ಗೋಸ್ಕರ ಅಲ್ಲಿ ರೂಮ್ ಹೊರಗಡೆ ಕಾಯ್ತಾ ಇದ್ದಾರೆ. ಹೇಳಿ. ಹಲೋ. ಒಂದು ಪ್ರಶ್ನೆ ಸರ್, ಒಂದು ಸಣ್ಣ ಪ್ರಶ್ನೆ ನಾನು ಕೇಳ್ತೀನಿ. ಹೇಳಿ. ಶೀಲಾ ಅಂತ ನಾನು. ಸರ್, ಈಗ ನಿಮ್ಗೆ ಯಾವತ್ತಾದ್ರೂ ಈಗ ಅಂತ ಬೇಂದ್ರೆ ಅವ್ರನ್ನ ನಾನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋ ಒಂದು ಭಾವ ಇವತ್ತಿಗೂ ಇದೆಯಾ ಸರ್ ನಿಮ್ಮಲ್ಲಿ? ಅಂದ್ರೆ ಅವ್ರದ್ದು ನಾನು ನಿಜವಾಗ್ಲೂ ಇಲ್ಲ. ನಾನು ಪ್ರಾಮಾಣಿಕವಾಗಿ ಹೇಳ್ಬೇಕು. ಈಗ ಹೀಗಿದೆ, ಭಗವಂತನ ದರ್ಶನ ಲೈಫ್ ಲಾಂಗ್ ಆಗಲ್ಲ, ಒಂದು ಕ್ಷಣದಲ್ಲಿ ಆಗುವಂತದ್ದು. ಇನ್ನೂ ಇಷ್ಟ ಆಗ್ಲಿಲ್ಲ ಅಂತ ದುಃಖ ಪಡೋದಕ್ಕಿಂತ ಒಂದು ಕ್ಷಣ ಆದ್ರೂ ದರ್ಶನ ಆಯ್ತಲ್ಲ ಅಂತ ಸಂತೋಷ ಪಡೋದು ಆಸೆ. ನನಗೆ ಅಷ್ಟು ಅವಕಾಶ ಸಿಗ್ತಲ್ಲ ದೊಡ್ಡವ್ರ ಜೊತೆಗೆ ಇರೋದಕ್ಕೆ. ನನ್ ಭಗವಂತನ ಕೃಪೆ ಅಮ್ಮ ನನಗೆ. ಮಾಸ್ತಿಯವ್ರ ಜೊತೆಗೆ, ಗುಡ್ಡಪ್ಪನವ್ರ ಜೊತೆಗೆ, ನರಸಿಂಹಸ್ವಾಮಿಯವ್ರ ಜೊತೆಗೆ ಭೇಟಿ ಆಗೋದಂದ್ರೆ ಅಪರೂಪ. ಅದು ಅಂಥವ್ರ ದರ್ಶನ ಆಯ್ತಲ್ಲ ಸಾಕು, ಅಷ್ಟು ಸಾಕು ನನ್ನ ಜೀವನಕ್ಕೆ. ಅವ್ರ ಪೂರ್ತಿ ಸಾಹಿತ್ಯ ಓದಿ ಅರ್ಗಿಸೋಳಕ್ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಅದು ಆಗದೆ ಹೋದ್ರು ಅಡ್ಡಿಲ್ಲ, ಆ ಜೀವ ದರ್ಶನ ಆಯ್ತಲ್ಲ ಸಾಕು ನನಗೆ. ನಿಜ ಸರ್, ಧನ್ಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸರ್, ನಾನು ಪುಷ್ಪಾ ಕೊಪ್ಪರ್ ಅಂತ, ನಿಮ್ ಸ್ಟೂಡೆಂಟ್. ಓಹ್, ಸೋ ನೈಸ್. ಐ ಆಮ್ ಸೀಯಿಂಗ್ ಸೋ ಮೆನಿ ಸ್ಟೂಡೆಂಟ್ಸ್ ಹಿಯರ್. ಸೋ ನೈಸ್. ಎಸ್ ಸರ್. ತುಂಬಾ ಸಂತೋಷ. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮ ಎಲ್ಲರಿಗೂ ಧನ್ಯವಾದ. ಎಲ್ರಿಗೂ ಧನ್ಯವಾದ ಸರ್. ಅಲ್ಲಿ ಹೋಟೆಲ್ ಅಲ್ಲಿ